ಎಲ್ಲರಿಗೂ ಸ್ವಾಗತ. ಮಾಂದರೆಗಳ ಸೊಲ್ಮೆಲ್ ರಾಷ್ಟ್ರವನ್ನು ಸ್ವಾತಂತ್ರ್ಯಗೊಳಿಸುವಂತಹ ಸಂಕಲ್ಪ ಮಾಡಿದ್ದೇವೆ. ನಿದ್ದೆಯಲ್ಲಿ ಕನಸಿನಲ್ಲಿ ಕಣ್ಣು ಮುಚ್ಚಿ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಇತಿಹಾಸದ ಅಧ್ಯಯನದಿಂದ ಪ್ರಾಪ್ತವಾದ ಬೆಳಕಿನಲ್ಲಿ ಅತ್ಯಂತ ನೈಸರ್ಗಿಕವಾಗಿ ಸಂಕಲ್ಪ ಮಾಡಿದ್ದೇವೆ. ಇಂತಹ ಇತಿಹಾಸ ಅಧ್ಯಯನಗಳಿಗೆ ಪಠ್ಯಪುಸ್ತಕ ಆದ್ಯ ಮೂಲ. ನಕ್ಸಲ್ ವೈಭವೀಕರಣ, ಸೈನಿಕರ ತುಚ್ಛೀಕರಣ, ಮತಾಂಧರ ಪೌರುಷಗಳೆಂಬ ಪಠ್ಯಪುಸ್ತಕದಿಂದ ರಾಷ್ಟ್ರೀಯ ಶಿಕ್ಷಣ ತತ್ವಗಳನ್ನು ಒಳಗೊಂಡಂತಹ ಪಠ್ಯಪುಸ್ತಕದ ಕಡೆಗೆ ನಾವಿಂದು ಸಾಗುತ್ತಿದ್ದೇವೆ. ಪಠ್ಯವಿಮರ್ಶೆ ಎಂಬ ಗೋಷ್ಠಿಯನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ರೋಹಿತ್ ಚಕ್ರತೀರ್ಥ, ಅರವಿಂದ ಚೊಕ್ಕಾಡಿ ಹಾಗೂ ಅಶ್ವಿನಿ ದೇಸಾಯಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ರೋಹಿತ್ ಚಕ್ರತೀರ್ಥ ಬರಹಗಾರರು, ಅಂಕಣಗಾರರು, ಅಧ್ಯಕ್ಷರು, ಪಠ್ಯಪುಸ್ತಕಗಳ ಪರಿಶೀಲನಾ ಸಮಿತಿ, ನಿಮ್ಮನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಅರವಿಂದ ಚೊಕ್ಕಾಡಿ ಬರಹಗಾರರು, ಶಿಕ್ಷಕರು, ಅಂಕಣಗಾರರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಅಶ್ವಿನಿ ದೇಸಾಯಿ ಅವರು ಫೆಲೋ, ಇಂಡಿಯಾ ಸ್ಟಡೀಸ್ ಯೂನಿಟ್, ಸೆಸ್ ಬೆಂಗಳೂರು, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಈಗ ನಿರ್ವಾಹಕರಿಗೆ ಈ ವೇದಿಕೆ. ಹಲೋ, 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 ಕೇಳ್ತೇವೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಮೊದಲನೆಯ ಈ ದಿನದ ಎರಡನೇ ದಿನದ ಮೊದಲನೆಯ ಸೆಷನ್ಗೆ ನಿಮಗೆಲ್ಲ ಸ್ವಾಗತ ಮಾಡ್ತೇನೆ. ಸೊ ಇವತ್ತಿನ ಮೊದಲನೆಯ ಸೆಷನ್ನು ಪಠ್ಯ ವಿಮರ್ಶೆ ಅಥವಾ ಪಠ್ಯಪುಸ್ತಕ ವಿಮರ್ಶೆ. ಸೊ ಇತ್ತೀಚೆಗೆ ನಾವು ಎಲ್ಲ ನೋಡಿದ್ದೀವಿ, ಬಹಳಷ್ಟು ವಿವಾದಿತವಾದ ವಿಷಯ ಆಗಿದೆ. ಅದರದ ಕೇಂದ್ರ ಬಿಂದು ಇಲ್ಲಿ ಕೂತಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರು. ಇದರದ್ದು ಸೊ ನಾವು ಏನು ಹಾಗಾದರೆ ಈ ಪಠ್ಯ ಪುಸ್ತಕ ಇದು ಈ ಪಠ್ಯ ವಿಮರ್ಶೆ ಅಂದರೆ ಏನು, ಪಠ್ಯಪುಸ್ತಕ ಯಾಕೆ ಬೇಕು ಅನ್ನುವ ಒಂದು ಬಹಳ ಇನಿಷಿಯಲ್ ಆಗಿರೋ ಒಂದು ಪಾಯಿಂಟಿಂದ ನಾವು ಈ ಡಿಸ್ಕಷನನ್ನು ಪ್ರಾರಂಭ ಮಾಡ್ತೀನಿ. ಸೊ ಇದಕ್ಕೆ ರೋಹಿತ್ ಚಕ್ರತೀರ್ಥ ಅವ್ರನ್ನ ಮತ್ತು ಅರವಿಂದ್ ಚೊಕ್ಕಾಡಿ ಅವ್ರನ್ನ ಇಬ್ಬರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಮೊದಲನೇ ಪ್ರಶ್ನೆ, ಈ ಪಠ್ಯಪುಸ್ತಕ ಯಾಕೆ ಬೇಕು ಅಂತ ಅನ್ನೋ ಒಂದು ಪ್ರಶ್ನೆನ ಕೇಳಿಕೊಂಡ್ರೆ, ಪಠ್ಯಪುಸ್ತಕದಿಂದ ಮಾತ್ರ ನಾವು ಕಲಿತೀವ, ಲರ್ನಿಂಗ್ ಪಠ್ಯಪುಸ್ತಕದಿಂದ ಮಾತ್ರ ಆಗುತ್ತಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ, ಪಠ್ಯಪುಸ್ತಕದಿಂದ ಮಾತ್ರ ನಾವು ಕಲಿಯಲ್ಲ. ಜ್ಞಾನ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಮನೆಯಲ್ಲಿ ಕಲಿತೀವಿ, ಹೊರಗಡೆ ಕಲಿತೀವಿ, ಬೇರೆ ವಯಸ್ಸಿನವರ ಒಡನಾಟದಿಂದ ಕಲಿತೀವಿ, ಬೇರೆ ಬೇರೆ ಸಂದರ್ಭ ಒಕೇಶನ್ಗಳಲ್ಲಿ ನಾವು ಜ್ಞಾನವನ್ನು ಗಳಿಸ್ಕೋತೀವಿ. ಹಾಗಾದರೆ ಈ ಪಠ್ಯಪುಸ್ತಕದಿಂದ ಏನು ಕಲಿತೀವಿ ಅಂತ ಪ್ರಶ್ನೆ ಬೇಡ. ವೈಜ್ಞಾನಿಕವಾಗಿ, ಸಿಸ್ಟಮ್ಯಾಟಿಕ್ ಆಗಿ, ವ್ಯವಸ್ಥಿತವಾಗಿ ಒಂದು ಜ್ಞಾನದ ವಿಷಯವನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ತಿಳ್ಕೋಬೇಕು ಅನ್ನೋದು ನಮಗೆ ಪಠ್ಯಪುಸ್ತಕದಿಂದ ತಿಳುವಳಿಕೆ ಬರುತ್ತೆ, ಶಾಲೆಯಿಂದ ತಿಳುವಳಿಕೆ ಬರುತ್ತೆ. ಅದರಿಂದ ಪಠ್ಯಪುಸ್ತಕ ಭಾಳ ಪ್ರಮುಖವಾದ ಮಹತ್ವವಾದ ವಿಷಯ ಆಗುತ್ತೆ. ಹಾಗಾದರೆ ಜ್ಞಾನ ಉತ್ಪತ್ತಿ ಮಾಡೋದು ಅಥವಾ ಜ್ಞಾನವನ್ನು ಗಳಿಸ್ಕೊಳ್ಳೋದು ಪಠ್ಯಪುಸ್ತಕದಿಂದ ಅನ್ನೋದಾದರೆ, ಜ್ಞಾನ ಎಲ್ಲಿದೆ? ಪಠ್ಯಪುಸ್ತಕದೊಳಗಿದೆಯೋ ಅಥವಾ ಯಾವುದಾದ್ರು ಲ್ಯಾಬ್ನಲ್ಲಿದೆಯೋ ಅಥವಾ ಟೀಚರ್ಸ್ ಜ್ಞಾನವನ್ನು ಕೊಡ್ತಾರೋ? ಈ ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳು ಬಂದಾಗ ಅವು ಎಲ್ಲದರಲ್ಲೂ ಬರೀ ಒಂದಿಷ್ಟು ಪುಸ್ತಕ ಓದೋದ್ರಿಂದ ಅಥವಾ ಯಾರ್ದೋ ಮಾತು ಕೇಳೋದ್ರಿಂದ ನಮಗೆ ಜ್ಞಾನ ಸಿಗುತ್ತಾ ಅಂತ ಒಂದು ನ್ಯಾಚುರಲ್ ಆಗಿರೋ ಒಂದು ಪ್ರಶ್ನೆ ಬರುತ್ತೆ. ಸೊ ಜ್ಞಾನ ಎಲ್ಲೋ ನಮ್ಮಲ್ಲಿ ಜ್ಞಾನ ಬರಬೇಕಾಗತ್ತೆ, ನಮ್ಮಲ್ಲಿ ಜ್ಞಾನ ಉದಯ ಆಗಬೇಕಾಗತ್ತೆ. ಹಾಗಾದರೆ ಇದನ್ನು ಈ ಥರ ಜ್ಞಾನ ಉದಯ ಆಗಬೇಕಾದ್ರೆ ಪಠ್ಯಪುಸ್ತಕಗಳ ಕೆಲಸ ಏನು ಅಂತನ್ನೋದು, ಅದ್ರ ಕೊಡುಗೆ ಏನು ಅನ್ನುವ ಒಂದು ನ್ಯಾಚುರಲ್ ಆಗಿರೋ ಪ್ರಶ್ನೆ ಬರುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಎರಡು ಬಗೆಯ ವಿಷಯಗಳನ್ನು ಗಮನಿಸೋಣ. ಈಗ ನಾವು ಬಯಾಲಜಿ ಅಥವಾ ಸೈನ್ಸಸ್, ನ್ಯಾಚುರಲ್ ಸೈನ್ಸಸ್, ನೈಸರ್ಗಿಕವಾದ ವಿಜ್ಞಾನಗಳನ್ನು ನಾವು ಗಣನೆಗೆ ತಗೊಂಡ್ರೆ ಅದರಲ್ಲಿ ಮ್ಯಾಥ್ಸು, ಬೇರೆ ಬೇರೆ ಸೈನ್ಸ್, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಬರುತ್ತೆ.
ಇದರಲ್ಲಿ ಇವು ಪಠ್ಯಪುಸ್ತಕಗಳು ಇರುತ್ತವೆ ನಮ್ಮಲ್ಲಿ. ಈ ಪಠ್ಯಪುಸ್ತಕಗಳ ಬಗ್ಗೆ ನಾವು ಹೆಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ವಿವಾದಗಳಾಗಲಿ ನಾವು ಕೇಳಿಸ್ಕೊಂಡಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಅದರಲ್ಲಿ ಹೇಗಿರುತ್ತೆ ಡಿಬೇಟ್ಸ್ಗಳು ನೈಸರ್ಗಿಕ ಇದು ವಿಜ್ಞಾನಗಳಲ್ಲಿ, ಯಾವುದನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ಲೆವೆಲಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, 5ನೇ ಕ್ಲಾಸಲ್ಲಿ ಯಾವುದನ್ನು ಇಂಟ್ರೊಡ್ಯೂಸ್ ಮಾಡಬೇಕು, 10ನೇ ಕ್ಲಾಸಲ್ಲಿ ಯಾವ್ದು ಮಾಡಬೇಕು, 12th ಸ್ಟ್ಯಾಂಡರ್ಡಲ್ಲಿ ಯಾವುದನ್ನು ಮಾಡಬೇಕು ಅಂತ ಅನ್ನುವ ವಿವಾದಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಜಿಬ್ರಾನ 5ನೇ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಬೇಕಾ, 8ನೇ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಬೇಕಾ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಯಾವಾಗ ಮಾಡಬೇಕು, ಇದನ್ನು ಹೇಗೆ ಹೇಳ್ಕೊಡ್ಬೇಕು, ಹೇಗೆ ಹೇಳ್ಕೊಟ್ರೆ ಅವರು ನಾಳೆ BSc MSc ಇದು ತಯಾರಾಗ್ತಾರೆ. ಈ ಥರದ ಒಂದು ವಿವಾದಗಳು ನೈಸರ್ಗಿಕ ವಿಜ್ಞಾನಗಳ ವಿಷಯದಲ್ಲಿ ನಡೆಯುತ್ತವೆ. ಹೇಗೆ ಹೇಳ್ಕೊಡ್ಬೇಕು, ಇದನ್ನ ಯಾವ ಸ್ಟೆಪ್ಸ್ನ ತಗೊಳ್ಬೇಕು ಅಂತನ್ನುವ ಇದು ಡಿಬೇಟ್ಸು ನಾವು ನೋಡ್ತೀವಿ. ನಾರ್ಮಲ್ ಆಗಿ ಈ ಥರದ ಡಿಬೇಟ್ಗಳು ತಜ್ಞರ ನಡುವೆ, ಶಿಕ್ಷಕರ ನಡುವೆ, ಪೇರೆಂಟ್ಸು, ಸ್ಟೂಡೆಂಟ್ಸು ಈ ಥರ ಇದರಲ್ಲಿ ನಡೆಯುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇವು ಅಷ್ಟೊಂದು ದೊಡ್ಡ ಒಂದು ಇದನ್ನ ವಿವಾದವನ್ನು ಸೃಷ್ಟಿ ಮಾಡೋದಿಲ್ಲ. ಸಮಸ್ಯೆ ಎಲ್ಲಾಗತ್ತೆ ಅಂದರೆ ಈ ರೋಹಿತ್ ಚಕ್ರತೀರ್ಥ ಇವತ್ತೇನು ಸಮಸ್ಯೆಯ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದರೆ, ಈ ಸಮಸ್ಯೆ ಆಗೋದು ಸಮಾಜ ವಿಜ್ಞಾನಗಳು ಮತ್ತು ಮಾನವಿಕಗಳು ಬಂದಾಗ. ಇದು ಭಯಂಕರ ಒಂದು ಸಾಮಾಜಿಕ ಸಮಸ್ಯೆ ಅಂತ ಕಾಣಿಸುತ್ತೆ. ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾರೆ. 1969ರಲ್ಲಿ, ಆಮೇಲೆ 86ರಲ್ಲಿ, ಈಗ NEP 2020 ಇದರಲ್ಲೆಲ್ಲ ಈ ಪಠ್ಯಗಳ ಬಗ್ಗೆ ಹೇಗಿರಬೇಕು, ಪಠ್ಯಪುಸ್ತಕಗಳು ಏನನ್ನು ಕಲಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಚರ್ಚೆ ಮಾಡಿದ್ದಾರೆ. ನೈಸರ್ಗಿಕ ವಿಜ್ಞಾನಗಳು ಅಂದರೆ ನ್ಯಾಚುರಲ್ ಸೈನ್ಸಸ್ನಲ್ಲಿ ಆಗದೇ ಇರುವಂತಹ ವಿವಾದ ಸಮಾಜ ವಿಜ್ಞಾನಗಳ ವಿಷಯ ಬಂದ ತಕ್ಷಣ ಸತ್ಯ ಹೇಳಬೇಕು, ಸಮಾಜದ ಬಗ್ಗೆ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಅನ್ನುವ ಒಂದು ಅಲೆಯನ್ನು ಎಬ್ಸುತ್ತೆ. ಸೊ ಈ ಹಿಂದೆ ಪರಿಷ್ಕರಣೆ ಮಾಡಿದಾಗ ಸಾಕಷ್ಟು ವಿವಾದ ಆವಾಗಲೂ ಆಗಿತ್ತು. ಬರ್ಗೂರು ರಾಮಚಂದ್ರಪ್ಪನವರ ಇದರಲ್ಲಿ ಈಗಲೂ ಆ ವಿವಾದ ಆಗಿದೆ. ಸೊ ಈ ಥರದ ವಿವಾದ ಸಮಾಜ ವಿಜ್ಞಾನಗಳ ವಿಷಯ, ಅದರಲ್ಲೂ ಚರಿತ್ರೆಯ ವಿಷಯ ಬಂದಾಗ ಯಾಕಾಗತ್ತೆ, ಇದರ ಸಮಸ್ಯೆಯ ಮೂಲ ಏನು, ಯಾಕೆ ಈ ಥರದ್ದು ವಿವಾದವನ್ನು ನಾವು ಯಾವಾಗ ಈ ಪರಿಷ್ಕರಣೆ ಆಗುತ್ತೆ, ಯಾವಾಗ ಪಠ್ಯಪುಸ್ತಕ ರಚನೆ ಆಗಬೇಕು ಅಂತ ನಮ್ಮ ಮುಂದೆ ಆಗತ್ತೆ ಅನ್ನುವ ಮೊದಲ ಪ್ರಶ್ನೆಯಿಂದ ಈ ಚರ್ಚೆಯನ್ನು ಆರಂಭಿಸೋಣ. ಸೊ ಮೊದಲು ರೋಹಿತ್ ಚಕ್ರತೀರ್ಥ ಅವರು ಈ ಪ್ರಶ್ನೆಯನ್ನು ತಗೊಳ್ಳಿ, ಆಮೇಲೆ ಅರವಿಂದ್ ಚೊಕ್ಕಾಡಿ ಅವರು ಪ್ರಶ್ನೆ. ಪಠ್ಯಪುಸ್ತಕ ಯಾಕೆ ಬೇಕು ಅನ್ನೋ ಪ್ರಶ್ನೆಯ ಮೂಲಕ ಅವರು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಿಮ್ಮ ಹಾಗೆ ನಾನು ಕೂಡ ಅವರ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಮೊದಲ ಬಾರಿಗೆ ಕೇಳ್ತಾ ಇದ್ದೇನೆ. ಯಾವುದನ್ನು ಕೂಡ ನಾವು ಪೂರ್ವ ಯೋಜನೆ ಮಾಡಿಲ್ಲ. ಈ ಪಠ್ಯಪುಸ್ತಕಗಳು ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನ ಸ್ವಲ್ಪ ನಾನು ವಿಸ್ತೃತವಾಗಿ ಇಲ್ಲಿ ಚರ್ಚೆ ಮಾಡೋದಾದ್ರೆ, ಪಠ್ಯ ಅಂತ ಹೇಳುವಂತ ಒಂದು ಪರಿಕಲ್ಪನೆ ಏನಿದೆ ಅದಕ್ಕೂ ರಿಲಿಜನ್ಗೂ ಸಂಬಂಧ ಇದೆ. ಅದನ್ನು ನಾನು ತುಂಬಾ ವಿಸ್ತಾರವಾಗಿ ಹೇಳೋದಿಲ್ಲ. ಇವತ್ತಿನ ನಮ್ಮ ಪಠ್ಯಪುಸ್ತಕಗಳು ಯಾಕೆ ನೀರಸ ಭಾಷೆಯಲ್ಲಿ ಬರೆಯಲ್ಪಡುತ್ತವೆ, ಯಾಕೆ ಒಂದೇ ದಾಟಿಯಲ್ಲಿರ್ತವೆ, ಯಾಕೆ ಎಷ್ಟೇ ಒಳ್ಳೆಯ ಆಸಕ್ತಿಕರವಾದಂಥ ಅಂಶಗಳನ್ನು ಕೂಡ ನಾವು ಒಂದು ಸಾಧಾರಣವಾದ ಒಂದು ಧಾಟಿಯಲ್ಲಿ ಯಾಕೆ ಬರೀತೇವೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ರಿಲಿಜಿಯಸ್ ಅಥವಾ ಒಂದು ಮತೀಯ ಹಿನ್ನೆಲೆ ಇದೆ. ಬೈಬಲ್ ಅನ್ನು ಜಗತ್ತಿನ ಎಲ್ಲ ಭಾಷೆಗಳಿಗೆ ತರ್ಜುಮೆ ಮಾಡಬೇಕು ಮತ್ತು ಬೈಬಲಿನ ಒಂದು ಪರಿಕಲ್ಪನೆಗಳನ್ನು ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ ಅಥವಾ ಬೇರೆ ಬೇರೆ ಸಂಸ್ಕೃತಿಗಳಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ಯೋಚನೆ ಬಂದಾಗ 15-16ನೇ ಶತಮಾನದಲ್ಲಿ ಅದನ್ನು ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡುವ ಒಂದು ಪ್ರಕ್ರಿಯೆಯ ಭಾಗವಾಗಿ ಪಠ್ಯಪುಸ್ತಕಗಳ ಅಥವಾ ಪಠ್ಯಗಳ ಅಧ್ಯಯನ ಮತ್ತು ಪಠ್ಯಗಳ ರಚನೆ ಅನ್ನೋದು ಶುರುವಾಯಿತು. ಅದರ ಬಗ್ಗೆ ನಾವು ವಿಸ್ತಾರವಾಗಿ 1 ಗಂಟೆ ಕೂಡ ಮಾತಾಡ್ಬೋದು. ಆದರೆ ಇದು ಅದಕ್ಕೊಂದು ಇರುವಂತಹ ಹಿನ್ನೆಲೆ. ನಮ್ಮ ದೇಶದಲ್ಲಿ ಪಠ್ಯ ಅನ್ನೋ ಪರಿಕಲ್ಪನೆ ಅದು ಕೇವಲ ರಿಟರ್ನ್ ಟೆಕ್ಸ್ಟ್ ಅನ್ನುವ ಫಾರ್ಮಲ್ಲಿ ಇರಲಿಲ್ಲ. ನಮ್ಮಲ್ಲಿ ವೇದ ಅಥವಾ ಜ್ಞಾನಾಧಾರಿತವಾದಂತಹ ಕ್ಷೇತ್ರಗಳು ಯಾವುದಿದ್ದಾವೋ ಅವುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಪಠ್ಯಗಳ ಮೂಲಕ ಕಲಿತಾ ಇದ್ದೇವೆ. ಬಿಟ್ರೆ ಮಿಕ್ಕ ಎಲ್ಲ ಲೌಕಿಕ ಜ್ಞಾನ, ಅದು ಒಂದು ಬಡಗಿಯ ಕೆಲಸ ಆಗಿರ್ಬೋದು, ಒಂದು ಕುಂಬಾರಿಕೆ ಕೆಲಸ ಆಗಿರ್ಬೋದು, ಶಿಲ್ಪಶಾಸ್ತ್ರದ ಕೆಲಸ ಆಗಿರ್ಬೋದು, ಸಂಗೀತ ನೃತ್ಯಗಳಾಗಿರ್ಬೋದು, ಹೀಗೆ ಎಲ್ಲವೂ ಕೂಡ ಅಂದ್ರೆ ಜ್ಞಾನಾಧಾರಿತವಾಗಿ ಇಲ್ಲದೆ ಇರುವಂಥದ್ದು. ಜ್ಞಾನಾಧಾರಿತ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ದರ್ಶನಗಳಿಗೆ ಸಂಬಂಧಪಟ್ಟದ್ದು, ವೇದ ಶಾಸ್ತ್ರ ದರ್ಶನಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಜ್ಞಾನವೂ ಕೂಡ ನಮ್ಮ ದೇಶದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಹೋಗ್ತಾ ಇದ್ದದ್ದು ಅದು ಗುರುವಿನಿಂದ ಶಿಷ್ಯನಿಗೆ ಮತ್ತು ಕ್ರಿಯಾಜ್ಞಾನದ ಮೂಲಕ. ಅಂದ್ರೆ ಕುಂಬಾರಿಕೆಯನ್ನು ಹೇಳ್ಕೊಡ್ಬೇಕಾದ್ರೆ ಗುರು ಒಂದು ಕುಂಬಾರಿಕೆಯನ್ನ ಒಂದು ಮಡಿಕೆಯನ್ನು ಮಾಡಿಯೇ ಶಿಷ್ಯನಿಗೆ ಹೇಳ್ಕೊಡ್ಬೇಕೇ ವಿನಃ ಅದಕ್ಕೊಂದು ಟೆಕ್ಸ್ಟ್ ಬುಕ್ ಬರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನೃತ್ಯವನ್ನು ಹೇಳ್ಕೊಡ್ಬೇಕಾದ್ರೆ ಗುರು ಶಿಷ್ಯನಿಗೆ ನೃತ್ಯವನ್ನ ಮಾಡಿ ತೋರಿಸಬೇಕೇ ವಿನಃ ಅದನ್ನು ಒಂದು ಟೆಕ್ಸ್ಟ್ ಬುಕ್ ಮೂಲಕ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ
ಶಾಸ್ತ್ರ ಆಗಮ ಮತ್ತು ದರ್ಶನಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲವೂ ಕೂಡ ಈ ರೀತಿಯ ಕ್ರಿಯಾಜ್ಞಾನದ ಮೂಲಕವೇ ಬರ್ತಾ ಇದ್ದದ್ದು. ಆದ್ರೆ ನಮ್ಮ ದೇಶದಲ್ಲಿ ಏನು ಈ ವಸಾಹತುಶಾಹಿಯ ಒಂದು ಆಗಮನ ಯಾವಾಗ ಆಯಿತು, ಮುಖ್ಯವಾಗಿ ಮೆಕಾಲೆ ಶಿಕ್ಷಣ ಪದ್ಧತಿ ಯಾವಾಗ ಬಂತು, ಆವಾಗ ಪ್ರತಿಯೊಂದನ್ನು ಕೂಡ ಪಠ್ಯಪುಸ್ತಕಗಳ ಮೂಲಕವೇ ಹೇಳ್ಕೊಡ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಬಂತು. ಅದು ಯಾಕೆ ಬಂತು ಅಂತ ಹೇಳಿದ್ರೆ, ಅವರಿಗೆ ದೊಡ್ಡ ಮಟ್ಟದಲ್ಲಿ ಗುಮಾಸ್ತರ ಒಂದು ಅಗತ್ಯ ಇತ್ತು. ಇಡೀ ದೇಶದಲ್ಲಿ ಅವರ ಆಡಳಿತವನ್ನು ನೋಡ್ಕೊಳ್ಳುವುದಕ್ಕೆ ಕ್ಲರ್ಕ್ಗಳ ಅಗತ್ಯ ಇತ್ತು. ಹಾಗಾಗಿ ಸ್ವಲ್ಪ ಮಟ್ಟಿನ ಗಣಿತ, ಸ್ವಲ್ಪ ಮಟ್ಟಿನ ಜಿಯೋಗ್ರಫಿ, ಸ್ವಲ್ಪ ಮಟ್ಟಿನ ಭಾಷೆಯ ಜ್ಞಾನ ಇತ್ಯಾದಿಗಳೆಲ್ಲ ಇರುವಂತಹ ಒಂದು ಚೌಚೌಬಾತನ್ನು ಮಾಡಿ ನಮ್ಮ ಭಾರತೀಯರಿಗೆ ಕಲಿಸುವ ಮೂಲಕ ಈ ಶಿಕ್ಷಣ ಪದ್ಧತಿಯನ್ನು ಶುರು ಮಾಡಿದ್ರು. ಹಾಗಾಗಿ ಟೆಕ್ಸ್ಟ್ ಬುಕ್ಗಳ ಇತಿಹಾಸ ನಮ್ಮ ದೇಶದಲ್ಲಿ ಯಾವಾಗಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ 1835ರಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು. ಇದು ಪಠ್ಯಪುಸ್ತಕಗಳು ಯಾಕೆ ಬಂತು ಅನ್ನೋದ್ರ ಒಂದು ಹಿನ್ನೆಲೆ. ಇನ್ನು ನೀವು ಹೇಳಿದ್ರಿ ಸಮಾಜ ವಿಜ್ಞಾನವೇ ಯಾಕೆ ಮತ್ತೆ ಮತ್ತೆ ಗುರಿ ಆಗ್ತಾ ಇದೆ, ವಿಜ್ಞಾನ ಇದೆ, ಗಣಿತ ಇದೆ, ಅಥವಾ ಬೇರೆ ಯಾವುದೋ ಒಂದು ಲೌಕಿಕ ಜ್ಞಾನ ಇದೆ, ಅದ್ರ ಬಗ್ಗೆ ಯಾಕೆ ಚರ್ಚೆಗಳು ನಡೀತಾ ಇಲ್ಲ ಅಂತ ಹೇಳಿದ್ರೆ, ಯಾರೂ ಕೂಡ ನಮ್ಮ ಇವತ್ತಿನ ಸೋಕಾಲ್ಡ್ ಎಮಿನೆಂಟ್ ಹಿಸ್ಟೋರಿಯನ್ಸ್ ಯಾರೂ ಕೂಡ, ಅಥವಾ ದೊಡ್ಡ ದೊಡ್ಡ ಇಂಟೆಲೆಕ್ಚುಯಲ್ಗಳು, ಅವರು ವಿಜ್ಞಾನ ಮತ್ತು ಗಣಿತದಲ್ಲಿರುವ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇನ್ನೂ ಹೋಗಿಲ್ಲ. ಆ ಪುಸ್ತಕಗಳನ್ನೇ ಅವರು ತೆರೆದು ನೋಡಿಲ್ಲ. ತೆರೆದು ನೋಡಿದ್ರೆ ಅಲ್ಲಿ ಬೇಕಾದಷ್ಟು ಇದಕ್ಕಿಂತ ಜಾಸ್ತಿ ಸಮಸ್ಯೆಗಳಿದ್ದಾವೆ. ಅದರ ಬಗ್ಗೆ ಕೂಡ ನಾನು ವಿಸ್ತಾರವಾಗಿ ಹೇಳ್ಬೋದು. ಆದ್ರೆ ಸಮಾಜ ವಿಜ್ಞಾನ ಯಾಕೆ ಇವತ್ತು ಸಮಸ್ಯೆಗೆ ಬಲಿಯಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಮಿಕ್ಕಿದ್ದೆಲ್ಲವನ್ನು ಕೂಡ ಬ್ರಿಟಿಷರು ಬರೆದಿಟ್ಟು ಹೋದ್ರು. ವಿಜ್ಞಾನವನ್ನ ಬ್ರಿಟಿಷರು ಬರೆದಿಟ್ಟು ಹೋದ್ರು, ಗಣಿತವನ್ನ ಬ್ರಿಟಿಷರು ಬರೆದಿಟ್ಟು ಹೋದ್ರು. ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳು ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅನ್ನೋ ಅಧ್ಯಯನ ಮಾಡ್ತಾರೆ. ಆ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಅನ್ನೋ ಚಾಪ್ಟರ್ನ ಬರೆದಿಟ್ಟು ಹೋದವರು ಬ್ರಿಟಿಷರು. ಅವರು ಹೋಗಿ 70 ವರ್ಷ ಆದ್ರೂ ಕೂಡ ಇವತ್ತಿಗೂ ನಮಗೆ ಆ ಚಾಪ್ಟರ್ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಯಾಕೆ ಬೇಕು ಅನ್ನುವ ಒಂದು ವಿಶ್ಲೇಷಣೆಯೇ ನಡೆದಿಲ್ಲ. ಸೊ ಈ ಎಲ್ಲ ವಿಷಯಗಳನ್ನು ಕೂಡ ಟೆಕ್ಸ್ಟ್ ಬುಕ್ಗಳಲ್ಲಿ ಬರೆದಿಟ್ಟು ಹೋದವರು ಬ್ರಿಟಿಷರು. ಆದ್ರೆ ಒಂದೇ ಒಂದು ವಿಷಯವನ್ನು ನಾವು ಬರಿತಾ ಇದ್ದೇವೆ, ಅದು ಸಮಾಜ ವಿಜ್ಞಾನ. ಹಾಗಾಗಿ ಬಹುಶಃ ಈ ಸಮಾಜ ವಿಜ್ಞಾನದಲ್ಲಿ ಸಮಸ್ಯೆಗಳು ಪ್ರತಿ 10 ವರ್ಷಗಳಿಗೆ ಉದ್ಭವ ಆಗ್ತಾ ಇದ್ದಾವೆ. ಯಾಕಂದ್ರೆ ಅದನ್ನು ನಾವು ಮತ್ತೆ ಮತ್ತೆ ಪರಿಷ್ಕರಣೆ ಮಾಡ್ತಾ ಇದ್ದೇವೆ. ನಮ್ಮ ಇತಿಹಾಸವನ್ನು ನಾವು ಬರಿಬೇಕು ಅಂತ ಹೋಗ್ತಾ ಇದ್ದೇವೆ. ಆದ್ರೆ ಅಲ್ಲೂ ಕೂಡ ಇತಿಹಾಸವನ್ನು ನಾವು ಬರಿತಾ ಇದ್ದೇವೆ, ಆದ್ರೆ ಚೌಕಟ್ಟು ಹಾಕಿಕೊಟ್ಟಿರುವುದು ಬ್ರಿಟಿಷರು. ಸೊ ಬ್ರಿಟಿಷರು ಹಾಕಿಕೊಟ್ಟಿರೋ ಚೌಕಟ್ಟಿನಲ್ಲಿ ನಮ್ಮ ವಿಚಾರಗಳನ್ನು ತುಂಬಿಸಲಿಕ್ಕೆ ಯಾವಾಗ ನಾವು ಹೋಗ್ತೇವೋ ಆವಾಗ ಈ ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ ಅಂತ ನನಗನ್ಸುತ್ತೆ. ಈಗ ಹಾಗೆ ನೋಡಿದ್ರೆ, ಈಗ ವಿಜ್ಞಾನಗಳು ತಗೊಂಡ್ರೆ, ನೈಸರ್ಗಿಕ ವಿಜ್ಞಾನಗಳನ್ನು ತಗೊಂಡ್ರೆ, ಈ ಗುರುತ್ವಾಕರ್ಷಣ ಶಕ್ತಿ ಅಂತಿದೆ, ಅಥವಾ ಫೋಟೋಸಿಂಥಸಿಸ್, ಇದೆಲ್ಲ ಓದ್ತೀವಿ. ಅದೆಲ್ಲ ನಾವು ಅಲ್ಲಿ ಇದರಲ್ಲಿ ಯುರೋಪಿನಲ್ಲಿ ಹುಟ್ಟಿದ ಜ್ಞಾನ ಅದು, ಹಂಗೆ ನೋಡೋದಾದ್ರೆ. ಬಟ್ ಅದ್ರ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ. ನಾವು ಅದ್ರ ಇತಿಹಾಸ, ನ್ಯೂಟನ್ ಬಗ್ಗೆ ಓದ್ತೀವಿ, ಇನ್ಯಾರ್ದ ಬಗ್ಗೆ ಓದ್ತೀವಿ. ಬಟ್ ಸಮಸ್ಯೆ ಆಗೋದು ಸೋಷಿಯಲ್ ಸೈನ್ಸ್ ಬಂದಾಗ, ಈ ಥರ ಇತಿಹಾಸವನ್ನು ನಾವು ಓದಕ್ಕೆ ಆಗದೇ ಇರುವಂಥ ಸ್ಥಿತಿ, ಅಥವಾ ದೇರ್ ಆರ್ ಮಲ್ಟಿಪಲ್ ಟ್ರೂತ್ಸ್, ಇದ್ರಲ್ಲಿ ಭಾಳಷ್ಟು ಸತ್ಯಗಳು ಅಡಗಿವೆ, ಇದು ಒಂದೇ ಸತ್ಯ ಅಲ್ಲ ಅನ್ನುವ ಒಂದು ವಿಚಾರವನ್ನು ಮಾತಾಡ್ತೀವಿ. ಸೊ ಅರವಿಂದ್ ಚೊಕ್ಕಾಡಿ ಅವ್ರಿಗೆ ಪ್ರಶ್ನೆ ಏನಂದರೆ, ಇದನ್ನು ನಾವು ಆ್ಯಸ್ ಎ ಪ್ರಾಕ್ಟಿಷನರ್, ನೀವೊಬ್ಬ ಟೀಚರು, ಇದನ್ನು ಹೇಗೆ ಡೀಲ್ ಮಾಡ್ತೀರಾ ಕ್ಲಾಸ್ ರೂಮಲ್ಲಿ ಈ ಥರದ್ದು ವಿಷಯಗಳನ್ನು? ಈ ರೋಹಿತ್ ಹೇಳಿದ ಒಂದು ಬ್ಯಾಕ್ಗ್ರೌಂಡನ್ನು ತಗೊಂಡು ನಿಮ್ಮ ಎಲ್ಲ ಪ್ರಶ್ನೆಗೆ ನಾನು ನನ್ನ ಉತ್ತರವನ್ನು ಕೊಟ್ಬಿಡ್ತೇನೆ. ಪಠ್ಯ ಪುಸ್ತಕ ಯಾಕೆ ಬೇಕು ಅಂತ ಹೇಳೋದು, ಪಠ್ಯ ಪುಸ್ತಕ ನಿಜವಾಗಿ ಬೇಕಾಗಿಲ್ಲ. ಆದರೆ ಯಾಕೆ ಅದು ಬೇಕಾಗಿ ಬಂತು ಅನ್ನೋದನ್ನು ಹೇಳಿಬಿಡ್ತೇನೆ. ಗುರು ನಿರ್ಧಾರ ಮಾಡುವಂಥ ಒಂದು ಶಿಕ್ಷಣದ ಸನ್ನಿವೇಶದಲ್ಲಿ ಪಠ್ಯಗಳ ಅವಶ್ಯಕತೆ ಇಲ್ಲ, ಅದನ್ನು ಗುರುವೇ ತೀರ್ಮಾನ ಮಾಡ್ತಾನೆ. ಆ ಗುರುವಿನ ಕೆಪಾಸಿಟಿಯಲ್ಲಿ ವೇರಿಯೇಷನ್ ಬರ್ಬೋದು, ಆವಾಗ ಪಠ್ಯ ಬೇಕಾಗುವುದಿಲ್ಲ. ಯಾವಾಗ ಗುರು ವೀಕ್ ಆಗ್ತಾ ಹೋಗ್ತಾನೋ, ಪ್ರಭುತ್ವ ಸ್ಟ್ರಾಂಗ್ ಆಗ್ತಾ ಹೋಗ್ತದೋ, ಆವಾಗ ಪಠ್ಯಗಳ ಅವಶ್ಯಕತೆ ಬರ್ತದೆ. ಈ ಅವಶ್ಯಕತೆ ಒಂದು ಸಣ್ಣ ಕರೆಕ್ಷನ್ ನೀವು ಹೇಳಿದ್ರಲ್ಲಿ, ಈ 1835ಗಿಂತ ಮೊದಲು ಬಂದಿದೆ. ಈ ಧರ್ಮಪಾಲ್ ಅವರ ಬ್ಯೂಟಿಫುಲ್ ಟ್ರೀ ಪುಸ್ತಕವನ್ನು ನೋಡಿದರೆ, ಬ್ರಿಟಿಷರು ಬರುವುದಕ್ಕಿಂತ ಮೊದಲು ಇದ್ದಂಥ ಶಿಕ್ಷಣ ವ್ಯವಸ್ಥೆ ಆವಾಗಲೂ ಇತ್ತು. ಅದನ್ನು ಗಾಂಧೀಜಿಯವರು ಡಿಸ್ಪ್ಯೂಟ್ ಮಾಡಿದ್ದಾರೆ ಇಂಗ್ಲೆಂಡಲ್ಲಿ. ಪ್ರತಿ 60 ವಿದ್ಯಾರ್ಥಿಗಳಿಗೆ ಒಂದು ಶಾಲೆ ಭಾರತದಲ್ಲಿತ್ತು ಬ್ರಿಟಿಷರು ಬರುವುದಕ್ಕೆ ಮೊದಲು ಅಂತೇಳಿ. ಆ ಶಾಲೆಯಲ್ಲಿ ನೀವು ಈ ಉತ್ತರ ಕರ್ನಾಟಕದ ರಾಯಚೂರಿನದ್ದೊಂದು ಇದು ಅಂಕಿಅಂಶವನ್ನು ತೆಗೆದು ನೋಡಿದೆ. ಅಲ್ಲಿ ಸಿಲೆಬಸ್ನಲ್ಲಿ ಅಲ್ಲಿ ರಾಮಾಯಣ ಇದೆ, ಭಾಗವತ ಇದೆ, ಇಂಥದ್ದನ್ನೆಲ್ಲ ಸಿಲೆಬಸ್ ಆಗಿಟ್ಟು ಆ ಟೆಕ್ಸ್ಟ್ಗಳನ್ನು ಇಟ್ಟುಕೊಂಡು ಪಾಠವನ್ನು ಮಾಡಿದ್ದಾರೆ. ಪ್ರಭುತ್ವ ಸ್ಟ್ರಾಂಗ್ ಆದದ್ರ ಪರಿಣಾಮ ಅದು. ಆಮೇಲೆ ವಸಾಹತುಶಾಹಿ ಶಿಕ್ಷಣ ಬಂದಾಗ ಕ್ಲಿಯರ್ ಆಗಿ ಪ್ರಭುತ್ವವೇ ಅದನ್ನು ಕಂಟ್ರೋಲ್ ಮಾಡ್ತಾ ಹೋಯಿತು. ಆವಾಗ ಅಲ್ಲಿ 2 ಕ್ರಮ ಬಂದಿದೆ. ಒಂದೇನೆಂದರೆ, ಪ್ರಾರಂಭದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳು ಅನ್ನುವಂಥದ್ದು ಈಗಿನ ರೀತಿಯಲ್ಲಿ ಇರಲಿಲ್ಲ. ಈಗ ನಾನು ಒಂದು ಟೆಕ್ಸ್ಟ್ ಬುಕ್ ಬರೆದು ಕೊಡೋದು, ನೀವು ಒಂದು ಟೆಕ್ಸ್ಟ್ ಬುಕ್ ಬರೆದು ಕೊಡೋದು, ರೋಹಿತ್ ಅವರು ಒಂದು ಟೆಕ್ಸ್ಟ್ ಬುಕ್ ಬರೆದು ಕೊಡೋದು, ಅದನ್ನು ತಗೊಂಡೋಗಿ ಹೆಡ್ ಮಾಸ್ಟ್ರಿಗೆ ಕೊಟ್ಟರೆ ಅದನ್ನೆಲ್ಲ ನೋಡಿ ಇದರಲ್ಲಿ ಯಾವುದಾದಿತ್ತು ಅಂತ ಅವರು ಹೇಳ್ತಾರೆ, ಅದನ್ನು ಪಾಠ ಮಾಡೋದು. ಆ ರೀತಿಯ ಸಿಸ್ಟಮ್ ಒಂದಿತ್ತು. ಅದಾದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅದು ಸ್ವಲ್ಪ ಡೆವಲಪ್ಡ್ ಆದ ರೂಪದಲ್ಲಿ ಶಿಕ್ಷಣ ಇಲಾಖೆಗೆ ನಾವು ಪಠ್ಯ ಪುಸ್ತಕವನ್ನು ಬರೆದು ಕೊಡೋದು.
ಅವರು ಅದರಲ್ಲಿ ಯೋಗ್ಯವಾದದ್ದನ್ನು ಆಯ್ಕೆ ಮಾಡಿ ಇದು ಎಂಟೈರ್ ಸ್ಟೇಟಿಗೆ ಇದಾಗ್ಬೋದು ಅಂತೇಳಿ ಪ್ರಿಸ್ಕ್ರೈಬ್ ಮಾಡೋದು, ಅದನ್ನು ಪಾಠ ಮಾಡೋದು, ಆ ರೀತಿಯ ಪದ್ಧತಿ ಇತ್ತು. ಅದಾದ ಮೇಲೆ ಈ ಪಠ್ಯಪುಸ್ತಕ ರಚನಾ ಸಮಿತಿಗಳು ಈ ರೀತಿ ಅಧಿಕೃತವಾಗಿ ಬೇಕು ಅನ್ನುವಂಥದ್ದು ಬಂದದ್ದು. ಈ ಅಧಿಕೃತತೆ ಬರುವುದಕ್ಕೆ 2 ಕಾರಣಗಳಿವೆ. ಒಂದು ಏನು ಅಂತ ಹೇಳಿದ್ರೆ, ನಾವು ಎಲ್ಲವನ್ನು ಪ್ರಭುತ್ವದಿಂದಲೇ ನಡೆಯಬೇಕು ಅಂತ ಆಲೋಚನೆ ಮಾಡ್ತಾ ಇರೋದು ಒಂದು ಕಾರಣ. ಎರಡನೇದು ಏನು ಅಂತ ಹೇಳಿದ್ರೆ, ಆಧುನಿಕ ಜಗತ್ತು ಹೆಚ್ಚು ಸಂಕೀರ್ಣವಾಗ್ತಾ ಹೋದಂಥದ್ದು. ಈಗ ಉದಾಹರಣೆಗೆ ಗುರು ಕೇಂದ್ರಿತ ಶಿಕ್ಷಣ ಅಂತ ಹೇಳಿ ನೀವು ಮಾಡಿತ್ತು ಅಂತ ಹೇಳಿ ಆದ್ರೆ, ಒಬ್ಬ ಗುರುವಿಗೆ ಲ್ಯಾಟಿನ್ ಅಮೆರಿಕಾದಲ್ಲಿ ಏನೋ ಒಂದು ಅವಶ್ಯಕತೆ ಇರ್ತದೆ. ಇವತ್ತಿನದ್ದು ಇಂಟರ್ನ್ಯಾಷನಲ್ ಇಕಾನಮಿ, ಅಲ್ಲಿ ಹೋಗಿ ಬದುಕುವಂತ ವಿದ್ಯಾರ್ಥಿಗೆ ಯಾವ ನಾಲೆಜ್ ಬೇಕು ಅನ್ನುವಂಥದ್ದು ಒಂದು ಊರಿನಲ್ಲಿರುವ ಗುರುವಿಗೆ ಗೊತ್ತಾಗದೇ ಇರಬಹುದು. ಆವಾಗ ಪ್ರಭುತ್ವವೇ ಅದನ್ನು ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕಾದ ಅವಶ್ಯಕತೆ ಬರ್ತದೆ. ಎರಡನೇದು, ಜನಸಂಖ್ಯೆಯ ವಿಪರೀತ ಏರಿಕೆಯಾದಾಗ ಅಲ್ಲಿ ಒಂದು ಸ್ಪಷ್ಟವಾದ ಚೌಕಟ್ಟು ಅನ್ನುವಂಥದ್ದು ಬೇಕಾಗ್ತದೆ. ಇವತ್ತು ನೀವು ವಿವಾದದ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ವಿವಾದದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಏನಾಯ್ತು ಅಂದ್ರೆ, ವಿವಾದ ಎಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಈ ಕಾನೂನಿನ ಚೌಕಟ್ಟಿನಲ್ಲೇ ಅರ್ಥೈಸುವಿಕೆ, ಅದು ಕೂದಲು ಸೀಳುವಂತ ವಿಮರ್ಶೆಯಾಗಿ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ನಿಜವಾಗಿ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಅದು. ಈಗ ನಮ್ಮಲ್ಲಿ ಬರುವ ಅನೇಕ ವಿವಾದಗಳನ್ನು ಒಬ್ಬ ಮನುಷ್ಯನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸಂವಿಧಾನದಲ್ಲಿ ಬರದೇ ಆಗ್ಬೇಕಾ? ಅದರಲ್ಲಿ ಬರೆಯದಿದ್ರು ನಮಗೆ ಗೊತ್ತಿದೆ. ಆ ಕಾಮನ್ ಸೆನ್ಸ್ಗಿಂತ ಹೆಚ್ಚು ನಾವು ಕಾನೂನಿಗೆ ಬದ್ಧರಾಗ್ತಾ ಹೋಗುವಂಥದ್ದು, ಇದು ಒಂದು ಚೌಕಟ್ಟಿನ ಅವಶ್ಯಕತೆಯನ್ನು ಬೇಡ್ತದೆ. ಈಗ ಒಬ್ಬ ಶಿಕ್ಷಕನನ್ನು ಆಯ್ಕೆ ಮಾಡ್ತೀರಿ. ಆಯ್ಕೆ ಮಾಡುವಾಗ 79.53% ಇರುವವ ಸಿಲೆಕ್ಟೆಡ್, 79.52% ಇರುವವ ರಿಜೆಕ್ಟೆಡ್. ಈ 0.01% ಮೆರಿಟ್ನಲ್ಲಿ ಏನು ಡಿಫರೆನ್ಸ್ ಬರ್ತದೆ? ಏನೂ ಬರುವುದಿಲ್ಲ. ಆದರೆ ಒಂದು ಸಿಸ್ಟಮ್ ಅನ್ನು ಮಾನಿಟರ್ ಮಾಡಲಿಕ್ಕೆ ಬೇಕಾಗಿ ಮಾಡಿದಂಥ ವ್ಯವಸ್ಥೆ ಅದು. ನಿಜವಾಗಿ ನಾವು ಆಡಳಿತ ಯಂತ್ರ ಅಂತ ಹೇಳ್ತೇವೆ ನೋಡಿ, ಅದು ಯಂತ್ರವೇ ಅದು. ಈಗ ನಲಿಕಲಿ ಅನ್ನುವ ಒಂದು ಇದನ್ನ ಮಾಡಿದ್ರು ಪ್ರಾಜೆಕ್ಟ್, ಅದ್ರಲ್ಲಿ ಏನು ಪಠ್ಯಪುಸ್ತಕಗಳೇನಿರ್ಲಿಲ್ಲ. ಇಲ್ಲ. ಆದ್ರೆ ಪಠ್ಯ ಇತ್ತು, ದೇರ್ ವಾಸ್ ಎ ಟೆಕ್ಸ್ಟ್. ಸೊ ಇದು ಫೇಲ್ ಆಯ್ತು, ಅದು ಸಕ್ಸಸ್ಫುಲ್ ಆಗಿ. ಅದು ಈಗ ನೀವು ಟೆಕ್ಸ್ಟ್ಗಳು ಬೇಡ, ಗುರು ಕೇಂದ್ರಿತವಾಗಿ ನಡಿಬೇಕು. ಆ ಲ್ಯಾಟಿನ್ ಅಮೆರಿಕಾನಲ್ಲೋ ಅಥವಾ ಇಂಡಿಯಾದಲ್ಲೋ ನಂಜನಗೂಡ್ನಲ್ಲೋ ಎಲ್ಲೋ ಒಂದ್ ಕಡೆ ಆ ಒಂದು ಲೋಕಲ್ ಆಗಿರುವ ವಿಷಯಗಳನ್ನು ತಗೊಂಡು ಅದು ಯಾಕೆ ಫೇಲ್ ಆಯ್ತು? ಅಲ್ಲ, ಗುರು ಕೇಂದ್ರಿತವಾಗಿ ನೀವು ಕೊಟ್ರೆ ಗುರುವಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ನೀವು ನಲಿಕಲಿಯನ್ನು ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಾವು ಕಾರ್ಡ್ ಕಳಿಸ್ತೇವೆ ಅನ್ನೋದು, ಆ ಕಾರ್ಡ್ 3 ತಿಂಗಳಾದ್ರೂ ಬಾರದೇ ಇರುವುದು, ಆವಾಗ ಏನು ಮಾಡ್ಬೇಕು? ನೀವು ಮೇಸ್ಟ್ರಿಗೆ ಹೇಳಿಬಿಡ್ಬೇಕು, ನೋಡಿ ಇಷ್ಟು ನಮ್ಮ ಸಿಲೆಬಸ್ಸು, ನೀನು ಹೇಗೆ ಬೇಕಾದ್ರೂ ಮಾಡು ಅಂತ ಹೇಳಿದ್ರೆ ಅವ್ನಿಗೆ ಮಾಡ್ಲಿಕ್ಕೆ ಅವಕಾಶ ಉಂಟು. ಈಗ ನಮ್ಮಲ್ಲಿ ಒಂದಾದಾಯ್ತು, ಒಂದು 2 ವರ್ಷಗಳ ಹಿಂದೆ ಪಠ್ಯಪುಸ್ತಕ ಬರಲಿಲ್ಲ ಅಂತ ಬೊಬ್ಬೆ. ನಾನು ಹೇಳಿದ್ದಕ್ಕೆ ನಾವೆಲ್ಲ BEd ಆಗಿ ಬಂದವರು, ಇದು ಮೇಜರ್ ಸಬ್ಜೆಕ್ಟ್ ಅಧ್ಯಯನ ಮಾಡಿದವರು, ಸಿಲೆಬಸ್ ಏನು ಅನ್ನೋದು ಗೊತ್ತಿದೆ, ಪಾಠ ಮಾಡಲಿಕ್ಕೆ ಟೆಕ್ಸ್ಟ್ ಬುಕ್ ಯಾಕೆ ಬೇಕು ಅಷ್ಟು ಗೊತ್ತಿಲ್ವ ಅಂತ ಹೇಳಿ. ಅದು ಗೊತ್ತುಂಟು, ಆದರೆ ಎಕ್ಸಾಮಿಗೆ ಆಗುವಾಗ ಎಕ್ಸಾಮಲ್ಲಿ ಏನು ಅಂತ ಹೇಳಿದ್ರೆ ಪಾಯಿಂಟ್. ಅದು ಈಗ ದುರಂತ ಏನಂದ್ರೆ, ನೀವು ಹಿಸ್ಟ್ರಿ ಸೋಷಿಯಲ್ ಸೈನ್ಸ್ ಹೇಳಿದ್ರಿ, ಸೋಷಿಯಲ್ ಸೈನ್ಸಲ್ಲಿ 0 ಮಾರ್ಕ್ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಗೆ ತಪ್ಪು ಬರೆದ್ರು ಅದರಲ್ಲಿ ಒಂದಷ್ಟು ಸರಿ ಇದ್ದೇ ಇರ್ತದೆ, ಅವನ ಅನುಭವ ಎಲ್ಲ. ಆಯ್ತಾ? ಅದೇ ರೀತಿ ಸೋಷಿಯಲ್ ಸೈನ್ಸಲ್ಲಿ 100% ಮಾರ್ಕ್ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ ಹೇಗೆ ಬರೆದ್ರು ಅದರಲ್ಲಿ ಒಂದಷ್ಟು ದೋಷಗಳು ಉಳಿದಿರಲೇಬೇಕು. ಅದನ್ನೇ ಸೋಷಿಯಲ್ ಸೈನ್ಸ್ ಅಂತ ಹೇಳುದು. ಆದರೆ ನಮ್ಮಲ್ಲಿ ಕೀ ಆನ್ಸರ್ ಮಾಡೋದ್ರಿಂದ, ಕೀ ಆನ್ಸರ್ ನೋಡುದು ಒಂದು ಇದಾಯಿತು ಕಳೆದ ವರ್ಷ ನನ್ನ ಮಗಳು SLCಯಲ್ಲಿ ಬರೆದಾಗ. ಅದೇನು ಅಂತ ಹೇಳಿದ್ರೆ, ಉತ್ತರ ಇದು ಕರಾವಳಿ ಅಂತ ಬರಿಬೇಕು. ಆಯ್ತಾ? ಇವಳು ಉತ್ತರ ಏನು ಬರ್ದಿಯಾಳೆ ಅಂತ ಹೇಳಿದ್ರೆ ಪಶ್ಚಿಮದ ಸಮುದ್ರ ತೀರ ಅಂತ ಬರ್ದಿಯಾಳೆ. ತಪ್ಪು. ಯಾಕೆ ತಪ್ಪು ಅಂತೇಳಿ ಕರಾವಳಿ ಅಂತ ಬರೆಯಲಿಲ್ಲ, ಕೀ ಆನ್ಸರ್ ಕೊಟ್ಟದ್ದು ಕರಾವಳಿ ಅಂತೇಳಿ. ಈ ರೀತಿ ನೋಡುವುದರಿಂದ ಇವ್ಯಾಲ್ಯೂಯೇಷನ್ ಇಂದ ಬಂದ ಸಮಸ್ಯೆ. ಇಲ್ಲಿ ನೋಡಿ, ನಾವು ಪಠ್ಯದ ಬಗ್ಗೆ ಮಾತಾಡುವಾಗ ಪಠ್ಯ ರಚನೆ, ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ, ಈ 3 ಒಂದಕ್ಕೊಂದು ಕೋಆರ್ಡಿನೇಷನ್ ಆಗಬೇಕು. ಅದು ಹೇಗಿರ್ತದೆ ಅಂದ್ರೆ ಮೆಥಡಾಲಜಿಯ ಬೇಸ್ ಮೇಲೆ ಹೋಗಬೇಕು. ಈ ಮೆಥಡಾಲಜಿಯನ್ನು ಗಮನಿಸದೆ ನಾವು ಪಠ್ಯವನ್ನು ಮಾಡಿದಾಗ, ಈಗ ನಾನು ಸ್ವಲ್ಪ ಒಂದು 5 ನಿಮಿಷ ತಗೊಳ್ಬೋದಾ? ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ 5 ನಿಮಿಷ ತಗೊಳ್ಬೇಕು. ನಾನು 2 ರಿಂದ 3 ನಿಮಿಷದಲ್ಲೇ ಹೇಳಿದ್ರೆ ಒಳ್ಳೆ. ಆಯ್ತು, ಹೇಳುವ. ಕನ್ನಡ, ಇಂಗ್ಲಿಷು, ಹಿಂದಿ ಭಾಷಾ ಪಠ್ಯಗಳು. ಈ ಭಾಷಾ ಪಠ್ಯಗಳಲ್ಲಿ ಏನು ಗೊತ್ತಾಗಬೇಕು ಮಗುವಿಗೆ ಅಂತ ಹೇಳಿದ್ದಾರೆ. ಆಲಿಸುವ ಸಾಮರ್ಥ್ಯ ಬರಬೇಕು. ಆಲಿಸುವ ಸಾಮರ್ಥ್ಯ ಮಗುವಿಗೆ ಬಂದಿದೋ ಇಲ್ವೋ ಅಂತ ಹೇಳೋದನ್ನು ಟೆಸ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಇವ್ಯಾಲ್ಯೂಯೇಷನ್ ಟೂಲ್ ಏನಿದೆ? ಏನೂ ಇಲ್ಲ. ಎಕ್ಸಾಮಲ್ಲಿ ಬರೆಯುವುದು. ಅವನಿಗೆ ಮಗುವಿಗೆ ಕೇಳುವ ಸಾಮರ್ಥ್ಯ ಬಂದಿದೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ? ಗೊತ್ತಾಗ್ಲಿಕ್ಕೆ ಅವಕಾಶ ಇಲ್ಲ. ಮಾತನಾಡುವ ಸಾಮರ್ಥ್ಯವನ್ನು ಟೆಸ್ಟ್ ಮಾಡಲಿಕ್ಕೆ ಟೂಲ್ ಇಲ್ಲ. ಆಮೇಲೆ ಓದುವ ಸಾಮರ್ಥ್ಯ, ಇದನ್ನು ಟೆಸ್ಟ್ ಮಾಡಲಿಕ್ಕೆ ಟೂಲ್ ಇಲ್ಲ. ಬರೆಯುವ ಸಾಮರ್ಥ್ಯ, ಇದನ್ನು ಟೆಸ್ಟ್ ಮಾಡಲಿಕ್ಕೆ ಮಾತ್ರ ಟೂಲ್ ಇರು. ಆಮೇಲೆ ನೆಕ್ಸ್ಟ್ ನೋಡಿ, ಚಿಂತನಾ ಸಾಮರ್ಥ್ಯ,
ಮಗುವಿನ ಚಿಂತನಾ ಸಾಮರ್ಥ್ಯವನ್ನು ಟೆಸ್ಟ್ ಮಾಡಲಿಕ್ಕೆ ಎಲ್ಲಿ ಟೂಲ್ ಇದೆ? ಟೂಲ್ ಇಲ್ಲ. ಆ ನಂತರ ಪರಾಮರ್ಶನ ಸಾಮರ್ಥ್ಯ, ಇದಕ್ಕೂ ಟೂಲ್ ಇಲ್ಲ. ಇಲ್ಲಿ ಬೋಧನೋದ್ದೇಶ 6 ಇದೆ, ಅದರಲ್ಲಿ ಟೆಸ್ಟ್ ಮಾಡ್ತಾ ಇರುವುದು 1 ಮಾತ್ರ. ಆಯ್ತಾ? ಇದು ಯಾಕೆ ಅಂದ್ರೆ ಪಠ್ಯ ರಚನೆ, ಕಲಿಕಾ ಪ್ರಕ್ರಿಯೆ, ಇವ್ಯಾಲ್ಯೂಯೇಷನ್ 3ರ ನಡುವೆ ಕೋಆರ್ಡಿನೇಷನ್ ಇಲ್ಲದೆ ಇರುವುದರಿಂದ, ಒಂದು ಭಾಷಾ ಪಠ್ಯಕ್ಕೆ ಸಂಬಂಧಪಟ್ಟಾಗ. ಇನ್ನು ಗಣಿತ a+b² ಅನ್ನು ಅರ್ಥ ಮಾಡಿಸುವುದು ಅಂತೇಳಿ ಹೇಳಿದರೆ, ಅದರ ಮುಖಾಂತರ ಅಮೂರ್ತವಾದದ್ದನ್ನು ಗ್ರಹಿಸುವ ಶಕ್ತಿ ಮಗುವಿಗೆ ಬರಬೇಕು. ಮ್ಯಾಥಮ್ಯಾಟಿಕ್ಸ್ ಬೆಳೀತಾ ಅದು ಆಧ್ಯಾತ್ಮಕ್ಕೂ ಲಿಂಕನ್ನು ಪಡೀತದೆ, ಆ ಸಾಮರ್ಥ್ಯ ಬೆಳಿಬೇಕು. ವಿಜ್ಞಾನ ಅಂತೇಳಿ ಹೇಳಿದ್ರೆ ಒಂದು ನಿಗೂಢತೆಯ ಶೋಧವನ್ನು ಮಾಡುವ ಒಂದು ಸೈಂಟಿಫಿಕ್ ಅಪ್ರೋಚ್ ಮಗುವಿನಲ್ಲಿ ಬರಬೇಕು. ಬರೀ ಅಲ್ಲಿ ಇದು ಪೈಥಾಗೋರಸನ ಥಿಯರಿ ಅಲ್ಲ, ಅದು ಫ್ಲೆಮಿಂಗನ ಬಲಗೈ ನಿಯಮ, ಆ ನಿಯಮವನ್ನು ಬಾಯ್ಪಾಠ ಮಾಡಿ ಎಕ್ಸಾಮಿಗೆ ಬರೆಯುವುದು ಅಂತ ಹೇಳುವಂಥದ್ದಲ್ಲ. ಆ ನಿಯಮದ ಮೂಲಕ ಏನನ್ನು ಮಗು ನೋಡ್ತದೆ ಅದು ಬರಬೇಕು. ಇನ್ನು ಸೋಷಿಯಲ್ ಸೈನ್ಸ್ ನೀವು ಹೇಳಿದ್ರೆ, ಸೋಷಿಯಲ್ ಸೈನ್ಸ್ ಡಿಸ್ಪ್ಯೂಟ್ ಆಗ್ತದೆ. ಡಿಸ್ಪ್ಯೂಟಿನ ಪಾರ್ಟಿಗೆ ಮತ್ತೆ ಬರ್ತೇನೆ. ಡಿಸ್ಪ್ಯೂಟ್ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಪ್ರಶ್ನೆ ಮಾಡುವುದರಿಂದ ಡಿಸ್ಪ್ಯೂಟ್ ಆಗ್ತದೆ. ಆಯ್ತಾ? ಪ್ರಶ್ನೆ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಸೈನ್ಸ್ನ ಬಗ್ಗೆ ಹೇಳಿದ್ರಿ. ಸೋಷಿಯಲ್ ಸೈನ್ಸ್ನಲ್ಲಿ ಜನಗಳು ಜೀವನವನ್ನು ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಡಿಸ್ಪ್ಯೂಟ್ ಆಗಲ್ಲ. ಆಯ್ತಾ? ಅಲ್ಲಿ ಯಾವ ಇದು ಕಲಾಕೃತಿಗಳನ್ನು ಕೆತ್ತಿದರು ಅನ್ನೋದ್ರ ಬಗ್ಗೆ ಡಿಸ್ಪ್ಯೂಟ್ ಆಗಲ್ಲ. ಡಿಸ್ಪ್ಯೂಟ್ ಆಗೋದು ಪೊಲಿಟಿಕಲ್ ಹಿಸ್ಟ್ರಿ ಮಾತ್ರ, ಬೇರೆ ಯಾವುದು ಡಿಸ್ಪ್ಯೂಟ್ ಆಗೋದಿಲ್ಲ. ರಾಜಕೀಯ ಇತಿಹಾಸ ಡಿಸ್ಪ್ಯೂಟ್ ಆಗೋದು. ರಾಜಕೀಯವು ಕೂಡ ಒಂದು ಇತಿಹಾಸವೇ. ರಾಜಕೀಯ ಇತಿಹಾಸದ ಮುಖಾಂತರ ಬೆಳೆದುಕೊಂಡು ಬಂದಾಗ ವರ್ತಮಾನವು ಕೂಡ ಇತಿಹಾಸದ ಒಂದು ಭಾಗವಾಗಿ ಮಧ್ಯೆ ಇಂಟರ್ವ್ಯೂನ್ ಮಾಡ್ತೀನಿ. ಸೊ ಈ ಪ್ರಶ್ನೆನ ಇಲ್ಲಿ ತಗೊಳ್ಳೋಣ. ಕರೆಕ್ಟಾಗಿ ಹೇಳಿದ್ರಿ. ಈಗ ಪೊಲಿಟಿಕಲ್ ಹಿಸ್ಟ್ರಿ ಬಂದಾಗ ಸಮಸ್ಯೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಔರಂಗಜೇಬ್ ಯಾರೋ ಒಬ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಔರಂಗಜೇಬ್ ಬೇಡ, ರಾಣಾ ಪ್ರತಾಪ್ ಸಿಂಗ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್, ಶಿವಾಜಿ, ಈ ಥರದ ಒಂದು ಗಲಾಟೆಗಳು ನಡೆದಿರೋದು ನಮಗೂ ಎಲ್ಲರಿಗೂ ಗೊತ್ತಿದೆ. ಸೊ ಏನು ಹೇಳುತ್ತೆ ಅಂದರೆ 2-3 ಗುಂಪುಗಳು ಇದರಲ್ಲಿ ಕ್ಲಾಶ್ ಆಗುತ್ತೆ. ನಾವು ಹೇಳುವುದು ಸತ್ಯ ಅಂತ ಅನ್ನುವ ಒಂದು ವಿಚಾರ ಅದರಲ್ಲಿ ಬೆಳೆಯುತ್ತೆ. ಸೊ ಇದು ಏನು ಸತ್ಯ ನಾವು ಹೇಳೋದು ಅಂತಂದ್ರೆ ಏನು, ಯಾವ ವಿಚಾರ ಇದು? ಶಿವಾಜಿ ಸತ್ಯನೋ, ಟಿಪ್ಪು ಸುಲ್ತಾನ್ ಸತ್ಯನೋ, ಎರಡೂ ಸತ್ಯನೋ? ಈ ಉದಾಹರಣೆಗೆ ಟಿಪ್ಪು ಸುಲ್ತಾನಿನ ವಿವಾದ ತುಂಬ ಬಂದಿದೆ. ಟಿಪ್ಪು ಸುಲ್ತಾನ್ ಶೃಂಗೇರಿ ಮಠಕ್ಕೆ ದಾನದತ್ತಿಗಳನ್ನು ಕೊಟ್ಟ ಅಂತ ಓದ್ತೀವಿ. ಅದೇ ಟಿಪ್ಪು ಸುಲ್ತಾನ್ ತುಂಬ ಕ್ರೂರವಾಗಿ ಬಿಹೇವ್ ಮಾಡಿ ಕನ್ವರ್ಟ್ ಮಾಡ್ದ ಅಂತ ಓದ್ತೀವಿ. ಸೊ ಈ ಸತ್ಯಗಳನ್ನು ರೀಕನ್ಸೈಲ್ ಮಾಡೋದು, ಚರಿತ್ರೆಯಲ್ಲಿ ಓದುವುದು ಹೇಗೆ? ಸೊ ಪಠ್ಯಪುಸ್ತಕಗಳನ್ನ ರಚನೆ ಮಾಡುವುದು ಹೇಗೆ, ಅಥವಾ ಪಠ್ಯಪುಸ್ತಕಗಳ ಪರಿಷ್ಕರಣೆ ಈ ರೀತಿಯಾಗಿ ಮಾಡುವುದು ಹೇಗೆ? ಇದು ಅಂದರೆ ಸತ್ಯದ ಬಗ್ಗೆನಾ ಇದು ವಿಚಾರ, ಅಥವಾ ಜ್ಞಾನದ ಬಗ್ಗೆನಾ ವಿಚಾರ ಇದು ಅನ್ನುವ ಪ್ರಶ್ನೆ ಸಹಜವಾಗಿ ನಮ್ಮ ಮುಂದೆ ಬರುತ್ತೆ. ಇದಕ್ಕೆ ನೀವೇನು ಹೇಳ್ತೀರಾ? ಈಗ ಚೊಕ್ಕಾಡಿಯವರು ಒಂದು ಮಾತು ಹೇಳಿದ್ರು, ಅದು ಪೊಲಿಟಿಕಲ್ ವಿಚಾರಗಳನ್ನ ನಾವು ಬರೆದಾಗ ಮಾತ್ರ ಅಲ್ಲಿ ಡಿಸ್ಪ್ಯೂಟ್ ಬರುತ್ತದೆ, ಆದರೆ ಜನಜೀವನವನ್ನ ಹೇಳುವಾಗ ಡಿಸ್ಪ್ಯೂಟ್ ಇರೋದಿಲ್ಲ ಅಂತ ಹೇಳಿ. ನಾನು ಜನಜೀವನಕ್ಕೆ ಸಂಬಂಧಪಟ್ಟ ಒಂದು ಭಾಗವನ್ನೇ ಎತ್ತಿಕೊಳ್ತೇನೆ. ಇದು 2015ರಲ್ಲಿ ಬರಗು ರಾಮಚಂದ್ರಪ್ಪ ಅವರು ಮಾಡಿರುವಂಥ ಪರಿಷ್ಕರಣೆ. ಅದರ ಒಂದು ಪ್ಯಾರಾಗ್ರಾಫ್ ಅನ್ನು ಮಾತ್ರ ನಾನಿಲ್ಲಿ ಓದ್ತೇನೆ. ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತು. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಕಾಲ ಎಂದು ಕರೆಯುತ್ತಾರೆ. ಇದು ವೇದಕಾಲ ಸಂಸ್ಕೃತಿ ಅನ್ನೋ ಚಾಪ್ಟರ್ನ ಬಹುಶಃ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಕೂಡ ಇದೆ. ಈ ಒಂದೇ ಪ್ಯಾರಾಗ್ರಾಫ್ನಲ್ಲಿ ನಾನು ಕನಿಷ್ಠ 10 ತಪ್ಪುಗಳನ್ನು ತೋರಿಸಬಲ್ಲೆ. ಯಾಕೆ ಅಂತ ಹೇಳಿದ್ರೆ, ಮೊದಲ ವಾಕ್ಯವೇ, ಇಡೀ ಒಂದು ಚಾಪ್ಟರ್ನ ಮೊದಲ ವಾಕ್ಯ ಹೇಗೆ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ, ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ. ಅವರು ಮಧ್ಯ ಏಷ್ಯಾದಿಂದ ಬಂದ್ರ, ಸೈಬೀರಿಯಾದಿಂದ ಬಂದ್ರ, ಅಥವಾ ಟರ್ಕಿಯಿಂದ ಬಂದ್ರ, ಯಾರಿಗೂ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಐತಿಹಾಸಿಕ ಸತ್ಯಗಳು, ನಮಗೆ ಸಾಕ್ಷಿಗಳು ಸಿಕ್ಕಿಲ್ಲ. ಸೊ ನೀವು ಹೇಗೆ ಹೇಳ್ತೀರಿ? ಮತ್ತು ಅದು ಆರ್ಯ ಜನಾಂಗ ಅನ್ನುವ ಜನಾಂಗದ ಬಗ್ಗೆ ನಿಮಗೆ ಎಲ್ಲಿ ಸಾಕ್ಷಿ ಪುರಾವೆಗಳು ಸಿಕ್ಕಿದೆ? ಸೊ ಹಾಗಾಗಿ ಒಂದು ವಾಕ್ಯದಲ್ಲಿ, ಮೊದಲ ವಾಕ್ಯದಲ್ಲಿ 2 ತಪ್ಪುಗಳು ಸಿಕ್ಕಿತು. ಆಮೇಲೆ ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯುತ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈಗ ಮಗುವಿಗೆ ಪ್ರಶ್ನೆ ಬರುತ್ತೆ, ವೇದಕಾಲ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು, ವೇದಕಾಲದ ಸಂಸ್ಕೃತಿ ಅಂದ್ರೆ ಏನು? ವೇದಗಳ ಬಗ್ಗೆನೇ ನೀವು ಹೇಳದೆ ವೇದಕಾಲದ ಸಂಸ್ಕೃತಿ ಎಂದು ಹೇಳುತ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಮಗುವಿಗೆ ಪ್ರಶ್ನೆ ಬರುವುದು ಸಹಜ. ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ಆಮೇಲೆ ಗಂಗಾ ನದಿ ಬಯಲಿನಲ್ಲಿ ರೂಪುಗೊಂಡಿತು ಅಂತ ಹೇಳ್ತಾರೆ. ವೇದಗಳ ಸಂಸ್ಕೃತಿ ಅನ್ನೋದು ಮಗುವಿಗೆ ಇನ್ನೂ ಪ್ರಶ್ನೆ ಹಾಗೆ ಉಳಿದಿದೆ. ನೀವು ಇನ್ನೂ ಮುಂದೆ ಹೋಗಿ ಹೇಳ್ತೀರಿ ಸರಸ್ವತಿಯಲ್ಲಿ ಬಂತು, ಗಂಗಾ ನದಿಯಲ್ಲಿ ಬಂತು. ಸಿಂಧುವನ್ನು ನೀವು ಉದ್ದೇಶಪೂರ್ವಕವಾಗಿ ಅಲ್ಲಿ ತಪ್ಪಿಸ್ತೀರಿ, ಆ ಒಂದು ಹೆಸರನ್ನ ತಪ್ಪಿಸ್ತೀರಿ. ಯಾಕಂದ್ರೆ ಸಿಂಧೂ ನದಿ ನಾಗರಿಕತೆಗೂ ವೇದಕಾಲದ ಸಂಸ್ಕೃತಿಗೂ ಸಂಬಂಧ ಇಲ್ಲ ಅನ್ನೋದನ್ನ ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ, ಸೋ ಕಾಲ್ಡ್ ಎಮಿನೆಂಟ್ ಹಿಸ್ಟೋರಿಯನ್ಸು. ಆಮೇಲೆ ಅವರು ಕೊನೆಗೆ ಈ ಎಲ್ಲ ಹೇಳಿ ಆದ್ಮೇಲೆ ಕೊನೆಗೆ ಹೇಳ್ತಾರೆ, ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಕಾಲ ಎಂದು ಕರೆಯುತ್ತಾರೆ. ಅಂದ್ರೆ ಇಡೀ
ಎಲ್ಲವನ್ನು ಸುತ್ತಿಕೊಂಡು ಬಂದ ಮೇಲೆ ನೀವು ಕೊನೆಗೆ ರಾಮ ಸೀತೆಗೆ ಏನಾಗಿದ್ದ ಅನ್ನೋದನ್ನ ಹೇಳ್ತಾ ಇದ್ರಿ, ಇಡೀ ರಾಮಾಯಣವನ್ನು ಹೇಳಿದ ಮೇಲೆ. ಇಲ್ಲೂ ಕೂಡ ಸಮಸ್ಯೆ ವೇದ ಕಾಲ ಅಂತ ಹೇಳುವಂಥದ್ದು ಒಂದು ಸಾಹಿತ್ಯವನ್ನು ಇಟ್ಟುಕೊಂಡು ನೀವು ಒಂದು ಕಾಲವನ್ನು ನಿಷ್ಕರ್ಷೆ ಮಾಡ್ತೀರಿ ಅಂತ ಹೇಳಿದ್ರೆ, ಹಾಗಾದ್ರೆ ಮಗು ಸಹಜವಾಗಿಯೇ ಕೇಳುತ್ತೆ, ಬೈಬಲ್ ಕಾಲ ಅಂದ್ರೆ ಏನು, ಕುರಾನ್ ಕಾಲ ಅಂದ್ರೆ ಏನು? ನೋಡಿ, ನಾನು ಹೇಳ್ತಾ ಇರೋದು ಕೇವಲ ಒಂದು 4 ವಾಕ್ಯಗಳ ಒಂದು ವಾಕ್ಯವೃಂದ, ಒಂದು ಪ್ಯಾರಾಗ್ರಾಫ್. ಇದು ಕೂಡ ಒಂದು ಇಡೀ ಅಧ್ಯಾಯದ ಮೊದಲ ಪ್ಯಾರಾಗ್ರಾಫ್. ಇಷ್ಟು 4 ವಾಕ್ಯಗಳಲ್ಲೇ ಇಷ್ಟೊಂದು ಸಮಸ್ಯೆಗಳು ಕಾಣಿಸ್ತವೆ ಅಂತ ಹೇಳಿದ್ರೆ, ಹಾಗಾದ್ರೆ ನೀವು ಯಾವ ರೀತಿಯಲ್ಲಿ ಜನಜೀವನದ ಇತಿಹಾಸವನ್ನು ಕಟ್ಟಿಕೊಡ್ತಾ ಇದ್ದೀರಿ? ನಾನು ಹೇಳ್ತಾ ಇರೋದು ಕೇವಲ ಪೊಲಿಟಿಕಲ್ ಹಿಸ್ಟ್ರಿ ಮಾತ್ರ ಅಲ್ಲ, ಜನಸಾಮಾನ್ಯರ ಇತಿಹಾಸವನ್ನು ಬರೀಬೇಕಾದ್ರೂ ಕೂಡ ಪರಿಷ್ಕರಣೆಯಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ನಾನು ತುಂಬಾ ಹಿಂದೆ ಹೋಗ್ತಾ ಇಲ್ಲ, 20-30 ವರ್ಷಗಳ ಹಿಂದಿನ ಕಥೆಯನ್ನು ಹೇಳ್ತಾ ಇಲ್ಲ, ಕೇವಲ 5-6 ವರ್ಷಗಳ ಹಿಂದೆ ನಡೆದಿರುವಂತಹ ಪರಿಷ್ಕರಣೆ. ಇದು ನಾನು ಹೇಳ್ತಾ ಇರೋದು ಒಂದು ಪ್ಯಾರಾಗ್ರಾಫ್. ಈ ರೀತಿ ಇಡೀ ಟೆಕ್ಸ್ಟ್ ಬುಕ್ಕಿನಲ್ಲಿ 6ರಿಂದ 10ನೇ ತರಗತಿವರೆಗಿನ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲೂ ಈ ರೀತಿಯ ಸಮಸ್ಯೆಗಳನ್ನು ಮಾಡಿ ಹಾಕಿದ್ದಾರೆ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ನಾವೆಲ್ಲರೂ ಸಿಂಧು ನದಿಯ ನಾಗರಿಕತೆಯ ಬಗ್ಗೆ ಓದಿದ್ದೇವೆ. ಹರಪ್ಪ ಮೊಹೆಂಜೊದಾರೋ 2 ಹೆಸರುಗಳನ್ನು ಬಿಟ್ಟು ನಮಗೆ 3ನೇ ಹೆಸರು ಗೊತ್ತಿಲ್ಲ. ಆದ್ರೆ ನೀವು ಅದರ ಇತಿಹಾಸವನ್ನ ನೀವು ನೋಡಿದ್ರೆ 1848-1851 ಆ ಒಂದು ಸಮಯದಲ್ಲಿ ಅದನ್ನ ಉತ್ಖನನ ಮಾಡಿ ತೆಗೆದ ಒಂದು ಇತಿಹಾಸವನ್ನ ನೀವು ಓದಿದ್ರೆ, ಅಲ್ಲಿ ಮೊದಲ ಬಾರಿಗೆ ಈ ಸಿಂಧು ನದಿಯ ನಾಗರಿಕತೆ ನಮಗೆ ಕಾಣಸಿಕ್ಕಿದ್ದು ಬ್ರಾಹ್ಮಣಾಬಾದ್ ಅನ್ನೋ ಊರಿನಲ್ಲಿ. ಎಷ್ಟು ಜನ ನಾವು ಇದನ್ನ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಓದಿದ್ದೇವೆ? ಬ್ರಾಹ್ಮಣಾಬಾದಿನ ಬಗ್ಗೆ ಎಲ್ಲೂ ಉಲ್ಲೇಖವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಹೆಸರಿನಲ್ಲೇ ಅವರಿಗೆ ಸಮಸ್ಯೆ ಇದೆ. ಇನ್ನು ಧೋಲಾವೀರ ಅನ್ನೋ ಒಂದು ಭಾಗದಲ್ಲಿ ನಮಗೆ ಸಿಕ್ಕಿದೆ, ರಾಖಿಗಡಿ ಅನ್ನೋ ಭಾಗದಲ್ಲಿ ಸಿಕ್ಕಿದೆ. ಹರಪ್ಪ ಮೊಹೆಂಜೊದಾರೋಗಿಂತ ಜಾಸ್ತಿ ನಮಗೆ ಆ ಉತ್ಖನನದಲ್ಲಿ ಬೇಕಾದಷ್ಟು ಅಂಶಗಳು ನಮಗೆ ಸಿಕ್ಕಿದೆ. ಮತ್ತು ಈ ಉತ್ಖನನವನ್ನು ಮಾಡಿದವರು ಭಾರತೀಯರು. ಅದು ಬ್ಯಾನರ್ಜಿ ಇರಬಹುದು, RD ಬ್ಯಾನರ್ಜಿ ಇರಬಹುದು, ಅಥವಾ ದೀಕ್ಷಿತರು KN ದೀಕ್ಷಿತ್ ಇರಬಹುದು, MS ವತ್ಸ ಅವರು ಇರಬಹುದು. ಇವರ ಹೆಸರುಗಳನ್ನು ನಾವು ಎಷ್ಟು ಜನ ಓದಿದ್ದೇವೆ? ನಾವೆಲ್ಲರೂ ಸಿಂಧು ನದಿ ನಾಗರಿಕತೆ ಬಗ್ಗೆ ನಮ್ಮೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಓದಿದವರು. ಎಷ್ಟು ಜನ ಈ ಭಾರತೀಯ ಹೆಸರುಗಳನ್ನು ಕೇಳಿದ್ದೇವೆ? ಕನ್ನಿಂಗ್ಹ್ಯಾಮ್ ಅಂತ ಹೇಳುವಂತ ಒಬ್ಬ ಅಧಿಕಾರಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ನಿರ್ದೇಶಕನಾಗಿದ್ದವನು, ಅವನ ಹೆಸರು ಕೂಡ ಅಲ್ಲಿ ಬರ್ತದೆ, ಇತಿಹಾಸದಲ್ಲಿ ಬರ್ತದೆ. ಆದ್ರೆ ಆತ ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ? ನಾವು ಇವತ್ತು ಹೇಳ್ತೇವೆ ಬ್ರಿಟಿಷರು ಇತಿಹಾಸವನ್ನು ಸಂರಕ್ಷಣೆ ಮಾಡಿಟ್ರು, ನಮಗೋಸ್ಕರ ಇದನ್ನು ತೆಗೆದಿಟ್ರು, ನಮಗೆ ಇತಿಹಾಸದ ಪ್ರಜ್ಞೆ ಇರಲಿಲ್ಲ ಅನ್ನೋದನ್ನ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇಂಡೈರೆಕ್ಟ್ ಆಗಿ ನಾವು ಹೇಳ್ತೇವೆ. 1848ರಿಂದ 61ರವರೆಗೆ ಇದರಲ್ಲಿ ಮುಲ್ತಾನ್ ಮತ್ತೆ ಲಾಹೋರ್ ಮಧ್ಯದಲ್ಲಿ 160 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ರೈಲು ಮಾರ್ಗವನ್ನ ಮಾಡ್ತಾರೆ. ಆ ರೈಲು ಮಾರ್ಗವನ್ನು ಮಾಡೋದಕ್ಕೆ 100 ಮೈಲಿಯ ರೈಲು ಮಾರ್ಗವನ್ನು ಮಾಡೋದಕ್ಕೆ ಬೇಕಾದಂತ ಅಷ್ಟೂ ಇಟ್ಟಿಗೆಗಳನ್ನ ತೆಗೆದು ಹಾಕುವಂಥದ್ದು ಈ ಹರಪ್ಪ ಮೊಹೆಂಜೊದಾರೋದ 2000-3000 ವರ್ಷದ ಹಿಂದಿನ ಇಟ್ಟಿಗೆಗಳನ್ನು. ಹಾಗಾದ್ರೆ ಇವರ ಇತಿಹಾಸ ಪ್ರಜ್ಞೆ ಎಲ್ಲಿ ಹೋಗಿತ್ತು? ನಾವು ಇಂಥ ವಿಚಾರಗಳನ್ನು ನಮ್ಮ ಇತಿಹಾಸ ಪಠ್ಯಗಳಲ್ಲಿ ಓದಿದ್ದೀರಾ? ನೀವು ಯಾರಾದ್ರೂ ಓದಿದ್ದೀರಾ? ಇದ್ರೆ ನಾನು ದಯವಿಟ್ಟು ಕೈ ಎತ್ತಿ. ಇಂತಹ ಯಾವ ವಿಚಾರಗಳನ್ನು ಕೂಡ ನಾವು ಓದದೆ ನಾವು ಸಿಂಧು ನದಿಯ ನಾಗರಿಕತೆಯ ಬಗ್ಗೆ ಓದ್ತೇವೆ. ಎಂಡ್ ಆಫ್ ದ ಚಾಪ್ಟರ್ ಆ ಮಕ್ಕಳಿಗೆ ಯಾವ ಸಂದೇಶ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ನಾವು ಶಿಕ್ಷಕರು, ಪಠ್ಯಪುಸ್ತಕ ರಚನೆಕಾರರು ಎಲ್ಲರೂ ಸೇರಿ ಏನ್ ಹೇಳ್ತೇವೆ ಅಂದ್ರೆ, ಅವರು ಒಳ್ಳೆ ಚರಂಡಿಗಳನ್ನು ಮಾಡ್ತಾ ಇದ್ರು. ಅಂದ್ರೆ ಮಗುವಿಗೆ ಸಿಂಧು ನದಿ ನಾಗರಿಕತೆಯವರು ಏನ್ ಮಾಡ್ತಾ ಇದ್ರು ಅಂದ್ರೆ ಒಳ್ಳೆ ಚರಂಡಿ ಮಾಡ್ತಾ ಇದ್ರು ಅನ್ನೋದು ಮಾತ್ರ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಬಿಟ್ರೆ, ಅಲ್ಲಿಯ ಇಟ್ಟಿಗೆಗಳ ರಚನೆಗಳು ಅವುಗಳು ಶಿಲ್ಪ ಸೂತ್ರದ ಪ್ರಕಾರ ಇದ್ದಾವೆ ಅನ್ನೋದನ್ನು ನೀವೆಲ್ಲಾದ್ರೂ ಓದಿದ್ದೀರಾ? ಅಥವಾ ಅಲ್ಲಿ ಬರುವಂತಹ ಹೆಣಿಲು ಬಸವ ಅಂತ ನೀವು ಟೆಕ್ಸ್ಟ್ ಬುಕ್ಕಿನಲ್ಲಿ ನೋಡ್ಬೋದು. ಹೆಣಿಲು ಬಸವ ಅನ್ನೋ ಹೆಸರನ್ನ ಹಾಕ್ತೇವೆ ಚಿತ್ರಗಳಲ್ಲಿ. ನಾವೆಲ್ಲಾದ್ರೂ ಅದನ್ನು ನಂದಿ ಅಂತ ಗುರುತಿಸಿದ್ದೇವಾ? ನಾವೆಲ್ಲಾದ್ರೂ ಅಲ್ಲಿ ಪಶುಪತಿ ವಿಗ್ರಹವನ್ನ ನಾವು ನೋಡಿದ್ದೇವೆ ಅಂತ ಹೇಳ್ತೇವಾ? ಅಂದ್ರೆ ನಮ್ಮ ವೈದಿಕ ಸಂಸ್ಕೃತಿಯ ಯಾವೆಲ್ಲ ಕುರುಹುಗಳಿದ್ದಾವೋ ಅವೆಲ್ಲಕ್ಕೂ ನಾವು ಬೇರೆ ಹೆಸರುಗಳನ್ನ ಕೊಟ್ಟು ನಾವು ಸಿಂಧು ನದಿ ನಾಗರಿಕತೆಯನ್ನ ನಾವು ಮಕ್ಕಳಿಗೆ ಬೋಧಿಸ್ತಾ ಇದ್ದೇವೆ. ಸೊ ಹೀಗಾದಾಗ ನಾವು ಖಂಡಿತವಾಗಿಯೂ ಪರಿಷ್ಕರಣೆ ಮಾಡಬೇಕಾದ ಅಗತ್ಯ ಬಂದೇ ಬರುತ್ತೆ. ಈಗ ಉದಾಹರಣೆಗೆ ಈಗ ನಾವೊಂದು ಸನ್ನಿವೇಶ ತಗೊಳ್ಳೋಣ, ಈಗಿನ ಪ್ರಾಕ್ಟಿಕಲ್ ಆಗಿರೋ ಸನ್ನಿವೇಶ. ಈಗ ನಾವು 3 ಜನ ಇಲ್ಲಿ ಕೂತಿದ್ದೀವಿ, ಅಲ್ಲೊಂದು 50 ಜನ ಕೂತ್ಕೊಂಡಿದ್ದಾರೆ, ಅಲ್ಲಿ ಬಾಗಿಲಿದೆ, ಇನ್ನೇನೋ ಇದೆ, ಮುಂದೆ ಬಸ್ ಹೋಗ್ತಿದೆ ಅಂತ. ಈ ಥರದ್ದೆಲ್ಲ ಸತ್ಯಗಳು, ನಮ್ಮ ಸುತ್ತಮುತ್ತ ನಡೀತಿರೋ ಸತ್ಯಗಳು. ಸೊ ದಿಸ್ ಇಸ್ ಇನ್ಫಾರ್ಮೇಶನ್ ಅಂತ ನಾವು ಮಾಹಿತಿ ಇದು ಅಂತ. ಸೊ ಈಗ ನಿಮ್ಮ ಹತ್ರ ಒಂದಷ್ಟು ಮಾಹಿತಿಗಳಿದೆ, ಈಗ ನೀವು ಹೇಳಿದ್ರಲ್ಲ ಅದು. ಸೊ ಈ ಹಿಂದೆ ಪರಿಷ್ಕರಣೆ ಮಾಡಿದವ್ರ ಹತ್ರ ಒಂದಷ್ಟು ಮಾಹಿತಿಗಳಿವೆ. ಸೊ ಅವರಿಗೆ ಅದು ಸತ್ಯ ಅಂತ ಅನ್ಸುತ್ತೆ, ನಿಮಗೆ ಅದು ಅಲ್ಲ. ಅಂದ್ರೆ ಈ ರೀತಿ ಅವರಿಗೆ ನಾವು 4-5 ವರ್ಷಗಳಿಂದ ನಿರಂತರವಾಗಿ ಕೇಳಿದ್ದೇವೆ, ಚರ್ಚೆಗೆ ಕರೆದಿದ್ದೇವೆ. ನಿಮ್ಮ ಐತಿಹಾಸಿಕ ಸಾಕ್ಷಿಗಳು ಏನಿದ್ದಾವೆ ಅವುಗಳನ್ನು ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದೇವೆ. ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಕಳೆದ 4-5 ವರ್ಷಗಳಿಂದ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರು ಒಂದೇ ಒಂದು ಸಾಕ್ಷ್ಯವನ್ನು ಇದುವರೆಗೆ ನಮ್ಗೆ ಕೊಟ್ಟಿಲ್ಲ. ಅವರು ಬರೆದಿರುವ ಅಷ್ಟೂ ಬರಹಗಳಿಗೆ, ಅಷ್ಟೂ ವಾಕ್ಯಗಳಿಗೆ ಒಂದೇ ಒಂದು ಸಾಕ್ಷಿಯನ್ನು ಕೂಡ ನಮಗೂ ಕೊಟ್ಟಿಲ್ಲ, DSCRTಗೂ ಕೊಟ್ಟಿಲ್ಲ. ಈಗ ಅವ್ರು ಹೇಳಿದ್ರು ಪಠ್ಯಪುಸ್ತಕಕ್ಕೊಂದು ಫ್ರೇಮ್ ವರ್ಕ್ ಬೇಕು, ಅದಕ್ಕೊಂದು ಪದ್ಧತಿ ಇದೆ ಅಂತೆಲ್ಲ ಹೇಳಿದ್ರು. DSCRT ಅವರಿಗೂ ಕೂಡ ನಾವು ಇಂತಹ ವಾಕ್ಯಗಳನ್ನು ಯಾಕೆ ಬರೆದಿದ್ದೇವೆ ಅನ್ನೋ ಒಂದೇ ಒಂದು ಸಾಕ್ಷಿ, ದಾಖಲೆ, ಪುರಾವೆ ಯಾವುದನ್ನು ಕೂಡ ಅವರು ಕೊಟ್ಟಿಲ್ಲ. ಇದನ್ನು ನಾನು ಓಪನ್ ಆಗಿ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಈ ಥರದ ಈ ಮಾಹಿತಿಗಳು ನಮ್ಮ ಸುತ್ತಮುತ್ತ ಹರಿದಾಡ್ತಿರುತ್ತೆ.
ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಬಗ್ಗೆ ವಿವಾದ ಆದಾಗ ಸಾಕಷ್ಟು ಪೇಪರ್ಗಳಲ್ಲಿ ಅದೆಲ್ಲ ರೋಹಿತ್ ಚಕ್ರತೀರ್ಥ ಅಂದರೆ ಇದರ ಅಧ್ಯಕ್ಷರು ಅರ್ಧ ಸತ್ಯ ಹೇಳಿದ್ದಾರೆ, ಸುಳ್ಳುಗಳನ್ನು ಪಠ್ಯಪುಸ್ತಕಗಳನ್ನು ಮಾಡಕ್ಕೆ ಹೊರಟಿದ್ದಾರೆ, ಇಂಡಿಯಾದ ಬಗ್ಗೆ ಇರೋ ಸತ್ಯ ಇದಲ್ಲ ಅಂತ. ಈ ಥರ ಒಂದು ವಿಚಾರ ಬಂದಾಗ ನಿಮ್ಮ ಕೇಸ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ, ಅದೇ ಅರ್ಧ ಸತ್ಯ ಅಂತ ಹೇಳುವವರು ಮತ್ತೆ ಮಿಕ್ಕ ಅರ್ಧ ಸತ್ಯ ಯಾವ್ದು ನಾನು ಬಚ್ಚಿಟ್ಟಿದ್ದೇನೆ ಅನ್ನೋದನ್ನ ನೇರವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಇಡಬಹುದು. ನಾವು ಆಕ್ಚುಲಿ ಪೂರ್ತಿ ಸತ್ಯವನ್ನು ಹೇಳಿದ್ದೇವೆ. ಅರ್ಧ ಸತ್ಯ ಏನಿತ್ತು ಅದನ್ನು ಪೂರ್ತಿಯಾಗಿ ನಾವು ಬಿಚ್ಚಿಟ್ಟಿದ್ದೇವೆ. ಉದಾಹರಣೆಗೆ ಉತ್ತರ ಭಾರತದ ರಾಜವಂಶಗಳ ಬಗ್ಗೆ ನಾನು ಬಹಳಷ್ಟು ವೇದಿಕೆಯಲ್ಲಿ ಹೇಳಿದೆ. ರಾಜವಂಶಗಳ ಬಗ್ಗೆ ಓದಬೇಕಾದ್ರೆ ಜನ ಯಾವುದನ್ನು ಓದ್ತಾರೆ? ಕೇವಲ ರಜಪೂತ್ರ ವಂಶವನ್ನು ಇತಿಹಾಸವನ್ನು ಓದ್ತಾರೆ, ಮುಘಲರ ಇತಿಹಾಸವನ್ನು ಓದ್ತಾರೆ, ಒಂದಷ್ಟು ಮುಸ್ಲಿಂ ರಾಜರ ಇತಿಹಾಸವನ್ನು ಓದ್ತಾರೆ. ಎಷ್ಟು ಜನ ಕಾಶ್ಮೀರದ ಇತಿಹಾಸವನ್ನು ಓದಿದ್ದಾರೆ? ಈಗ ಇತ್ತೀಚೆಗೆ ಕಾಶ್ಮೀರ್ ಫೈಲ್ಸ್ ಅನ್ನೋ ಒಂದು ಸಿನಿಮಾ ಬಂದ ಮೇಲೆ ಜನಕ್ಕೆ ಕಾಶ್ಮೀರದ ಇತಿಹಾಸ ಏನಿದೆ ಅನ್ನೋದನ್ನು ಹುಡುಕುವ ಒಂದು ಹುಮ್ಮಸ್ಸು ಬಂದಿದೆ. ಈಗ ನಿನ್ನೆಷ್ಟೇ ವಿಜಯವಾಣಿಯಲ್ಲೋ ಎಲ್ಲೋ ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ನೋಡಿದ್ವಿ, ಲಲಿತಾದಿತ್ಯನ ಮೇಲೆ ಒಂದು ಆರ್ಟಿಕಲ್ ಮಾಡಿದ್ದಾರೆ. ಲಲಿತಾದಿತ್ಯ ಅನ್ನೋ ಒಬ್ಬ ರಾಜ ಇದ್ದ ಅನ್ನೋದು ಎಷ್ಟೋ ಜನ ನಮಗೆ ಇತಿಹಾಸ ತಜ್ಞರಿಗೂ ಕೂಡ ಗೊತ್ತಿಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಇತ್ತು. ನಾವು ಕಾರ್ಕೋಟ ವಂಶದ ಬಗ್ಗೆ ಹಾಕಿದ್ದೇವೆ, ಅವರು 250-260 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಅಹೋಮ್ ರಾಜವಂಶದ ಬಗ್ಗೆ ಹಾಕಿದ್ದೇವೆ. ಅರ್ಧ ಸತ್ಯ ಇವ್ರು ಏನು ಕೊಡ್ತಾ ಇದ್ರು, ಕೇವಲ ರಜಪೂತ್ರನ್ನು ಮಾತ್ರ ಏನು ಇವರು ತೋರಿಸ್ತಾ ಇದ್ರು. ನಾವು ಉತ್ತರ ಭಾರತ ಅಂತ ಹೇಳಿದ್ರೆ ಕೇವಲ ರಜಪೂತ್ರಲ್ಲ, ಕೇವಲ ಮುಘಲರಲ್ಲ, ಅದು ಕ್ಯಾಸ್ಪಿಯನ್ ಸಮುದ್ರದಿಂದ ಈ ಕಡೆ ಬಂಗಾಳದವರೆಗೆ ಹರಡಿಕೊಂಡಿರುವಂತ ಒಂದು ದೊಡ್ಡ ಭೂಭಾಗ. ಅಲ್ಲಿ ಅಹೋಮರು ಬರ್ತಾರೆ, ಕಾರ್ಕೋಟರು ಬರ್ತಾರೆ, ಇನ್ನು ಬೇರೆ ಬೇರೆ ರಾಜವಂಶಗಳು ಬರ್ತವೆ ಅನ್ನೋದನ್ನ ಪೂರ್ತಿ ಸತ್ಯವನ್ನ ಜನಕ್ಕೆ ಕೊಟ್ಟಿದ್ದೇವೆ. ಉದಾಹರಣೆಗೆ ಟಿಪ್ಪುವಿನ ಬಗ್ಗೆ ಮಾತು ಬಂತು. ಟಿಪ್ಪು ಯಾಕೆ ಮುಖ್ಯ ಆಗ್ತಾನೆ ಅನ್ನೋದು ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ನಾನು ಕೆಲವು ದಿನಗಳ ಹಿಂದೆ ಹೇಳಿದೆ, ಏನು ಈ ಹಿಜಾಬ್ ಹಲಾಲ್ ಅಂತ ನಾವೇನ್ ಹೇಳ್ತಾ ಇದ್ದೇವೆ, ಈ ಹಿಜಾಬ್ ಹಲಾಲ್ ಟಿಪ್ಪು ಎಲ್ಲದಕ್ಕೂ ಒಂದು ಕನೆಕ್ಷನ್ ಇದೆ. ಎಲ್ಲವೂ ಕೂಡ ಮೂಲಭೂತವಾದವನ್ನು ಮುನ್ನೆಲೆಗೆ ತರ್ತಾ ಇರುವಂತ ಕೆಲವು ವಿಚಾರಗಳು ಅಂತ ಹೇಳಿ. ಯಾಕೆ ಇವರಿಗೆ ಇಬ್ರಾಹಿಂ ಆದಿಲ್ ಶಾ ಮುಖ್ಯ ಆಗ್ತಾ ಇಲ್ಲ? ಈಗ ಚೊಕ್ಕಾಡಿಯವರು ಇತಿಹಾಸ ಪಾಠ ಮಾಡುವವರು, ಅವರಿಗೆ ಇಬ್ರಾಹಿಂ ಆದಿಲ್ ಶಾಹಿನ ಕೊಡುಗೆಗಳು ಏನು ಅನ್ನೋದು ಗೊತ್ತಿದೆ. ಯಾಕೆ ಈ ಸಮುದಾಯಗಳು ಅಥವಾ ರಾಜಕೀಯ ಪಕ್ಷಗಳು ನೀವು ಬೇರೆ ಮುಸ್ಲಿಂ ರಾಜರ ಬಗ್ಗೆ ಹೇಳಿದ್ದೀರಾ ಅನ್ನೋದನ್ನ ಯಾಕೆ ಇವತ್ತು ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ? ಯಾಕೆ ಇವರಿಗೆ ಟಿಪ್ಪು ಮಾತ್ರ ಮುಖ್ಯ ಆಗ್ತಾನೆ? ಯಾಕೆ ಅಂತ ಹೇಳಿದ್ರೆ, ಇದು ಕೇವಲ ಟಿಪ್ಪುವನ್ನು ಪಠ್ಯಪುಸ್ತಕದಲ್ಲಿ ಹಾಕಿದ್ದೀವೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ಇವರಿಗೆ ಮುಖ್ಯವಾಗಿ ಆ ಟಿಪ್ಪು ಅನ್ನೋ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಂಡು, ಆ ಒಂದು ಸಂಕೇತವನ್ನು ಇಟ್ಟುಕೊಂಡು ಇವರಿಗೆ ಯಾವುದೋ ಬೇರೆ ಪರಿಕಲ್ಪನೆಯನ್ನ, ಬೇರೆ ವಿಚಾರಗಳನ್ನ ಸಮಾಜದಲ್ಲಿ ಬಿಡಬೇಕಾಗಿದೆ. ಮುಖ್ಯವಾಗಿ ಟಿಪ್ಪು ಇವರಿಗೆ ಮೂಲಭೂತವಾದಕ್ಕೆ ಒಂದು ಸಂಕೇತವಾಗಿ ನಿಲ್ತಾನೆ. ಆ ಕಾರಣಕ್ಕೋಸ್ಕರ ಇವರಿಗೆ ಟಿಪ್ಪು ಬೇಕಾಗಿದೆ. ಅದಿಲ್ಲದೆ ಹೋಗಿದ್ರೆ ಕೇವಲ 17-18 ವರ್ಷ ರಾಜ್ಯಭಾರ ಮಾಡಿದವನು, ಅವನ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆ ಆಗಬೇಕು? ಕೆಲವರು ಹೇಳಿದ್ರು ಅವನ ಒಂದೆರಡು ಫೋಟೋಗಳನ್ನು ನೀವು ತೆಗೆದಿದ್ದೀರಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಅಂತ. ನಾನು ಹೇಳೋದು, ಹೊಯ್ಸಳರ ಬಗ್ಗೆ ನಾವು ಹಾಗೆ ಚಿತ್ರಗಳನ್ನು ಕೊಡ್ತಾ ಹೋಗುದಾದ್ರೆ ಒಂದು ಆಲ್ಬಮ್ ಕೊಡಬೇಕಾಗ್ತದೆ. ಇತಿಹಾಸ ಪಠ್ಯದ ಜೊತೆಗೆ ಒಂದು ಆಲ್ಬಮ್ ಕೊಡಬೇಕಾಗ್ತದೆ. ಚಾಲುಕ್ಯರ ಬಗ್ಗೆ ಹೇಳುವುದಾದ್ರೆ ಒಂದು ಆಲ್ಬಮ್ ಕೊಡಬೇಕಾಗ್ತದೆ. ಅಥವಾ ನಮ್ಮದೇ ರಾಜ್ಯದ ಸ್ಥಳೀಯ ರಾಜರ ವಂಶಗಳ ಬಗ್ಗೆ ಹೇಳಬೇಕಾದ್ರೆ ಚೆನ್ನಭೈರಾದೇವಿ ಟಿಪ್ಪು ಸುಲ್ತಾನನಿಗಿಂತ 3 ಪಟ್ಟು ಹೆಚ್ಚು ರಾಜ್ಯ ಭಾರವನ್ನು ಮಾಡಿದ್ದು, 54 ವರ್ಷ ರಾಜ್ಯವನ್ನು ಆಳಿದ್ದಾಳೆ. ಚೆನ್ನಭೈರಾದೇವಿ ಬಗ್ಗೆ ನಾವು 3-4 ಅಧ್ಯಾಯವನ್ನೇ ಬರಿಬೇಕಾಗ್ತದೆ, ಅಥವಾ ರಾಣಿ ಅಬ್ಬಕ್ಕನ ಬಗ್ಗೆ ಹೇಳಬೇಕಾಗ್ತದೆ. ಅಂದ್ರೆ ನಾನು ಹೇಳೋದು, ಒಬ್ಬ ರಾಜ ಇತಿಹಾಸದಲ್ಲಿ ಏನು ಮಾಡಿದ್ದಾನೆ ಅನ್ನೋದು, ಇವತ್ತು ಆತ ಏನು ಸಂದೇಶವನ್ನು ಕೊಡ್ತಾ ಇದ್ದಾನೆ ಅನ್ನೋದು ಮುಖ್ಯ ಆಗ್ಬೇಕು ವಿನಃ ಆತ ಯಾವ ದೇವಸ್ಥಾನಕ್ಕೆ ದತ್ತಿ ಕೊಟ್ಟ, ಯಾವ ಕೈಗಾರಿಕೆಯನ್ನು ಇದು ಮಾಡಿದ, ಇದು ಮುಖ್ಯ ಆಗಬಾರ್ದು ಅಂತ. ಒಟ್ಟಾರೆಯಾಗಿ ಇತಿಹಾಸವನ್ನು ಓದುವ ವಿದ್ಯಾರ್ಥಿಗೆ ಇದರಿಂದ ಇವತ್ತು ನನಗೆ ಏನು ಸಂದೇಶ ಸಿಗುತ್ತೆ ಅನ್ನೋದು ಮುಖ್ಯ ಆಗಬೇಕು. ಈಗ ನೀವು ಶಿಕ್ಷಕರಾಗಿ ಈ ಥರದ ವಿಷಯಗಳನ್ನ, ಅಂದ್ರೆ ಈ ಥರ ಬೇರೆ ಬೇರೆ ಥರದ ವಿಷಯಗಳು ಕ್ಲಾಶ್ ಆಗ್ತಾ ಇರುತ್ತೆ, ಇದನ್ನ ಹೇಗೆ ಒಂದು ಕ್ಲಾಸ್ ರೂಮಲ್ಲಿ ಡೀಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಆ ಪ್ರಶ್ನೆಗೆ ಉತ್ತರಿಸೋ ಮೊದಲು ನಾನು ನಿಲ್ಲಿಸಿದರಿಂದ ಬೆಳೆಸ್ತೇನೆ. ಈಗ ರೋಹಿತ್ ಅವರು ಪ್ರಸ್ತಾಪ ಮಾಡುವಾಗ ಈ ಮಧ್ಯ ಏಷ್ಯಾದಿಂದ ಬಂದದನ್ನು ಹೇಳಿದ್ರಿ, ಪೊಲಿಟಿಕಲ್ಲು ಅನ್ನ ಇದು ತಗೊಂಡದಕ್ಕೆ. ದಟ್ ಈಸ್ ಆಲ್ಸೋ ಪೊಲಿಟಿಕಲ್ ಹಿಸ್ಟ್ರಿ. ಈಗ ಋಗ್ವೇದದಲ್ಲಿ ಒಂದು ಅಂಶ ಬರ್ತದೆ, ಏನಂದರೆ ಈ ಕೈಮಗ್ಗದಲ್ಲಿ ನೇಯ್ದು ಈ ಬಟ್ಟೆಯನ್ನು ಇದು ಕೊಡು ಅಂತೇಳಿ ಹೇಳಿ ಬರ್ತದೆ. ಆ ವಾಕ್ಯಕ್ಕೆ ಯಾರದ್ದು ಡಿಸ್ಪ್ಯೂಟ್ ಇಲ್ಲ, ಅದು ಜನಜೀವನದ ಕತೆ. ಮಧ್ಯ ಏಷ್ಯಾದಿಂದ ಬಂದರು, ಇಲ್ಲಿ ಹಾಗೆ ಮಾಡಿದರು, ಹೀಗೆ ಮಾಡಿದರು, ಇದು ಈ ವೇದಕಾಲ ಎಂದರು ಅನ್ನುವುದೇ ಒಂದು ಪೊಲಿಟಿಕಲ್ ವ್ಯೂ. ಅದು ಹೇಳುವುದು ಜನಜೀವನದ ಬಗ್ಗೆ ಇರ್ಬೋದು, ಅದೇ ಡಿಸ್ಪ್ಯೂಟ್ ಆಗುವುದು ಅಂತ ನಾನು ಹೇಳ್ತಾ ಇರೋದು. ಈಗ ಔರಂಗಜೇಬನ ಕ್ರಿಯೆಗಳು, ಅದರಲ್ಲಿ ಒಂದೇ ಹೇಳ್ತೇನೆ ನಾನು. ಆತನು ತಾನೇ ಇದು ಟೊಪ್ಪಿ ಉಂಟಲ್ಲ, ಟೊಪ್ಪಿಯನ್ನು ನೇಯ್ದು ಅದನ್ನು ಮಾರಾಟ ಮಾಡುತ್ತಿದ್ದನು ಅಂತ ಒಂದು ವಾಕ್ಯ ಇದೆ. ಆ ಒಂದು ವಾಕ್ಯದ ಬಗ್ಗೆ ಯಾರದ್ದು ಡಿಸ್ಪ್ಯೂಟ್ ಇಲ್ಲ. ಆತನ ಉಳಿದ ಕ್ರಿಯೆಗಳ ಬಗ್ಗೆ ಡಿಸ್ಪ್ಯೂಟ್ ಬರೋದು, ಯಾಕೆಂದ್ರೆ ಅಲ್ಲಿ ಪೊಲಿಟಿಕಲ್ ವ್ಯೂ ಬರ್ತದೆ. ಎಲ್ಲಿ ಪೊಲಿಟಿಕಲ್ ವ್ಯೂ ಬರ್ತದೆ ಅದು ಡಿಸ್ಪ್ಯೂಟಿನ ಬೇಸ್ ಆಗಿರ್ತದೆ ಅನ್ನೋದು ಒಂದು ಅಂಶ ನಾನು ಹೇಳಬೇಕಾದಂಥದ್ದು. ಎರಡನೇದು ಏನು ಅಂತ ಹೇಳಿದ್ರೆ, ನೀವು ಪ್ರಸ್ತಾಪ ಮಾಡಿದ್ರಲ್ಲಿ ಬಂದಂಥದ್ದು ಈ ಅನೇಕ ಐತಿಹಾಸಿಕ ಅಂಶಗಳು ನಮ್ಮಲ್ಲಿ ಬಂದಿಲ್ಲ, ಅದು ಸತ್ಯ. ಆದರೆ ಒಂದು ಈ
ಹೈಸ್ಕೂಲ್ ಲೆವೆಲ್ನವರೆಗಿನ ಟೆಕ್ಸ್ಟ್ ಆದಾಗ ಅಲ್ಲಿ ಕೊಡುವುದಕ್ಕೊಂದು ಲಿಮಿಟೇಷನ್, ನೀವೇ ಅದನ್ನು ಹೇಳಿದ್ರಿ 4-5 ಫೋಟೋ ಇತ್ಯಾದಿಗಳ ಬಗ್ಗೆ. ಇದು ನೋಡಿ 10ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ 306 ಪುಟ ಇದೆ, ಇಷ್ಟು ದಪ್ಪದ ಟೆಕ್ಸ್ಟ್ ಬುಕ್. ನಾನು ಓದಿದಾಗ ಇದು 112 ಪುಟದ ಟೆಕ್ಸ್ಟ್ ಬುಕ್ ಆಗಿತ್ತು. ಆಯ್ತಾ? ಇಷ್ಟು ಕಂಟೆಂಟನ್ನು ನೀವು ಜಾಸ್ತಿ ಮಾಡಿದಷ್ಟು ಕಂಟೆಂಟಿನ ಮೂಲಕ ವಿದ್ಯಾರ್ಥಿಯಲ್ಲಿ ಬೆಳೆಸಬೇಕಾದ ಚಿಂತನಾ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗ್ತದೆ. ನಾವು ಕಡಿಮೆ ಕಂಟೆಂಟಲ್ಲಿ ಜಾಸ್ತಿ ಚಿಂತನಾ ಸಾಮರ್ಥ್ಯವನ್ನು ಬೆಳೆಸುವ ಹಾಗೆ ಮಾಡ್ತಾ ಹೋಗಬೇಕು. ಆವಾಗ ಸ್ಯಾಂಪ್ಲಿಂಗ್ ಕೊಡಬೇಕಾಗ್ತದೆ. ಈಗ ಲಲಿತಾದಿತ್ಯನ ಬಗ್ಗೆ ಬರ್ತದೆ, ಡಿಗ್ರಿಗೆ ಹೋದಾಗ ಬರ್ತದೆ, ಮಾಸ್ಟರ್ ಡಿಗ್ರಿಗೆ ಹೋದಾಗ ಬರ್ತದೆ. ಹಾಗಾದರೆ ಹೈಸ್ಕೂಲ್ ಲೆವೆಲಲ್ಲಿ ಏನು? ಹೈಸ್ಕೂಲ್ ಲೆವೆಲ್ಗಾದಾಗ ನಮ್ಮ ಒಟ್ಟು ಈ ಎಲ್ಲ ಒಂದು ಸಂಕೀರ್ಣವಾದ ಸಾಂಸ್ಕೃತಿಕ ವ್ಯವಸ್ಥೆಯ ಬಗ್ಗೆ ಒಂದು ಪರಿಚಯಾತ್ಮಕವಾದಂಥದ್ದನ್ನು ಅಷ್ಟನ್ನು ಕೊಡುವುದಕ್ಕೆ ಸಾಧ್ಯ. ಒಂದು ಸಾಂಕೇತಿಕ ನೆಲೆಗಟ್ಟಿನಲ್ಲಿ ಪೂರ್ತಿ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅನ್ನೋದು. ಮತ್ತೆ ನೀವು ಕೇಳಿದ ಮೂರನೇ ಪ್ರಶ್ನೆ, ಈ ಮೂರನೇ ಪ್ರಶ್ನೆಯನ್ನು ನಾನು ತಗೊಳ್ಳೋದಕ್ಕೆ ಮೊದಲು ನಾನು ಹೇಳಬೇಕಾದ್ದು ಮೊದಲು ಬಾಕಿ ಇತ್ತಲ್ಲ, ಮೆಥಡಾಲಜಿ ಏನು ಅಂತೇಳಿ. ಇತಿಹಾಸದ ಮೂಲಕ ಮಗುವಿನಲ್ಲಿ ಏನಾಗಬೇಕು? ಒಂದು ರೋಹಿತ್ ಅವರು ಹೇಳಿದಂಥದ್ದು ನಮ್ಮ ಹಿಂದಿನ ಜೀವನ ಎಲ್ಲ ಹೇಗೆ ಇತ್ತು ಅನ್ನುವಂಥದ್ದು ಮಗುವಿಗೆ ಪರಿಚಯ ಆಗಬೇಕು, ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಅಂತ ಹೇಳೋದು. ಎರಡನೆಯದು ಇನ್ನೊಂದು ಬೆಳಿಬೇಕಾದ್ದು ಏನಂದರೆ ಪಾಸ್ಟ್ ಈಸ್ ಪಾಸ್ಟ್. ನಾನು ಈಗ ಇಲ್ಲಿ ಲಿಟ್ ಫೆಸ್ಟಿಗೆ ಬಂದಿದ್ದೇನೆ ಅಂತ ಹೇಳೋದು ಇತಿಹಾಸ. ಅದನ್ನು ಇನ್ನೀಗ ನಾನು ಬರಬೇಕಾಗಿತ್ತೋ ಬೇಡಾಗಿತ್ತೋ ಅಂತೇಳಿ ಹೇಳಿ ಯೋಚನೆ ಮಾಡೋದಕ್ಕೆ ಯಾವ ಅರ್ಥವೂ ಇಲ್ಲ. ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಅದು ಹೆರೋಡೋಟಸ್ ಹೇಳ್ತಾನೆ, ಹಿಸ್ಟ್ರಿ ಇಸ್ ಟೆಲಿಸ್ಕೋಪ್ ಆಫ್ ದ ಪಾಸ್ಟ್, ಮೈಕ್ರೋಸ್ಕೋಪ್ ಆಫ್ ದ ಪ್ರೆಸೆಂಟ್, ಹಾರೋಸ್ಕೋಪ್ ಆಫ್ ದ ಫ್ಯೂಚರ್ ಅಂತ. ಫ್ಯೂಚರ್ ನಮ್ಮ ಕೈಯಲ್ಲಿದೆ, ಅದನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಹೇಗೆ ಬೇಕು? ಒಬ್ಬ ಕೆಟ್ಟ ರಾಜ, ಒಳ್ಳೆವಂತಲ್ಲ ಕೆಟ್ಟವನೇ ಇಟ್ಕೊಳ್ಳು. ಆ ಕೆಟ್ಟ ರಾಜ ಏನೇನೋ ಕಗ್ಗೊಲೆ ಎಲ್ಲ ಮಾಡಿಸಿರ್ತಾನೆ. ಅಂಥ ಕೆಟ್ಟವನು ಒಂದು ದಿವಸ ಸಾಯ್ತಾನೆ. ಆ ಸಾವಿನ ಕೆಲವು ಕ್ಷಣಗಳಲ್ಲಿ ಆದರೂ ನಾನು ಮಾಡಿದ್ದು ತಪ್ಪಾಗಿದೆ ಅಂತೇಳಿ ಹೇಳಿ ಅವನಿಗೆ ಅನಿಸಿರ್ಲಿಕ್ಕಿಲ್ವಾ? ಹಾಗೆ ಅನಿಸಿದ್ರೆ ಅವನ ವ್ಯಕ್ತಿತ್ವ ಹೇಗಿದ್ದಿರ್ಬೋದು, ಹಾಗೆ ಅನಿಸಿಲ್ಲದೇ ಇರ್ಬೋದು. ಹಾಗೆ ಅನಿಸಿಲ್ಲದೇ ಇರಬೇಕಾದ್ರೆ ಅವನ ವ್ಯಕ್ತಿತ್ವ ಹೇಗೆ ಡೆವಲಪ್ ಆಗಿರ್ಬೋದು? ಈ ಚಿಂತನೆಗಳು ಮಕ್ಕಳಲ್ಲಿ ಬೆಳೆಯಬೇಕಾಗಿದೆ. ಈ ಚಿಂತನೆಗಳು ಬೆಳೆದಾಗ ಭವಿಷ್ಯದ ನಿರ್ಮಾಣಕ್ಕೆ ಬೇಕಾದ ಗೈಡೆನ್ಸ್ ಸಿಗ್ತದೆ. ಮೂರನೆಯ ಪ್ರಧಾನವಾದಂಥ ಅಂಶ ಏನು ಅಂತೇಳಿ ಹೇಳಿದ್ರೆ, ಇತಿಹಾಸವನ್ನು ಅಭ್ಯಾಸ ಮಾಡುವ ಮೂಲಕ ನಮ್ಮ ಬಹಳ ದೊಡ್ಡ ಒಂದು 5-6 ಸಾವಿರವೋ ಅಲ್ಲ, ಸರಿಯಾಗಿ ಮಾಡಿದರೆ ಅದು ಇನ್ನೂ ಜಾಸ್ತಿ ಹೋಗ್ತದೆ, ಅಷ್ಟು ಬ್ಯಾಕಿಗೆ ಹೋಗ್ತದೆ ಇತಿಹಾಸ. ಆ ಇತಿಹಾಸವನ್ನು ಅಭ್ಯಾಸ ಮಾಡುವ ಮೂಲಕ ಮನುಷ್ಯ ಕಾಡಿನಲ್ಲಿದ್ದ ಅಸಹ್ಯವಾದದ್ದನ್ನು ಮಾಡಿದ್ದಾನೆ, ಕೆಟ್ಟದ್ದೂ ಮಾಡಿದ್ದಾನೆ, ಒಳ್ಳೆಯದೂ ಮಾಡಿದ್ದಾನೆ. ಈ ಎಲ್ಲ ಇದನ್ನು ಅಭ್ಯಾಸ ಮಾಡುವ ಮುಖಾಂತರ ಮಗುವಿನಲ್ಲಿ ಒಂದು ವಿಶಾಲ ಜೀವನ ದೃಷ್ಟಿ ಅನ್ನೋದು ಬೆಳಿಬೇಕು. ಎಲ್ಲವನ್ನೂ ಸ್ವೀಕರಿಸುವಂಥ ಒಂದು ಜೀವನ ದೃಷ್ಟಿ ಅನ್ನುವಂಥದ್ದು ಬೆಳೆಯುವುದಕ್ಕೆ ಸಾಧ್ಯ ಆಗಬೇಕು. ಆಕ್ಸೆಪ್ಟೆನ್ಸ್ ಇಟ್ ಸೆಲ್ಫ್ ಈಸ್ ಅವರ್ ಕಲ್ಚರ್. ವಿವೇಕಾನಂದರು ಅದನ್ನೇ ಹೇಳೋದು. ಹಿಂದೂ ಧರ್ಮ ಯಾಕೆ ಭಿನ್ನ ಅಂತ ಹೇಳಿದರೆ, ನಾವು ಸಹಿಸಿಕೊಳ್ಳುವುದಿಲ್ಲ, ನಾಟ್ ಟಾಲರೇಷನ್, ವಿ ಆಕ್ಸೆಪ್ಟ್ ಇಟ್ ಅಂತೇಳಿ ಹೇಳುವಂಥದ್ದು. ಆ ಆಕ್ಸೆಪ್ಟ್ ಮಾಡುವ ಗುಣವನ್ನು ಇತಿಹಾಸ ಬೆಳೆಸುವುದಕ್ಕೆ ಸಾಧ್ಯ ಆಗಬೇಕು. ಆ ಮೆಥಡಾಲಜಿಯನ್ನು ಇಟ್ಟುಕೊಂಡು ಈ ವಿವಾದಾತ್ಮಕ ಅಂಶ ಅಂತ ನೀವು ಹೇಳಿದ್ರಲ್ಲ, ವಿವಾದಾತ್ಮಕವಾದ ಎಲ್ಲ ಅಂಶಗಳನ್ನು ಈ ಮೆಥಡಾಲಜಿಯಲ್ಲಿ ಮಕ್ಕಳಿಗೆ ಸಮರ್ಪಕವಾಗಿಯೇ ಕನ್ವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಯಾವ ವಿವಾದವನ್ನು ಬೇಕಾದರೂ ಮಾಡಿ, ಒಬ್ಬ ಸಮರ್ಥ ಟೀಚರು ಅದನ್ನು ಹೇಗೆ ಕನ್ವೆ ಮಾಡಬೇಕೋ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ. ಈಗ ನೀವು ಹೇಳಿದ್ರಿ, ಒಬ್ಬ ರಾಜ ಸಾಯ್ಬೇಕಾದ್ರೆ ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿ ಸಾಯ್ಬೇಕಾದ್ರೆ ಏನೋ ಅವನಿಗೆ ಇಲ್ಲ ಈ ತರ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ಅಂತ. ಇದು ಅಂತ ಹೇಳಿಲ್ಲ, ಅನ್ಸಲೂಬಹುದು, ಅನಿಸಿಲ್ಲದೇ ಇರಬಹುದು. ಅದು ನಮ್ಮ ಇತಿಹಾಸದ ಅಥವಾ ಚರಿತ್ರೆಯ ಇದ್ರೊಳಗೆ ಪುಟಗಳಲ್ಲಿ ಇಲ್ಲದೆ ಇರಬಹುದು ಅದನ್ನ. ಹಾಗಾದ್ರೆ ನಮ್ಮ ಚರಿತ್ರೆಯ ಪುಟಗಳಲ್ಲಿ ಇವತ್ತು ಏನ್ ನಡೀತಾ ಇದೆ ಅಂತಂದ್ರೆ, ನಾವೆಲ್ಲರೂ ಕ್ರೊನಾಲಜಿ ಹಿಂದೆ ಬಿದ್ದಿದ್ದೀವಿ, ಡೇಟ್ಸ್ ಹಿಂದೆ ಬಿದ್ದಿದ್ದೀವಿ. ಈ ಡೇಟ್ ಸರಿಯಾ, ಈ ಡೇಟ್ ಇನ್ನೊಂದು ಡೇಟ್ ಸರಿಯಾ ಅಂತನ್ನುವ ಒಂದು ಇದ್ರಲ್ಲಿ ಬಿದ್ದಿದ್ದೀವಿ. ಹಾಗಾದ್ರೆ ಇತಿಹಾಸವನ್ನ ನಾವು ಪಾಠ ಮಾಡ್ಬೇಕಾದ್ರೆ ಏನು ಪ್ರಮುಖ ಆಗ್ಬೇಕು ಅನ್ನೋದು ನಿಮ್ಮಿಬ್ಬರಿಗೂ ಕಾಮನ್ ಆಗಿರೋ ಪ್ರಶ್ನೆ. ನೀವೊಂದು 2-3 ನಿಮಿಷ, ನೀವೊಂದು 2-3 ನಿಮಿಷದಲ್ಲಿ ಹೇಳಿ. ಇತಿಹಾಸ ಅನ್ನೋದು ಒಂದು ನಮ್ಮ ಭಾರತದಲ್ಲೇ ಇತಿಹಾಸದ ಬಗ್ಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಇದೆ. ನಾವು ಮಹಾಭಾರತವನ್ನೇ ಇತಿಹಾಸ ಅಂತ ಕರಿತೇವೆ. ಅಲ್ಲಿ ಯಾರು ಯಾವ ಇಸವಿಯಲ್ಲಿ ಹುಟ್ಟಿದ, ಯಾವ ಜಾಗದಲ್ಲಿ ಹುಟ್ಟಿದ, ಯಾವ ತೊಟ್ಟಿಲಿನಲ್ಲಿ ತೂಗಿದ್ರು ಅನ್ನೋದು ಮುಖ್ಯ ಆಗೋದಿಲ್ಲ. ಆತ ಬದುಕಿನಲ್ಲಿ ಏನು ಮಾಡಿದ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಇತಿಹಾಸ ಕೂಡ, ನಮ್ಮ ಇತಿಹಾಸದ ಪಠ್ಯವೂ ಕೂಡ ಚೊಕ್ಕಾಡಿಯವರು ಹೇಳಿದ ಹಾಗೆ ಆತ ಬದುಕಿನಲ್ಲಿ ಏನು ಮಾಡಿದ, ಯಾವ ಸಂದೇಶವನ್ನು ಇವತ್ತಿನ ಜನಾಂಗಕ್ಕೆ ತಲೆಮಾರಿಗೆ ಕೊಡ್ತಾ ಇದ್ದಾನೆ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಪಾಯಿಂಟ್ ನಂಬರ್ 1. ಎರಡನೇದು, ನಾವು ನಮ್ಮ ದೇಶದ ಇತಿಹಾಸವನ್ನು ಹೇಳುವ ಮೂಲಕ ನಮ್ಮ ದೇಶದ ನಾಗರಿಕತೆ ಏನು, ಸಂಸ್ಕೃತಿ ಏನು, ನಮ್ಮ ದೇಶದ ಒಟ್ಟು 5-6 ಸಾವಿರ ವರ್ಷದ ಏನು ಭವ್ಯ ಇತಿಹಾಸ ಇದೆ, ಅದನ್ನು ನಾವು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡುವ ಹಾಗೆ ಕೂಡ ಇರಬೇಕು ಅಂತ. ಅದಕ್ಕೆ ಮತ್ತೊಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ತೇನೆ. ಬರಗೂರು ರಾಮಚಂದ್ರಪ್ಪ ಅವರು 2015ರಲ್ಲಿ ಪರಿಷ್ಕರಣೆ ಮಾಡಿದಾಗ ಇತಿಹಾಸದ ಪರಿಚಯ ಅಂತ ಹೇಳಿ ಒಂದು
ಪಾಠವನ್ನ ಇನ್ಕ್ಲೂಡ್ ಮಾಡಿದ್ರು. ಅದು ಇರ್ಲಿಲ್ಲ, ಹಿಂದಿನ ಪುಸ್ತಕದಲ್ಲಿ ಇರ್ಲಿಲ್ಲ. ಇವರು ಅದನ್ನು ಇನ್ಕ್ಲೂಡ್ ಮಾಡಿದ್ರು. ಇವರು ಇನ್ಕ್ಲೂಡ್ ಮಾಡಿದ ಮೇಲೆ ಅಲ್ಲಿ ಏನ್ ಹೇಳ್ತಾರೆ, ಹೆರೋಡೋಟಸ್ ಅನ್ನೋನು ಅವನು ಇತಿಹಾಸದ ಸ್ಥಾಪಕ, ಇತಿಹಾಸದ ಪಿತಾಮಹ ಅನ್ನೋ ಮಾತನ್ನು ಹೇಳ್ತಾರೆ. ಈಗ ಚೊಕ್ಕಾಡಿ ಅವರು ಅದನ್ನು ಒಪ್ಪಬಹುದು, ಅಥವಾ ಒಂದಷ್ಟು ಮಂದಿ ಅದನ್ನು ಒಪ್ಪಬಹುದು. ಆದ್ರೆ ಹೆರೋಡೋಟಸ್ ಬರೆದಂತಹ ಇತಿಹಾಸದ ಪುಸ್ತಕ ಅಥವಾ ಅವನು ಬರೆದ ಪುಸ್ತಕವನ್ನು ನಾವು ತೆಗೆದು ನೋಡಿದಾಗ ಅದರಲ್ಲಿ ಯಾವ ಅಂಶಗಳನ್ನು ಭಾರತದ ಬಗ್ಗೆ ಹೇಳ್ತಾನೆ? ಆತ ಹೇಳ್ತಾನೆ, ಇಲ್ಲಿ ಬಹಳಷ್ಟು ದೊಡ್ಡ ಒಂದು ಮರುಭೂಮಿ ಇದೆ, ಆ ಮರುಭೂಮಿಯಲ್ಲಿ ಒಂಟೆಗಳಷ್ಟು ಅಥವಾ ದೊಡ್ಡ ದೊಡ್ಡ ಪ್ರಾಣಿಗಳಷ್ಟು ದೊಡ್ಡ ಇರುವೆಗಳಿದ್ದಾವೆ, ಈ ಇರುವೆಗಳು ಮನುಷ್ಯರನ್ನ ತಿಂತಾವೆ. ಆಮೇಲೆ ಇಲ್ಲಿಯ ಜನ ಎಷ್ಟು ಅನಾಗರಿಕರು ಅಂತ ಹೇಳಿದ್ರೆ, ಇವರು ಯಾರಾದ್ರೂ ಒಬ್ರು ಅವರ ಸಮುದಾಯದಲ್ಲಿ ಒಬ್ಬ ವ್ಯಕ್ತಿ ಸತ್ತರೆ ಆ ವ್ಯಕ್ತಿಯನ್ನ ಇವರು ಹಸಿ ಹಸಿಯಾಗಿ ತಿಂತಾರೆ ಅನ್ನುವ ಮಾತುಗಳನ್ನು ಬರೀತಾನೆ. ಈಗ ಇಂಥವನನ್ನು ನೀವು ಇತಿಹಾಸದ ಪಿತಾಮಹ ಅಂತ ತಗೊಳ್ತೀರಾ, ಅಥವಾ ನಮ್ಮ ದೇಶದ ಇತಿಹಾಸವನ್ನು ಬರೆದ ಬಿಲ್ಹಣ ಇರ್ಬೋದು, ಅಥವಾ ಕಲ್ಹಣ ಇರ್ಬೋದು, ಅಥವಾ ಅರ್ಥಶಾಸ್ತ್ರವನ್ನು ಕೊಟ್ಟಂತಹ ಚಾಣಕ್ಯ ಇರ್ಬೋದು, ಇವರನ್ನ ನೀವು ಇತಿಹಾಸದ ಪಿತಾಮಹ ಅಂತ ತಗೊಳ್ತೀರಾ? ನಮ್ಮ ದೇಶದ ಇತಿಹಾಸವನ್ನು ಹೇಳುವಾಗ ನಮ್ಮ ಇವರೇ ಬರಗು ರಾಮಚಂದ್ರಪ್ಪ ಅವರು ಬರೆದ ಇದರಲ್ಲಿ ಅಧ್ಯಾಯದಲ್ಲಿ ಅವರು ವಿಲಿಯಂ ಜೋನ್ಸ್ ಜೂನಿಯರ್ ಅನ್ನ ತಗೊಳ್ತಾರೆ. ಕೆಲವು ಹೆಸರುಗಳನ್ನ ನಾನು ಹೇಳ್ತೇನೆ. ಹೆನ್ರಿಚ್ ರಾತ್ ಇರಬಹುದು, ಫಾದರ್ ಕಾರ್ಡೋ, ವಿಲಿಯಂ ಜೋನ್ಸ್ ಜೂನಿಯರ್, ಮ್ಯಾಕ್ಸ್ ಮುಲ್ಲರ್, ಜೇಮ್ಸ್ ಮಿಲ್, ಎಲ್ಫಿನ್ಸ್ಟನ್, ಕೋಲ್ಬ್ರೂ, ಕನ್ನಿಂಗ್ಹಾಮ್, ಡಾಸನ್ ಇತ್ಯಾದಿ 30 ಹೆಸರುಗಳನ್ನ ಅವರು ಕೊಡ್ತಾರೆ. ಒಂದೇ ಒಂದು ಭಾರತೀಯ ಹೆಸರು ಇಲ್ಲ, ಒಂದೇ ಒಂದು ಭಾರತೀಯ ಕೃತಿಯ ಬಗ್ಗೆ ಅಲ್ಲಿ ಉಲ್ಲೇಖ ಇಲ್ಲ, ಮಹಾಭಾರತ ರಾಮಾಯಣಗಳ ಬಗ್ಗೆ ಉಲ್ಲೇಖ ಇಲ್ಲ. ಈಗ ನೀವು ಹೇಳಿದ್ರಿ, ನಮ್ಮ ಮಕ್ಕಳಿಗೆ ನಾವು ಇತಿಹಾಸದ ಇಸವಿಗಳನ್ನು ಕೊಡಬೇಕಾಗಿಲ್ಲ, ಹುಟ್ಟಿದ ಸತ್ತ ಇದನ್ನು ಕೊಡಬೇಕಾಗಿಲ್ಲ, ಆ ಜೀವನ ಸಂದೇಶಗಳನ್ನು ಕೊಡಬೇಕು. ನಮ್ಮಲ್ಲಿ ರಾಮಾಯಣ ಮಹಾಭಾರತಕ್ಕಿಂತ ದೊಡ್ಡ ಜೀವನ ಸಂದೇಶ ನಿಮ್ಗೆ ಏನು ಬೇಕು? ಹಾಗಾಗಿ ನಾವು ಈ ವ್ಯಕ್ತಿಗಳ ಇಸವಿಗಳ ಹಿಂದೆ ಬೀಳದೆ, ಅವರ ಏನು ಸಾಧನೆಗಳ ಹಿಂದೆ ಬೀಳದೆ, ಅವರು ಕೊಟ್ಟ ಸಂದೇಶ ಏನು ಅನ್ನೋದನ್ನ ನಾವು ಮುಖ್ಯವಾಗಿ ನೋಡಬೇಕು. ಎರಡನೇದು, ಭಾರತೀಯ ವಿದ್ಯಾರ್ಥಿಗಳು ಭಾರತೀಯ ಪಠ್ಯಪುಸ್ತಕಗಳಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಭಾರತೀಯವಾದ ರೀತಿಯಲ್ಲಿ ಕಲಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಂದು ಸಣ್ಣ ಇಂಟರ್ವೆನ್ಷನ್, ಈ ಹಿಸ್ಟ್ರಿ ಅಂತನೂ ಒಂದು ಸಬ್ಜೆಕ್ಟ್ ಇದೆ. ಆ ಹಿಸ್ಟ್ರಿ ಯುರೋಪಿಯನ್ಸ್ ನೀವು ಹೇಳಿದ್ರಲ್ಲ, ಕಲೋನಿಯಲಿಸಮ್ ಇಂದ ಬಂದಿರೋ ಅಂತ. ಸೊ ಇಡೀ ಹಿಸ್ಟರಿಯ ಫ್ರೇಮ್ವರ್ಕೆ ಯುರೋಪಿನ ಫ್ರೇಮ್ವರ್ಕ್ ಆಗಿರೋದ್ರಿಂದ ಹಿಸ್ಟ್ರಿನ ನಾವು ಬೇರೆ ಶಬ್ದ ಇಲ್ಲ, ಅದಕ್ಕೆ ಇತಿಹಾಸ ಅಂತ ಕರಿತಾ ಇದ್ದೀವಿ. ಆದ್ರೆ ಭಾರತೀಯ ಸಂಪ್ರದಾಯಗಳನ್ನ ನೋಡಿದಾಗ ಇತಿಹಾಸ ಅಂದ್ರೆ ಹಿಸ್ಟ್ರಿ ಅಲ್ಲ, ಆಕ್ಚುಲಿ ಇತಿಹಾಸ ಅಥವಾ ನಾವು ನಮ್ಮ ಗತವನ್ನ ನೋಡುವ ಬಗೆ ಬೇರೆ ರೀತಿನೇ ಇದೆ ಕಂಪ್ಲೀಟ್ ಆಗಿ. ಸೊ ಆ ಇತಿಹಾಸವನ್ನ ನಮ್ಗೆ ನೀವು ಪರಿಷ್ಕರಣೆ ಮಾಡ್ಬೇಕಾದ್ರೆ ಆ ಥರದ್ದು ಒಂದು ಏನಾದ್ರು ಇದನ್ನ ಇಂಟ್ರೊಡ್ಯೂಸ್ ಮಾಡಕ್ ಸಾಧ್ಯ ಇದೆಯಾ ನಿಮ್ಮ ಒಂದು ಇದ್ರಲ್ಲಿ ಫ್ರೇಮ್ವರ್ಕ್ ಒಳಗೆ? ಈಗ ನಾವು ಮಾಡ್ತಿರುವ ಕೆಲಸ ಆ ಹಿಸ್ಟ್ರಿ ಫ್ರೇಮ್ವರ್ಕ್ ಒಳಗೆ ಹೋದ್ರೆ ಇದಕ್ಕೆ ಮಾಹಿತಿಗಳ ಹಿಂದೆನೆ ಹೋಗ್ಬೇಕಾಗತ್ತೆ. ಬರೀ ಇನ್ಫಾರ್ಮೇಶನ್ ಇದು ಕ್ಲಸ್ಟರ್ ಆಗ್ಬಿಡುತ್ತೆ ಅದು. ಈ ಉದಾಹರಣೆಗೆ ನಾವು ಒಂದು ಟೆಲಿಫೋನ್ ಡೈರೆಕ್ಟ್ರಿ ನೋಡಿದ್ರೆ, ಮಂಗಳೂರು ಟೆಲಿಫೋನ್ ಡೈರೆಕ್ಟ್ರಿ ನೋಡಿದ್ರೆ ಅದ್ರಲ್ಲಿ ಸತ್ಯ ಇರುತ್ತೆ, ಎಲ್ಲವೂ ಸತ್ಯ, ಹೆಸರು ಸತ್ಯ, ನಂಬರು ಸತ್ಯ, ಎಲ್ಲವನ್ನು ಸತ್ಯ ಅಂತಾನೆ ನೋಡ್ತೀವಿ. ಬಟ್ ಅದರಿಂದ ಜ್ಞಾನ ಏನು ಬರಲ್ಲ. ಜ್ಞಾನಕ್ಕೆ ಸತ್ಯ ಅಗತ್ಯವಾದ್ರೂ ಸತ್ಯ ಜ್ಞಾನ ಆಗಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಭಾರತೀಯ ಸಂಪ್ರದಾಯಗಳ ಬಗ್ಗೆ ಜ್ಞಾನವನ್ನು ಕೊಡುವ ಬಗೆ ಹೇಗೆ ಅಂತ ಅನ್ನುವ ಪ್ರಶ್ನೆ ತಗೊಂಡು ಅದ್ ಏನಾದ್ರು ಮಾಡಕ್ ಸಾಧ್ಯ ಇದೆಯಾ? ಈಗ ಸದ್ಯಕ್ಕೆ ನಾವು ಮಾಡಿರೋ ಪರಿಷ್ಕರಣೆ ಹೇಗಿದೆ ಅಂತ ಹೇಳಿದ್ರೆ, ಒಂದು ಮನೆಯನ್ನು ಕೊಟ್ಟಿದ್ದಾರೆ ನಮಗೆ, ಇಲ್ಲಿ ಕಿಟಕಿ ಇರೋ ಜಾಗದಲ್ಲಿ ಬಾಗಿಲು ಹಾಕಿ, ಬಾಗಿಲಿರೋ ಜಾಗದಲ್ಲಿ ಕಿಟಕಿ ಹಾಕಿ ಅನ್ನೋಷ್ಟು ಮಾತ್ರ ಸ್ವಾತಂತ್ರ್ಯ ನಮಗಿದೆ. ಆದ್ರೆ ನಾನು ಹೇಳ್ತಾ ಇರೋದು ಮತ್ತು ನಿರಂತರವಾಗಿ ನಾನು ಪ್ರತಿಪಾದನೆ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ನಮಗೆ ಖಾಲಿ ಜಾಗ ಕೊಡಿ, ಆ ಖಾಲಿ ಜಾಗದಲ್ಲಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಮನೆಯನ್ನು ಕಟ್ತೇವೆ ಅಂತ ಹೇಳುವಂಥದ್ದು. ಈಗ ನೀವು ಹೇಳಿದ ರೀತಿಯಲ್ಲಿ ಸತ್ಯ ಮತ್ತು ಸಂದೇಶ, ಜ್ಞಾನ, ಈ ಎರಡರಲ್ಲಿ ನಮಗೆ ಬೇಕಾಗಿರುವಂಥದ್ದು ಜ್ಞಾನ. ಯಾಕಂದ್ರೆ ಸತ್ಯ ಇವತ್ತು ನಿಮ್ಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಪ್ಲಾಸ್ಟಿಕ್ ಕದನ ಯಾವಾಗ ನಡೀತು, ಅಕ್ಬರ್ ಯಾವಾಗ ಸತ್ತ, ವಿಜಯನಗರ ತಾಳಿಕೋಟೆ ಯುದ್ಧ ಯಾವಾಗ ಆಯ್ತು ಅಂತ ಹೇಳಿ ನಾವಿವತ್ತು ಟೆಕ್ಸ್ಟ್ ಬುಕ್ ಅನ್ನ ನೋಡಿ ಬೈಹಾರ್ಟ್ ಮಾಡಿ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಒಂದರೊಂದು ಕಾಲದಲ್ಲಿ ಇತ್ತು. ಅದಕ್ಕೆ ನಾನು ಹೇಳುದು, ಪಠ್ಯಪುಸ್ತಕಗಳು 20-30 ವರ್ಷದ ಹಿಂದೆ ಅವುಗಳಿಗೆ ಮಹತ್ವ ಇತ್ತು. ಯಾಕಂದ್ರೆ ಬೇರೆ ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇರಲಿಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ನೀವು ಯಾವುದನ್ನು ಬೇಕಾದ್ರೂ ಗೂಗಲ್ ಮೂಲಕ ತೆಗೆಯುವಂತ ಸಾಮರ್ಥ್ಯ ಇದೆ. ಹಾಗಿರುವಾಗ ಇವರು ಹೇಳಿದ ಹಾಗೆ 300 ಪೇಜಿನ ಟೆಕ್ಸ್ಟ್ ಬುಕ್ ಅನ್ನ 60 ಪೇಜ್ಗಳಿಸಿ, ನನ್ನ ಏನೂ ಅಭ್ಯಂತರ ಇಲ್ಲ. ಆದ್ರೆ ಅದರ ಜೊತೆಗೆ ಸತ್ಯವನ್ನು ಕೊಡುವುದರ ಜೊತೆ ಜ್ಞಾನವನ್ನು ಕೊಡಬೇಕು. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈ ವೇದ ಕಾಲದ ಪರಿಚಯ ಅನ್ನೋ ಒಂದು ಪಾಠ 2014ರಲ್ಲಿ GS ಮುಡಂಬಡಿತಾಯ ಅವರು ಮಾಡಿದ ಒಂದು ರಚನೆ ಹೇಗಿತ್ತು ಅಂತ ಹೇಳಿದ್ರೆ, ಆ ಪಾಠದ ಪ್ರವೇಶ ಹೀಗಿತ್ತು. ಹುಡುಗ ಮನೆಗೆ ಬರ್ತಾನೆ, ಮನೆಗೆ ಬಂದು ತನ್ನ ತಾಯಿಯಲ್ಲಿ ಹೇಳ್ತಾನೆ, ಅಮ್ಮ ನನಗೆ ಇವತ್ತು ಅಸ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನೋ ಒಂದು ಶ್ಲೋಕವನ್ನು ಹೇಳ್ಕೊಟ್ರು. ಈ ಶ್ಲೋಕ ಇದರ ಅರ್ಥ ಏನು ನನಗೆ ಗೊತ್ತಾಗ್ಲಿಲ್ಲ, ನೀನ್ ಹೇಳ್ತೀಯಾ ಅಂತ. ಆಗ ತಾಯಿ ಹೇಳ್ತಾಳೆ, ಹೌದಪ್ಪ, ನನಗೂ ಕೂಡ ನಾನು ಶಾಲೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ಇದೇ ಶ್ಲೋಕವನ್ನು ಹೇಳ್ಕೊಟ್ಟಿದ್ರು. ಇದರ ಅರ್ಥ ಹೀಗೆ, ಅಸತ್ಯದಿಂದ ನಾವು ಸತ್ಯದ ಕಡೆ ಹೋಗ್ಬೇಕು, ಕತ್ತಲಿನಿಂದ ಬೆಳಕಿನ ಕಡೆ ಹೋಗ್ಬೇಕು, ಮೃತ್ಯುವಿನಿಂದ ಅಮೃತತ್ವದ ಕಡೆ ಹೋಗ್ಬೇಕು. ಇದು ವೇದಗಳಲ್ಲಿ ಇದೆ, ವೇದಗಳಲ್ಲಿ ಹೇಳಿರುವಂತ ಒಂದು ಶಾಂತಿ ಮಂತ್ರ ಇದು ಅನ್ನೋ ಒಂದು ಮಾತನ್ನು ಹೇಳ್ತಾಳೆ. ಈ ಒಂದು ಕಥೆಯನ್ನ ಹೇಳಿದ ಮೇಲೆ ಆ ಪಾಠ ಶುರುವಾಗುತ್ತೆ. ಈಗ ನೀವು ಪಾಠದಲ್ಲಿ ಏನ್ ಬೇಕಾದ್ರೂ ಹೇಳಿ, ಎಷ್ಟು ಸತ್ಯಗಳನ್ನು ಬೇಕಾದ್ರೂ ತುಂಬಿಸಿ, ಏನ್ ಬೇಕಾದ್ರೂ ಹೇಳಿ, ಆದ್ರೆ ಆ ಇಡೀ ಪಾಠದಲ್ಲಿ ಕೊಡಬೇಕಾಗಿರೋ ಮೌಲ್ಯ ಏನಿದೆ ಅದು ಇಲ್ಲಿ ಮೊದಲ ಭಾಗದಲ್ಲಿ ಬಂದಾಯ್ತು. ಒಂದು,
ವೇದಗಳಲ್ಲಿ ಇಂತಹ ಒಳ್ಳೆಯ ಅಂಶಗಳಿದ್ದಾವೆ ಮತ್ತು ವೇದಗಳ ಜ್ಞಾನ ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬರ್ತಾ ಇದೆ ಅನ್ನುವ ಎರಡು ಮುಖ್ಯವಾದ ಸಂಗತಿಗಳು ಆ ಮೊದಲ ಪೀಠಿಕೆಯಲ್ಲೇ ಬಂದಾಯಿತು. ಸೊ ನೀವು ಹೇಳುವಂತ ಜ್ಞಾನ ಏನಿದೆ, ಜ್ಞಾನವನ್ನು ಕೊಡುವಂತ ಒಂದು ಕೆಲಸ ಇದು ಆಗಬೇಕಾದದ್ದು ಹೀಗೆ. ನೀವು ಟಿಪ್ಪುವಿನ ಬಗ್ಗೆ, ಆಮೇಲೆ ಮುಘಲರ ಬಗ್ಗೆ, ಮತ್ತೊಬ್ಬರ ಬಗ್ಗೆ, ವಿಜಯನಗರದ ಬಗ್ಗೆ ಈ ಮಾಹಿತಿಗಳನ್ನು ಕೊಡ್ತಾ ಹೋಗೋಣ, ಅದರಿಂದ ಏನು ಸಮಸ್ಯೆ ಏನಿಲ್ಲ. ಆದ್ರೆ ಆ ಮಾಹಿತಿ ಜೊತೆಗೆ ನಾವೇನಾದ್ರೂ ಜ್ಞಾನವನ್ನು ಕೊಡ್ತಾ ಇದ್ದೇವಾ? ಅದಕ್ಕೆ ನಮಗೆ ಬೇರೆಯೇ ಸ್ವರೂಪ ಬೇಕಾಗುತ್ತೆ. ಇವತ್ತು ನಾವು ಕೈಯಲ್ಲಿ ಹಿಡಿದಿರುವಂತ ಟೆಕ್ಸ್ಟ್ ಬುಕ್ಗಳು ಸಾಧ್ಯ ಆಗೋದಿಲ್ಲ. ಆ ರೀತಿಯಲ್ಲಿ ನಾವು ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಕ್ರಮದಲ್ಲೇ ನಾವು ಟೆಕ್ಸ್ಟ್ ಬುಕ್ಗಳನ್ನು ಬರೀಬೇಕು ಮತ್ತು ನೀವು ಹೇಳುವ ಹಾಗೆ ಭಾರತೀಯ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು. ಈಗ ಈ ಫ್ರೇಮ್ವರ್ಕ್ ಒಳಗೆ ನೋಡೋದಾದ್ರೆ ನಾವು ಈ ಜಗತ್ತಿನ ಬಗ್ಗೆ ಡೀಲ್ ಮಾಡೋದು, ಈ ಜಗತ್ತಿನ ಜೊತೆ ಇರುವುದು, ಒಡನಾಟ ಮಾಡುವುದು, ಇದು ನಮಗೆ ಇತಿಹಾಸದಿಂದ ಕೆಲವಷ್ಟು ಪಾಠಗಳನ್ನು ನಾವು ತಗೊಳ್ಬಹುದು. ಹಾಗಾದ್ರೆ ನೀವು ಇದ್ರ ಬಗ್ಗೆ ಯಾವ ರೀತಿಯ ಶಿಕ್ಷಕನಾಗಿ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತೀರಾ? ನೋಡಿ, ಇಲ್ಲಿ ನೀವು ಕೇಳಿದ ಪ್ರಶ್ನೆಯಲ್ಲಿ ಒಂದು ಇತಿಹಾಸ ಮತ್ತು ಚರಿತ್ರೆ ಇದು ಎರಡರ ವ್ಯತ್ಯಾಸವನ್ನು ನಾವು ಕ್ಲಿಯರ್ ಮಾಡಿಕೊಳ್ಬೇಕು. ಭಾರತದಲ್ಲಿದ್ದದ್ದು ಚರಿತ್ರೆ ನಿರೂಪಣಾ ಪದ್ಧತಿ, ಇತಿಹಾಸ ನಿರೂಪಣಾ ಪದ್ಧತಿ ಅಲ್ಲ. ನೀವು ರಾಜಾವಳಿ ಕಥೆ, ದೇವಚಂದ್ರ ರಾಜಾವಳಿ ಕಥೆಯನ್ನು ನೋಡಿದ್ರೆ ಗೊತ್ತಾಗ್ತದೆ ಭಾರತದ ಚರಿತ್ರೆ ನಿರೂಪಣಾ ಕ್ರಮ ಹೇಗೆ ಯುರೋಪಿನ ಇತಿಹಾಸ ನಿರೂಪಣಾ ಕ್ರಮವಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗ್ತದೆ. ಈಗ ನೋಡಿ, ನಮ್ಮಲ್ಲಿ ರಾಮಚರಿತೆ, ಶರಭ ಚರಿತೆ, ಹೀಗೆ ಚರಿತ್ರೆ ಅಂತ ಬರ್ತಾ ಇರೋದು. ಈ ಚರಿತ್ರೆ ಆದಾಗ ಅಲ್ಲಿ ಒಂದು ಅಂಶ ಇದೆ, ಏನಂದ್ರೆ ಬಹಳ ಮುಖ್ಯವಾದದ್ದು, ಅಲ್ಲಿ ಮೆಟಾಫರ್ ಲ್ಯಾಂಗ್ವೇಜ್ ಕೆಲವು ಕಡೆ ಬಳಕೆ ಆಗ್ತದೆ ಚರಿತ್ರೆಯಲ್ಲಿ. ಅದನ್ನು ಅರ್ಥೈಸುವ ಸಾಮರ್ಥ್ಯ ಬೇಕು. ಎರಡನೇದು, ಚರಿತ್ರೆ ಯಾವಾಗಲೂ ಕೂಡ ಜನಜೀವನಕ್ಕೆ, ಭವಿಷ್ಯಕ್ಕೆ ಉಪಯುಕ್ತ ಅಲ್ಲದರ ಬಗ್ಗೆ ನೆಗೆಟಿವ್ ವ್ಯಾಲ್ಯೂಸ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಹೋಗುದಿಲ್ಲ, ಪಾಸಿಟಿವ್ ಮೌಲ್ಯಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತದೆ. ರಾಮಾಯಣ ಮಹಾಭಾರತ ಯಾಕೆ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ಬೆಳೀತಾ ಬಂತು ಅಂತಂದ್ರೆ ಅದು ಚರಿತ್ರೆ ನಿರೂಪಣೆ ಕ್ರಮದ ಮುಖಾಂತರ ಹೋಯಿತು. ಆದ್ರಿಂದ ಇತಿಹಾಸ ನಿರೂಪಣೆ ಹಿಸ್ಟ್ರಿ ಬೇಸ್ ಮೇಲೆ ಅಂತ ಆದಾಗ ಅಲ್ಲಿ ಒಳ್ಳೆಯದೋ ಕೆಟ್ಟದೋ ಅದೋ ಇದೋ ಏನು ಅಂತ ಗೊತ್ತಿಲ್ಲ. ಇತಿಹಾಸ ಅಂದ್ರೆ ಅನೇಕ ಘಟನೆಗಳ ದಾಖಲೆ ಅಷ್ಟೇ. ಆ ಘಟನೆಗಳು ಹೇಗೆ, ದಿಸ್ ಈಸ್ ದ ಎವಿಡೆನ್ಸ್, ಈ ಎವಿಡೆನ್ಸ್ ನನಗೆ ಇಂಥದ್ದು ಹೇಳ್ತಾ ಇದೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ ಇತಿಹಾಸ ಅಂತ ಹೇಳಿದ್ರೆ. ಇಲ್ಲಿ ನೀವು ಈಗ ರೋಹಿತ್ ಅವರು ಪ್ರಸ್ತಾಪ ಮಾಡಿದ್ದು ಒಂದು ಬಹಳ ಮುಖ್ಯವಾದ ಚರ್ಚೆಯ ವಿಷಯ. ಅದು ಭಾರತೀಯ ವಿನ್ಯಾಸದಲ್ಲಿ ಕೊಡಬೇಕು ಅಂತ ಹೇಳೋದು, ಭಾರತೀಯ ವಿನ್ಯಾಸದಲ್ಲಿ ಕೊಡುವುದು ಸರಿ, ಆದರೆ ಆಧುನಿಕ ಜಗತ್ತು ಅನ್ನೋದು ಇಂಟರ್ನ್ಯಾಷನಲ್ ಸಿಸ್ಟಮ್. ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಅನ್ನು ಭಾರತೀಯ ವಿನ್ಯಾಸದಲ್ಲೇ ಕೊಟ್ಟಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾವ ಪ್ರಮಾಣದಲ್ಲಿ ಅವರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅನ್ನುವುದನ್ನು ಕೂಡ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗ್ತಾ ಇಲ್ಲ, ಆಗುದಿಲ್ಲ ಅಂತಲೂ ಹೇಳುದಿಲ್ಲ, ಆಗ್ತದೆ ಅಂತಲೂ ಹೇಳುದಿಲ್ಲ. ಅದು ಪ್ರಯೋಗಕ್ಕೆ ಬಾರದೆ ನಾವು ಆಗಿದೆ ಇಲ್ಲೋ ಅಂತ ಹೇಳುದು ಹೇಗೆ ಸಾಧ್ಯ ಅನ್ನೋದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನುವಂಥದ್ದು. ಈಗ ನೋಡಿ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯ ಮೈತ್ರೇಯಿ ಸಂವಾದದಲ್ಲಿ ಒಂದು ಕಡೆ ಬರ್ತದೆ. ಮೈತ್ರೇಯಿಯ ಪ್ರಶ್ನೆಗೆ ಯಾಜ್ಞವಲ್ಕ್ಯ ಹೇಳ್ತಾರೆ, ಇದು ಪ್ರತಿಯೊಂದು ಕೂಡ ನನ್ನನ್ನು ಪ್ರೀತಿಸುವುದು ಬಹಳ ಮುಖ್ಯ. ನಾನು ನನ್ನನ್ನು ಪ್ರೀತಿಸುವುದರಿಂದ ನಿನ್ನನ್ನು ಪ್ರೀತಿಸ್ತೇನೆ, ನಾನು ನನ್ನನ್ನು ಪ್ರೀತಿಸುವುದರಿಂದ ವಿಶ್ವವನ್ನು ಪ್ರೀತಿಸ್ತೇನೆ. ಆದ್ರೆ ನನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಇದ್ರೆ ಯಾವುದನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ವಿಶ್ವವನ್ನು ಪ್ರೇಮಿಸುವುದು ಅನ್ನೋದು ವಿಶ್ವದ ಒಂದು ಭಾಗವಾಗಿ ನನಗೆ ಅಸ್ತಿತ್ವ ಇದೆ ಅಂತ ನನ್ನನ್ನು ನಾನು ಸ್ವೀಕರಿಸಿದಾಗ ಅಂತ ಹೇಳುವಂಥದ್ದು. ಈ ಪ್ರಜ್ಞೆಯನ್ನು ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಗಿ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಒಂದು ಸಿಂಗಲ್ ಕಂಟ್ರಿಗೆ? ಆವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು? ಸಕ್ಸಸ್ ಅನ್ನುವ ಕಾನ್ಸೆಪ್ಟ್ ಮತ್ತೆ ಬದಲಾವಣೆ ಆಗಬೇಕು. ಯಾವ ಕಾನ್ಸೆಪ್ಟ್ ಅನ್ನು ನೀವು ಸಕ್ಸಸ್ ಅಂತ ಹೇಳ್ತೀರಿ ಅಂತ. ಈಗ ನಾವು ಮೆಕಾಲೆ ಸಿಸ್ಟಮಿನ ಬಗ್ಗೆ ಬಹಳ ಎಲ್ಲ ಇದು ಚರ್ಚೆಗಳಿದ್ದಾವೆ, ಅದು ಒಳ್ಳೇದಿದೆ ಅಂತ ನಾನು ಹೇಳುದಿಲ್ಲ. ಆದ್ರೆ ನಮ್ಮ ಕಾಲಮಾನದ ಅತ್ಯುತ್ತಮ ಮಾದರಿ ಅಂತ ನೀವು ಯಾರನ್ನು ಬೇಕಾದ್ರೂ ತಗೊಳ್ಳಿ, ಅಂಬೇಡ್ಕರ್ ತಗೊಳ್ಳಿ, ಗಾಂಧಿ ತಗೊಳ್ಳಿ, ಸಾವರ್ಕರ್ ತಗೊಳ್ಳಿ, ಯಾರನ್ನು ಬೇಕಾದ್ರೂ ತಗೊಳ್ಳಿ, ಇವ್ರು ಎಲ್ಲರೂ ಕೂಡ ಮೆಕಾಲೆ ಸಿಸ್ಟಮ್ ಅಲ್ಲೇ ಬಂದವರು. ಆಮೇಲೆ ಭಾರತೀಯ ಸಿಸ್ಟಮ್ ಅಲ್ಲಿ ನಾವು ತಂದಂತ ವ್ಯಕ್ತಿತ್ವಗಳು ಉಂಟಲ್ಲ, ಆ ಲೆವೆಲ್ನ ವ್ಯಕ್ತಿತ್ವಗಳನ್ನು ನಮಗೆ ನಿರ್ಮಿಸ್ಲಿಕ್ಕೆ ಆಗ್ಲಿಲ್ಲ. ಮೊದಲು ಆಗಿತ್ತು, ಪುರಾತನ ಕಾಲದಲ್ಲಿ ಆಗಿತ್ತು, ಇಲ್ಲ ಅಂತ ನಾನು ಹೇಳುದಿಲ್ಲ. ಬ್ರಿಟಿಷರು ಬರುವ ಹಿಂದಿನ ಕಾಲದಲ್ಲಿ ಆಗಿತ್ತು, ಆ ನಂತರ ಅದು ಸಾಧ್ಯ ಆಗ್ಲಿಲ್ಲ. ಈ ಸಾಧ್ಯ ಆಗದೇ ಇರುವುದಕ್ಕೆ ಸಾಧ್ಯತೆಯನ್ನು ಕಂಡುಕೊಳ್ಬೇಕಾದಂತ ಅವಶ್ಯಕತೆ ಉಂಟು ಅನ್ನೋದು. ಇನ್ನು ನೀವು ಕೇಳಿದ್ದು ಪ್ರಾಕ್ಟಿಕಲಿ ಕ್ಲಾಸ್ ರೂಮ್ ಟೀಚಿಂಗಿಗೆ ಸಂಬಂಧಪಟ್ಟ ಹಾಗೆ ಇದರ ವಿನ್ಯಾಸ ಏನು ಅಂತ ಹೇಳುದು. ಅದು ಯಾವಾಗಲೂ ನೀವು ಯಾವ ಕಂಟೆಂಟನ್ನು ಪಠ್ಯದಲ್ಲಿ ಕೊಟ್ಟರು ಕೂಡ ಟೀಚರ್ನ ಬೇಸ್ ಮೇಲೆ ಹೋಗ್ತದೆ. ಟೀಚರ್ನ ಇಂಪಾರ್ಟೆನ್ಸ್ ಅನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಶಿಕ್ಷಕರನ್ನು ಹೆಚ್ಚು ರಿಸೋರ್ಸ್ಫುಲ್ ಆಗಿ ಮತ್ತು ಹೆಚ್ಚು ಜ್ಞಾನದ ರಚನೆ ಮಾಡಬಲ್ಲವರಾಗಿ ಮಾಡಬೇಕು.
ಇದು ಏನು ಜ್ಞಾನದ ವರ್ಗಾವಣೆ ಮಾಡುವವರಾಗಿ ಅಲ್ಲ. ಇವತ್ತು ಜ್ಞಾನದ ವರ್ಗಾವಣೆ ಮಾಡುವ ಶಿಕ್ಷಕರು ಜಾಸ್ತಿ ಆಗಿದ್ದಾರೆ. ಜ್ಞಾನದ ರಚನೆ ಮಾಡುವ ಶಿಕ್ಷಕರನ್ನು ನೀವು ಕ್ಲಾಸ್ ರೂಮಿಗೆ ಕೊಟ್ಟರೆ ಆವಾಗ ಇದೇ ಟೆಕ್ಸ್ಟ್ ಅನ್ನು ಇಟ್ಟುಕೊಂಡು ಅತ್ಯದ್ಭುತವನ್ನು ಸೃಷ್ಟಿ ಮಾಡಬಹುದು. ಅವರ ಮಾತಿಗೆ ಒಂದೆರಡು ವಾಕ್ಯಗಳನ್ನು ಸೇರಿಸುವುದಾದ್ರೆ, ಅವರು ಹೇಳಿದರು ಭಾರತೀಯ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟಾಗ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾ ಅಂತ ಹೇಳಿ. ನಮ್ಮಲ್ಲಿ ಒಂದು ಭ್ರಮೆ ಇದೆ, ಏನಂತ ಹೇಳಿದ್ರೆ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದು ಬಂದ್ರೆ ಮಾತ್ರ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ. ಇವತ್ತು ಜಗತ್ತಿನ ದೊಡ್ಡ ದೊಡ್ಡ ಶಕ್ತಿಗಳನ್ನು ನೀವು ತೆಗೆದುಕೊಳ್ಳಿ, ಅದು ಜರ್ಮನಿ ಇರಬಹುದು, ಫ್ರಾನ್ಸ್ ಇರಬಹುದು, ಜಪಾನ್ ಇರಬಹುದು, ಅಥವಾ ಲ್ಯಾಟಿನ್ ಅಮೆರಿಕನ್ ದೇಶಗಳಿರಬಹುದು, ಯುರೋಪಿನ ಬಹಳಷ್ಟು ದೇಶಗಳಿರಬಹುದು, ಆಫ್ರಿಕಾದ ಒಂದಷ್ಟು ದೇಶಗಳಿರಬಹುದು. ಇವರೆಲ್ಲರೂ ಕೂಡ ಅವರವರ ದೇಶಗಳಿಗೆ ಸಂಬಂಧಪಟ್ಟ ಅವರವರ ದೇಶಗಳಿಗೆ ಪೂರಕವಾಗಿರುವಂತಹ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಈ ನೀವು ಇಂಗ್ಲಿಷ್ ಶಿಕ್ಷಣವನ್ನು ಪಡೆದರೆ ಮಾತ್ರ ನೀವು ಒಬ್ಬ ಒಳ್ಳೆಯ ಪ್ರಜೆ ಆಗಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಬಹುದು ಅಂತ ಹೇಳುವಂಥದ್ದು ಕೂಡ ಅದು ಕೂಡ ಕೊಲೋನಿಯಲ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ವಸಾಹತುಶಾಹಿ ನಿರ್ಮಾಣ ಮಾಡಿರುವಂತ ಒಂದು ಮೈಂಡ್ ಸೆಟ್ ಅದು. ನಾನು ಹೆಚ್ಚು ದೂರ ಹೋಗುವುದಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ, ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ತಗೊಂಡ್ರೆ, ಒಬ್ರು ಕೇಂಬ್ರಿಡ್ಜ್ಗೆ ಹೋಗಿ MPhil ಮಾಡಿಕೊಂಡು ಆಮೇಲೆ ಬಹುಶಃ PhD ಕೂಡ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಮಾಡ್ಕೊಂಡು ಬಂದವರು ಇರಬಹುದು. ಅವರು ಇವತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತಾಡುವುದಕ್ಕೂ, ಒಬ್ರು ಇನ್ನು ಯಾವುದು ಡಿಗ್ರಿ ಮಾಡೇ ಇಲ್ಲ ಅಂತ ಒಂದಷ್ಟು ಗುಂಪಿನವರು ಹೇಳ್ತಾರೆ, ಅವರು ಡಿಗ್ರಿನೇ ಮಾಡಿಲ್ಲ ಅಂತ ಹೇಳಿ. ಅಂತಹ ಒಬ್ಬ ರಾಜಕಾರಣಿ ಈ ದೇಶವನ್ನು ನಡೆಸ್ತಾ ಇರುವಂತ ರೀತಿಗೂ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಯಾವುದು ಉತ್ತಮ ಯಾವುದು ಒಳ್ಳೆಯದಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಆ ಮೈಂಡ್ ಸೆಟ್ ಇಂದ ಹೊರಗೆ ಬರೋಣ. ನನಗೆ ಅವಕಾಶ ಕೊಟ್ರೆ ನಾನು ವಿಜ್ಞಾನ ಮತ್ತು ಗಣಿತದ ಪಠ್ಯಪುಸ್ತಕಗಳನ್ನು ಭಾರತೀಯ ಕ್ರಮದಲ್ಲೇ ಕೊಟ್ಟು ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿ ತೋರಿಸಬಲ್ಲ. ಅದು ಬಹುಶಃ ಸಮಾಜ ವಿಜ್ಞಾನದಲ್ಲಿ ಕೂಡ ಸಾಧ್ಯ. ಖಂಡಿತವಾಗಿಯೂ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸಿಸ್ಟಮ್ ಅದನ್ನ ಆಕ್ಸೆಪ್ಟ್ ಮಾಡ್ತದಾ, ಅಲ್ಲಿರುವ ಸಮಸ್ಯೆ. ಈಗ ಒಂದು ಉದಾಹರಣೆ ಹೇಳ್ತೇನೆ ನಾನು. ಈಗ ನನ್ನ ಇಬ್ರು ಮಕ್ಕಳು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲೇ ಓದಿದ್ದಾರೆ. ಮಗಳು ಡಿಗ್ರಿಗೆ ಓದ್ಲು, ಮಗ ಇನ್ನೂ ಸರ್ಕಾರಿ ಶಾಲೆಯಲ್ಲೇ ಇದ್ದಾನೆ. ಏನು ತೊಂದರೆ ಇಲ್ಲ. ನನ್ನ ಮಗಳು ಫಸ್ಟ್ PUC ಗೆ ಬಂದಾಗಲೇ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ಲು. ಸಾಧ್ಯ ಆಗ್ತದೆ, ಪರ್ಸನಲಿ ಇದು ಪಾಸಿಬಲ್. ಆದ್ರೆ ಸಿಸ್ಟಮ್ ಅದನ್ನ ಆಕ್ಸೆಪ್ಟ್ ಮಾಡ್ತದ ಅನ್ನುವಂಥದ್ದು ಪ್ರಶ್ನೆ. ಆಕ್ಸೆಪ್ಟ್ ಮಾಡಿದ್ರೆ ಯು ಆರ್ ರೈಟ್. ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಆ ರೀತಿ ಒಂದಷ್ಟು ಪರಿಕಲ್ಪನೆಗಳು ಬರ್ತಾ ಇದೆ ಮತ್ತು ನಮ್ಮಲ್ಲೇ ಬಹಳಷ್ಟು ಉದಾಹರಣೆಗಳಿದೆ. ಉದಾಹರಣೆಗೆ ಶಿವರಾಮ ಕಾರಂತರು ತಮ್ಮ 2-3 ಮಕ್ಕಳನ್ನು ಬಾಲವನದಲ್ಲಿ ಅವರು ಬೆಳೆಸಿದ್ರು. ಅವರೇನು ಬೀದಿಗೆ ಬೀಳಲಿಲ್ಲ, ಅವರು ಬಹಳ ಒಳ್ಳೆಯ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳಾಗಿ ಬೆಳೆದ್ರು. ಅದೇ ರೀತಿಯಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ನಾವು ಭಾರತೀಯ ಕ್ರಮದಲ್ಲಿ ಮಾಡಿ ತೋರಿಸಿದ್ರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಲಕ್ಕೆ ಸಾಧ್ಯ ಇದೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳುವಂಥದ್ದು ಅದು ಯಾರೋ ಬ್ರಿಟಿಷರು ಸೆಟ್ ಮಾಡಿರುವಂತ ಒಂದು ಬಾರ್ ಅಲ್ಲ ಅಥವಾ ಒಂದು ಮಾನದಂಡ ಅಲ್ಲ. ಇದರಲ್ಲಿ ಒಂದು ವಿಷಯ ಇದೆ. ಈಗ ನಾನು ಇಂಗ್ಲಿಷ್ ಮೀಡಿಯಮಲ್ಲಿ ಓದೋಳು, ಆದರೆ ನನಗೆ ಭಾರತದ ಬಗ್ಗೆ ಇರುವ ಪ್ರೀತಿ ಅಥವಾ ನನ್ನಲ್ಲಿರೋ ಭಾರತೀಯತೆ ಅದೇನು ಕಡಿಮೆ ಆಗಿಲ್ಲ ಇಂಗ್ಲಿಷ್ ಮೀಡಿಯಮಿಂದ. ಸೊ ನೀವಿಬ್ರು ಕೊಡ್ತಿರೋ ಉದಾಹರಣೆಗೂ ಇದು ಸೇರಿಸಿದ್ರೆ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಇದ್ದೀವಿ. ಪ್ರಾಬ್ಲಮ್ ನನಗೆ ಬಹುಶಃ ಸಮಸ್ಯೆ ಬೇರೆ ಕಡೆ ಇದೆ. ಏನಂದರೆ ನಾವು ಏನು ಈ ಜಗತ್ತಿನಲ್ಲಿ ಏನು ಅನುಭವಿಸ್ತಾ ಇದ್ದೀವಿ, ಏನು ಎಕ್ಸ್ಪೀರಿಯನ್ಸಸ್ ಇದೆ ನಮ್ಮ ಹತ್ರ, ಅದಕ್ಕೂ ಪಠ್ಯಪುಸ್ತಕಗಳಲ್ಲಿ ಭಾರತದ ಬಗ್ಗೆ ಒಂದು ಚಿತ್ರಣ ಕೊಡೋದಿದೆಯಲ್ಲ, ಡಿಸ್ಕ್ರಿಪ್ಷನ್ ಏನು ಕೊಡ್ತೀವೋ ಅದ್ರ ಮಧ್ಯೆ ಒಂದು ಕಂದಕ ಉಂಟಾಗಿದೆ. ಆ ಕಂದಕವನ್ನು ಏನು ಇದೆಯಲ್ಲ, ಅನುಭವ ಮತ್ತು ಡಿಸ್ಕ್ರಿಪ್ಷನ್ ಇವೆರಡರ ಮಧ್ಯೆ ಇರುವ ಕಂದಕವನ್ನು ಕಡಿಮೆ ಮಾಡೋದ್ರಿಂದ ಬಹುಶಃ ನಾವು ಭಾರತೀಯತೆಯನ್ನು ತರಬಹುದು. ಅಲ್ಲ, ಇಲ್ಲಿ ಬಹುಶಃ ಕೆಲವರಿಗೆ ಭಾರತೀಯ ರೀತಿಯಲ್ಲಿ ಪಠ್ಯಕ್ರಮ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರಬಹುದು. ಅದನ್ನು 2 ನಿಮಿಷದಲ್ಲಿ ನಾನು ಕ್ಲಿಯರ್ ಮಾಡ್ತೇನೆ. ಸಮಾಜ ವಿಜ್ಞಾನವನ್ನು ಬಿಟ್ಟುಬಿಡಿ, ಗಣಿತವನ್ನು ತೆಗೆದುಕೊಳ್ಳಿ. ಗಣಿತ ನನ್ನ ಸಬ್ಜೆಕ್ಟ್. ಇವತ್ತು ಗಣಿತದಲ್ಲಿ ನಾವು ಜಾಮೆಟ್ರಿಯನ್ನು ಕಲಿಸ್ತೇವೆ. ಹೇಗೆ ಕಲಿಸ್ತೇವೆ ಅಂತ ಹೇಳಿದ್ರೆ 23 ಆಕ್ಸಿಯಮ್ಗಳನ್ನ ಮಕ್ಕಳಿಗೆ ಬಾಯ್ಪಾಠ ಮಾಡಿಸಿ ಆ ಮೂಲಕ ನಾವು ಗಣಿತವನ್ನು ಕಲಿಸ್ತೇವೆ. ಅಲ್ಲಿ ರೇಖೆ ಇರ್ಬೋದು, ಬಿಂದು ಇರ್ಬೋದು, ಸಮತಲ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಡೆಫಿನೇಷನ್ ಮೂಲಕ ಕಲಿಸ್ತೇವೆ. ಆದ್ರೆ ಅಂಕಗಣಿತದ ವಿಚಾರಕ್ಕೆ ಬಂದಾಗ ನಾವು 1, 2, 3 ಇಂತಹ ಸಂಖ್ಯೆಗಳನ್ನ ಅವುಗಳ ಮೂರ್ತ ರೂಪವನ್ನು ತೋರಿಸಿ ನಾವು ಹೇಳ್ಕೊಡ್ತೇವೆ. ಇದು 1 ಬಾಟ್ಲು, ಅದು 2ನೇ ಬಾಟ್ಲು ಅಂತ ಹೇಳಿ ಮೂರ್ತ ಸಂಕೇತಗಳನ್ನ ತೋರಿಸಿ ಸಂಖ್ಯೆಗಳನ್ನ ಮಕ್ಕಳಿಗೆ ನಾವು ಆ ಪರಿಕಲ್ಪನೆಯನ್ನು ದಾಟಿಸ್ತೇವೆ. ಇದು ಇಲ್ಲಿ ನನಗೆ ಸಮಸ್ಯೆ ಕಾಣುತ್ತದೆ. ಯಾಕೆಂತ ಹೇಳಿದ್ರೆ ನಾವು ಅಲ್ಲಿ ಕಲಿತಾ ಇರೋದು ಗಣಿತದಲ್ಲಿ ಭಾರತೀಯ ಕ್ರಮ ಅಲ್ಲ, ಇದು ನಮಗೆ ಗ್ರೀಕರು ಕೊಟ್ಟಿರುವಂತ ಒಂದು ಕ್ರಮ. ಯಾವುದನ್ನಾದ್ರೂ ಕೂಡ ನೀನು ಡೆಫಿನೇಷನ್ ಮೂಲಕ ಕಲಿಬೇಕು ಅಂತ ಹೇಳುವಂಥದ್ದು ಇದು ಗ್ರೀಕರ ಕ್ರಮ. ನಮ್ಮಲ್ಲಿ ಭಾರತದಲ್ಲಿ ಇದ್ದದ್ದು ಕ್ರಿಯಾಜ್ಞಾನ. ಕ್ರಿಯೆಗಳನ್ನ ಮಾಡುವ ಮೂಲಕ ಆ ಗಣಿತವನ್ನಾಗ್ಲಿ ಯಾವುದೇ ಒಂದು ಲೌಕಿಕ ಜ್ಞಾನವನ್ನಾಗ್ಲಿ ಕಲಿಯುವಂಥದ್ದು. ನೀವು ಈ ಜಾಮೆಟ್ರಿಯನ್ನ ಈ ರೀತಿಯ ಡೆಫಿನೇಷನ್ಗಳಿಂದ ಹೊರಗೆ ತಂದು ಲೌಕಿಕವಾಗಿ ಆ ಮಕ್ಕಳು ಒಂದು ಗೆರೆಯನ್ನು ಎಳೆಯುವ ಮೂಲಕವೋ ಒಂದು ಸಮತಲವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕವೋ ಕಲಿಯುವುದಕ್ಕೆ ಬಿಟ್ಟರೆ
ಅವರ ಟೆಕ್ಸ್ಟ್ ಬುಕ್ಕಿನ ಹೊರೆಯೂ ಕಡಿಮೆ ಆಗ್ತದೆ ಮತ್ತು ಹೆಚ್ಚು ಗಣಿತವನ್ನು ಅವರು ಕಲಿಯುವುದಕ್ಕೆ ಸಾಧ್ಯ ಇದೆ. ಇದು ಭಾರತೀಯ ಕ್ರಮದಲ್ಲಿ ನಾವು ಟೆಕ್ಸ್ಟ್ ಬುಕ್ಗಳನ್ನು ಬರೆದಾಗ ಆಗುವಂತ ಪ್ರಯೋಜನ. ಈಗ ಈ ಮೆಥಡಾಲಜಿ ಪ್ರಶ್ನೆನ ಹೇಳಿದ್ರಿ, ನೀವು ಅದೇ ಮೆಥಡ್ ಬಗ್ಗೆ ಹೇಳ್ತಾ ಇದ್ದೀರಾ. ಸೊ ನಮ್ಮಲ್ಲಿ ಒಬ್ರು ರೋಟ್ ಲರ್ನಿಂಗ್ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, PhD ಕೆಲಸ ಮಾಡ್ತಿದ್ದಾರೆ. ಸೊ ಈ ರೋಟ್ ಲರ್ನಿಂಗ್ ಬಗ್ಗೆ ಓದಿದಾಗ, ರೋಟ್ ಲರ್ನಿಂಗ್ ಅನ್ನೋದು ನಿಮ್ಮ ಕೊಠಾರಿ ಕಮಿಷನ್ನಿಂದ ಈಗ NEP 2020 ತನಕ ಪ್ರಸ್ತಾಪ ಆಗಿದೆ. ಈ ರೋಟ್ ಲರ್ನಿಂಗ್ ಅನ್ನೋದು ಯಾವುದಕ್ಕೆ ಅಸೋಸಿಯೇಟ್ ಆಗುತ್ತೆ? ಮೆಮೊರೈಸೇಷನ್ ಮತ್ತು ರಿಪಿಟೇಷನ್. ಈ ರೋಟ್ ಲರ್ನಿಂಗು ಏಷ್ಯಾದಲ್ಲಿರುವಂತಹ ಮಕ್ಕಳಿಗೆ ಇರುವಂತಹ ಒಂದು ಶಾಪ ಅನ್ನುವ ಹಾಗೆ ಐ ಥಿಂಕ್ ಒಂದು 20 ಇನ್ನು 30, 40, 50 ವರ್ಷಗಳಿಂದ ಅಕಾಡೆಮಿಕ್ ಪೇಪರ್ಸ್ ಬರ್ತಾನೆ ಇದೆ. ಈಗ ನಮ್ಮ ಸಂಸ್ಕೃತಿಯನ್ನು ನೋಡಿದ್ರೆ ನಾವು ಬಾಯಿಪಾಠ ಮಾಡುವುದು ಅಂದರೆ ನಾವು ವೇದಗಳಿಂದ ಹಿಡಿದು ಮಂತ್ರಗಳಿಂದ ಹಿಡಿದು ಬೇರೆ ಬೇರೆ ವಿಷಯ ಬಾಯಿಪಾಠ ಮಾಡಿ ಕಲಿತೇವೆ. ಅದೊಂದು ಕಲಿಯುವ ಸ್ಟ್ರಾಟಜಿ ನಮ್ಮಲ್ಲಿ. ಮತ್ತು ಈಗ ನಾವು ಹೊರಗಡೆ, ನಮ್ಮ ದೇಶದಿಂದ ಹೊರಗಡೆ ನೋಡಿದ್ರೆ ಈ ಸ್ಪೆಲ್ಲಿಂಗ್ ಕಾಂಪಿಟಿಷನ್ಸು, ಆಮೇಲೆ ಬೇರೆ ಬೇರೆ ಒಲಿಂಪಿಯಾಡು, ಗಣಿತದ ಒಂದು ಇದರಲ್ಲಿ ಇಂಡಿಯನ್ ಹುಡುಗರು ಅಂದರೆ ಏಷ್ಯನ್ ಹುಡುಗರು ಎಕ್ಸೆಲ್ ಆಗೋದನ್ನು ನೋಡ್ತೀವಿ. ಮತ್ತು ಇವರೆಲ್ಲ ಬಾಯಿಪಾಠ ಮಾಡಿಕೊಂಡೇ ಎಕ್ಸೆಲ್ ಆಗ್ತಿದ್ದಾರೆ. ಬಟ್ ಏನು ಎಲ್ಲ ಪ್ರತಿಯೊಂದು ಏನೋ ಎಜುಕೇಷನ್ ಪಾಲಿಸಿನಲ್ಲೂ ಕೂಡ, ಎಜುಕೇಷನ್ ಡಾಕ್ಯುಮೆಂಟು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇರ್ಬೋದು, ಯಾವುದು ರೋಟ್ ಲರ್ನಿಂಗ್ ಇಸ್ ಬ್ಯಾಡ್ ಅಂತ ಹೇಳ್ತಾರೆ. ಆದರೆ 2000-3000 ವರ್ಷದಿಂದ ನಮ್ಮ ಸಂಪ್ರದಾಯಗಳಲ್ಲಿ ಬಾಯ್ಪಾಠ ಮಾಡಿಕೊಂಡೇ ಬಂದಿದ್ದೀವಿ. ಇದೊಂದು ಲರ್ನಿಂಗ್ ಸ್ಟ್ರಾಟಜಿಯಾಗಿ ಸೀರಿಯಸ್ ಆಗಿ ಟೀಚರ್ಸು ತಗೊಂಡಿಲ್ಲ, ಪಾಲಿಸಿ ಮೇಕರ್ಸು ತಗೊಂಡಿಲ್ಲ. ಹಾಗಾದರೆ ಭಾರತೀಯವಾದದನ್ನು ಭಾರತೀಯವಾದದ್ದು ಅಂತ ಏನನ್ನು ಕೊಡೋಕ್ಕೆ ಸಾಧ್ಯ? ವೆನ್ ವಿ ಹ್ಯಾವ್ ನಾಟ್ ಟೇಕನ್ ಸಚ್ ಥಿಂಗ್ ಸೀರಿಯಸ್ಲಿ ಅನ್ನುವುದು ಮೆಥಡಾಲಜಿಕಲ್ ಪ್ರಶ್ನೆ ಆಗತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಬಾಯಿಪಾಠ ಮಾಡುವಂಥದ್ದು ಅದು ಭಾರತದ ಒಂದು ಸಂಸ್ಕೃತಿ. ಯಾಕಂದ್ರೆ ಅದು ಬಹುಶಃ ಭಾರತದ ಸಂಸ್ಕೃತಿನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೇಳುವಂತ ಒಂದು ನಿರ್ಣಯ ಆಗಿರ್ಬೋದು. ನಮ್ಮಲ್ಲಿ ಸಂಸ್ಕೃತದ ಎಲ್ಲ ವ್ಯಾಕರಣವನ್ನು ಕೂಡ ನಾವು ಬಾಯ್ಪಾಠ ಮಾಡಿಯೇ ಕಲಿಯುವಂಥದ್ದು, ಅಮರಕೋಶವನ್ನು ಬಾಯ್ಪಾಠ ಮಾಡಿಯೇ ಕಲಿಯುವಂಥದ್ದು. ಅಮರಕೋಶವನ್ನು ಯಾಕೆ ಬಾಯ್ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ವೊಕ್ಯಾಬ್ಯುಲರಿಯನ್ನು ಬೆಳೆಸುವಂತ ಒಂದು ಕ್ರಮ. ಅಂದ್ರೆ ಇಲ್ಲಿ ಕಾನ್ಸೆಪ್ಚುಯಲ್ ಲರ್ನಿಂಗ್ ಅಂತ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ರೋಟ್ ಲರ್ನಿಂಗ್ ಅಲ್ಲ ಅಂತಾರಲ್ಲ, ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಈಗ ವೈಜ್ಞಾನಿಕವಾಗಿ ಹೇಳುವುದಾದ್ರೆ, ಮನಃಶಾಸ್ತ್ರೀಯ ನೆಲೆಯಲ್ಲಿ ಹೇಳುವುದಾದ್ರೆ, ಒಂದು ಮಗುವಿಗೆ 1 ವರ್ಷ ಕಂಪ್ಲೀಟ್ ಆದಾಗ ಅದಕ್ಕೆ 50 ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಕೆಪಾಸಿಟಿ ಇರ್ತದೆ. 50 ಶಬ್ದಗಳನ್ನು ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಇಟ್ ಕ್ಯಾನ್ ಐಡೆಂಟಿಫೈ 50 ವರ್ಡ್ಸ್, 50 ಯುನೀಕ್ ವರ್ಡ್ಸ್. ಅದೇ ರೀತಿಯಲ್ಲಿ 2 ವರ್ಷ 3 ವರ್ಷ ಕಂಪ್ಲೀಟ್ ಆಗ್ತಾ ಹೋದ ಹಾಗೆ 300 ಶಬ್ದಗಳು, 1000 ಶಬ್ದಗಳನ್ನ ಅದಕ್ಕೆ ಅರ್ಥ ಮಾಡಿಕೊಳ್ಳುವಂತ ಒಂದು ಕೆಪಾಸಿಟಿ ಬರ್ತದೆ, ಅಂದ್ರೆ ಐಡೆಂಟಿಫೈ ಮಾಡುವಂತ ಕೆಪಾಸಿಟಿ ಬರ್ತದೆ. 5 ವರ್ಷ ಕಂಪ್ಲೀಟ್ ಆಗಿರುವಂತ ಮಗು ಸುಮಾರು 10,000 ಶಬ್ದಗಳನ್ನ ಐಡೆಂಟಿಫೈ ಮಾಡುವ ಕೆಪಾಸಿಟಿ ಇರ್ತದೆ. ಈ ಒಂದು ಹಿನ್ನೆಲೆ ಗೊತ್ತಿದ್ದ ಕಾರಣಕ್ಕೆ ನಮ್ಮ ದೇಶದಲ್ಲಿ ಬಹುಶಃ ಅಮರಕೋಶವನ್ನಾಗ್ಲಿ ಅಥವಾ ಯಾವುದೇ ಒಂದು ವ್ಯಾಕರಣ ನಿಯಮಗಳನ್ನಾಗ್ಲಿ ಬಾಯ್ಪಾಠ ಮಾಡಿಸ್ತಾ ಇದ್ರು. ಯಾಕಂದ್ರೆ ಆ ಹೊತ್ತಿನಲ್ಲಿ, ಆ ವಯಸ್ಸಿನಲ್ಲಿ ನೀವು ಬಾಯ್ಪಾಠ ಮಾಡಿಸಿದ್ರೆ ಅದು ಮನಸ್ಸಿನಲ್ಲಿ ಉಳ್ಕೊಳ್ತದೆ. ಈಗ ಇವತ್ತಿಗೂ ಕೂಡ 40-50 ವರ್ಷ ಆಗಿರುವ ನಮಗೆ ಯಾವುದು ನೆನಪಿದೆ ಅಂತ ಹೇಳಿದ್ರೆ ನಾವು ಬಾಲ್ಯದಲ್ಲಿ ಕಲ್ತದ್ದು ನೆನಪಿದೆ, ಆಮೇಲೆ ಕಲ್ತದ್ದು ಮರೆತು ಹೋಗಿರ್ಬೋದು. ಹೀಗೆ ಯಾವುದನ್ನು ನಿಜವಾಗಿಯೂ ಬಾಯ್ಪಾಠ ಮಾಡಿಸಬೇಕೋ ಅದನ್ನು ನಮ್ಮ ದೇಶದಲ್ಲಿ ಮಾಡಿಸ್ತಾ ಇದ್ರು, ಕೆಲವು ವಿಚಾರಗಳನ್ನು ಮಾಡಿಸ್ತಾ ಇರಲಿಲ್ಲ. ಉದಾಹರಣೆಗೆ ನೀವು ಈಗ ಬ್ರಹ್ಮಸೂತ್ರವನ್ನು ನೀವು ಕಂಠಪಾಠ ಮಾಡಬೇಕು, ಆದ್ರೆ ಬ್ರಹ್ಮಸೂತ್ರಕ್ಕೆ ಬಂದ ವಿವರಣೆಗಳನ್ನು ಕಂಠಪಾಠ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅದಕ್ಕೆ ಬಂದ ಭಾಷೆಗಳನ್ನು ಕಂಠಪಾಠ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮೂಲ ಏನಿದೆ, ನಾವು ಇವತ್ತು ಕೂಡ ವಿಜ್ಞಾನದಲ್ಲಿ ಸೂತ್ರಗಳನ್ನು ಬಾಯ್ಪಾಠ ಮಾಡ್ತೇವೆ. ಸೊ ಯಾವುದನ್ನು ಬಾಯ್ಪಾಠ ಮಾಡಬೇಕೋ ಅದನ್ನು ಮಾಡಿಸ್ತಾ ಇದ್ರು, ಯಾವುದು ಅಗತ್ಯ ಇಲ್ಲವೋ ಅದನ್ನು ವಿಶ್ಲೇಷಣೆಗೆ ಆಮೇಲೆ ಬಿಡ್ತಾ ಇದ್ರು. ಇದು ಒಂದು ಭಾರತೀಯ ಕ್ರಮ. ಸೊ ಇದು ಬಹುಶಃ ಬಹಳ ಮುಖ್ಯ ಅಂತ ನನಗನ್ನಿಸ್ತದೆ. ಸೊ ಬಾಯ್ಪಾಠ ಮಾಡೋದ್ರಲ್ಲಿ ಯಾವುದೇ ರೀತಿಯ ಒಂದು ದೋಷ ಇಲ್ಲ ಅಂತ ನಾನು ತುಂಬಾ. ಎಲ್ಲಾ ಪಾಲಿಸಿಗಳು ಇದನ್ನ ನೆಗೆಟಿವ್ ಇದು ಕಲಿಕಾ ಕ್ರಮ ಇದು ಅಂತ ಅನ್ನೋ ಹಾಗೆ ಇದು ಮಾಡಿದೆ. ಮತ್ತು ಶಿಕ್ಷಕರು ಕೂಡ ನಾನು ಓದಿದ್ದ ಶಾಲೆನಲ್ಲೂ ಕೂಡ ಬಾಯ್ಪಾಠ ಮಾಡಬಾರ್ದು, ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಬಟ್ ಬಾಯ್ಪಾಠ ಮಾಡಿ ಜೀವನದಲ್ಲಿ ಭಾಳ ಮುಂದೆ ಬಂದಿರೋನು ನಾವು ನೋಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ 2nd PUC ನಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ನ ನಾನು ನೋಡಿದ್ದೀನಿ. ಅವರು ಒಂದು 20 ವರ್ಷದ ಅಥವಾ ಒಂದು 10 ವರ್ಷದ ಕ್ವಶನ್ ಪೇಪರ್ನ ಇಟ್ಕೊಂಡು ಯಾವ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಅದನ್ನೇ ಬಾಯ್ಪಾಠ ಮಾಡಿ ಅದನ್ನೇ ಹೇಳ್ತಾರೆ. ಈ ತರ ಮಾಡಿ IITಗೆ ಹೋಗಿ IIT ಇಂದ ಏನೋ ಸುಂದರ್ ಪಿಚಾಯಿ ಇವರು ಎಲ್ಲ ಆಗಿರೋರು ನಾವಿವತ್ತು ಕಾಣ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಯಾಕೆ ನಾವು ಇದನ್ನು ಈ ತರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ? ಇದು ಏನಾಗಿದೆ ಅಂತ ಹೇಳಿದ್ರೆ ಅದ ಬೆಕ್ಕು ಕಟ್ಟಿ ಹಾಕಿ ಶ್ರಾದ್ದ ಮಾಡಿದ ಕಥೆಯಾಗಿ ಆಗಿದೆ. ಇದು ತಂದೆಯ ಕಾಲದಲ್ಲಿ ಬೆಕ್ಕು ಉಪದ್ರ ಕೊಡ್ತಾ ಇತ್ತು ಅಂತ ಹೇಳಿ ಶ್ರಾದ್ದಕ್ಕೆ ಕಟ್ಟಿ ಹಾಕ್ತಾ ಇದ್ದದ್ದು. ಮಗನ ಕಾಲಕ್ಕಾದಾಗ ಬೆಕ್ಕೇ ಇಲ್ಲ, ಪಕ್ಕದ ಮನೆಯಿಂದ ಬೆಕ್ಕು ತಕೊಂಡು ಬಂದು ಕಟ್ಟಿ ಹಾಕಿ ಶ್ರಾದ್ದ ಮಾಡೋದು, ಆ ಪರಿಸ್ಥಿತಿಯಾಗಿ ಆಗಿದೆ. ಇದು ಹಾಗೆ ಅಲ್ಲ.
ಬಾಯಿಪಾಠ ಅನ್ನೋದಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ. ಅದರ ಬೇಸಲ್ಲಿ ಕೆಲವು ಅಂಶಗಳನ್ನು ಹೇಳ್ತೇನೆ ನೋಡಿ. ನಮ್ಮಲ್ಲಿ ಸುಮಾರು 1,000 ವರ್ಷಗಳ ಕಾಲ, ನಮಗೆ ಲಭ್ಯ ಇತಿಹಾಸದ ಆಧಾರದಲ್ಲಿ ಹೇಳುವುದಾದ್ರೆ 1,500 ವರ್ಷಗಳ ಕಾಲ ಸ್ಕ್ರಿಪ್ಟ್ ಬರೆಯದೆ ನೆನಪಿನಲ್ಲೇ ಬಾಯಿಪಾಠ ಇಟ್ಟುಕೊಂಡು ಅಗಾಧವಾದ ಸಾಹಿತ್ಯ ಪರಂಪರೆಯನ್ನು ಉಳಿಸ್ಕೊಂಡು ಬರಲಿ ಸಾಧ್ಯ ಆಗಿದೆ. ಹಾಗಿರುವಾಗ ಬಾಯಿಪಾಠವನ್ನು ನಿರಾಕರಣೆ ಮಾಡೋ ಪ್ರಶ್ನೆ ಏನೂ ಇಲ್ಲ. ಬಾಯಿಪಾಠ ಬೇಡ ಅಂತ ಹೇಳೋದು ಎಲ್ಲಿ ಅನ್ನೋದನ್ನು ಹೇಳ್ತೇವೆ ನೋಡಿ. ಈಗ ಒಂದು ಇತಿಹಾಸದ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಇದಕ್ಕೆ ಹೇಗೆ ಅಂತ ಹೇಳಿದ್ರೆ, ಔರಂಗಜೇಬನು 1707ರಲ್ಲಿ ಸತ್ತನು, ಔರಂಗಜೇಬನು 1707ರಲ್ಲಿ ಸತ್ತು, 1707ರಲ್ಲಿ ಸತ್ತನು, 1707ರಲ್ಲಿ ಸತ್ತು. ಇದನ್ನು ಬಾಯಿಪಾಠ ಮಾಡೋದು ಬೇಡ ಅಂತ ಹೇಳಿದ್ದು. ಯಾವುದು ಇದು ಎಲ್ಲವೂ ಅವನು ಸತ್ತನು ಅಂತ ಹೇಳೋದನ್ನು ಎಷ್ಟು ಅಂತ ಬಾಯಿಪಾಠ ಮಾಡ್ತೀರಿ? ಆ ಬಾಯಿಪಾಠ ಅನ್ನೋದು ಒಂದು ಲೋಡ್ ಆಗಿ ಪರಿವರ್ತನೆ ಆಗ್ತದೆ. ಬಾಯಿಪಾಠ ಅನ್ನೋದು ಲೋಡ್ ಆಗಿ ಪರಿವರ್ತನೆ ಆಗುದಲ್ಲ. ನಿಮಗೆ ಗೊತ್ತಾಗಿರ್ಬೇಕಾದ್ದು ಔರಂಗಜೇಬನು 1707ರಲ್ಲಿ ಸತ್ತನೋ 607ರಲ್ಲಿ ಸತ್ತನೋ ಅಂತಲ್ಲ, ಅವ ಸತ್ತಿದ್ದಾನೆ ಇವತ್ತಿಲ್ಲ ಅಂತ ಗೊತ್ತಾದ್ರೆ ಸಾಕು ಅಂತ, ಅದನ್ನು ಅರ್ಥ ಮಾಡಿಕೊಳ್ಳೋದು ಅಂತ ಹೇಳುದು. ಅಲ್ಲಿ ಬೈಕಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳುವಂಥದ್ದು ಆಗ್ಬಾರ್ದು. ಇದನ್ನು ಅರ್ಥ ಮಾಡಿಕೊಳ್ಳುವ ಮೆಥಡ್ ಅಂತ ಹೇಳಿ. ಅಂದ್ರೆ ಬಾಯಿಪಾಠಕ್ಕೆ ಇರುವ ಇಂಪಾರ್ಟೆನ್ಸ್ ಇದ್ದೇ ಇದೆ, ಬೇಡ ಅಂತಲ್ಲ. ಆದ್ರೆ ನಮ್ಮದು ಯಾಂತ್ರಿಕ ಬಾಯಿಪಾಠ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದ್ದು. ಅದು ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಿ ಬರಿತಾ ಹೋದಾಗ ಯಾಂತ್ರಿಕ ಬಾಯಿಪಾಠ ಆಗ್ತದೆ. ಆದ್ರೆ ಈಗ ಉಪನಿಷತ್ತುಗಳು ಬಾಯಿಪಾಠದಲ್ಲೇ ಬಂದವು. ಆದ್ರೆ ಅಲ್ಲಿ ಚಾಂದೋಗ್ಯ ಉಪನಿಷತ್ನಲ್ಲಿ ಬರ್ತದೆ, ಉದ್ಧಾರ ಕಾರುಣ್ಯ ಪ್ರಸ್ತಾಪ ಬರ್ತದೆ. ಅತ್ತಿಯ ಹಣ್ಣನ್ನು ತಕೊಂಡು ಬಾ, ಅದರ ಬೀಜವನ್ನು ಒಡೆ, ಈ ಬ್ರಹ್ಮ ಅದರಷ್ಟು ಚಿಕ್ಕದಾಗಿದೆ ಅನ್ನುವಂಥ ವಿವರಣೆಯನ್ನು ಕೊಡ್ತಾನೆ. ಅದು ಜಿಜ್ಞಾಸೆ, ವಿಮರ್ಶೆ ಇತ್ತಲ್ಲಿ. ಬಾಯಿಪಾಠ ಮೆಥಡ್ನ ಜೊತೆಯಲ್ಲಿ ವಿಮರ್ಶೆಯೂ ಇತ್ತು. ಅದು ಈ ಶಿಕ್ಷಣ ಅನ್ನೋದಕ್ಕೆ ಬಂದ. ಈ ಶಿಕ್ಷಾ ಅನ್ನುವ ಪದ್ಧತಿ ಯಾವುದು? ಶಿಕ್ಷಾ ಅನ್ನುವಂಥದ್ದು ಕಲಿಸುವ ಒಂದು ಪದ್ಧತಿ, ಆಯ್ತಾ? ಈ ಕಲಿಸುವ ಒಂದು ಪದ್ಧತಿಯ ಬಲ್ಲಿ ಬಂದದ್ದು ಶಿಕ್ಷಣ ಅಂತ ಆದದ್ದು. ಅದೀಗ ಶಿಕ್ಷೆ ಕೊಡುವವನು ಶಿಕ್ಷಕ, ಶಿಕ್ಷೆ ಕೊಡುವ ಪ್ರೋಸೆಸ್ ಶಿಕ್ಷಣ ಅಂತ ಆಗಿಬಿಟ್ಟಿದೆ. ಆ ರೀತಿ ಆಗ್ಬಾರ್ದು ಅಂತ ಅರ್ಥ ಮಾಡಿಕೊಳ್ಳಬೇಕಾದ ಪಾರ್ಟ್, ಅದು ರೋಹಿತ್ ಅವರು ಹೇಳಿದ್ದು ಸರಿ ಇದೆ. ಅರ್ಥ ಮಾಡಬೇಕಾದ ಪಾರ್ಟ್ ಅರ್ಥ ಮಾಡಿಕೊಳ್ಬೇಕಾದ್ದು. ಬಾಯಿಪಾಠ ಕಲಿಬೇಕಾದ್ರೆ ಬಾಯಿಪಾಠವನ್ನು ಮಾಡಬೇಕಾಗ್ತದೆ. ಕೆಲವನ್ನು ಮೆಮೊರೈಸೇ ಮಾಡಬೇಕು, ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಅಂದ್ರೆ ಭಾರತೀಯ ಒಂದು ಕಲಿಕಾ ಕ್ರಮದ ಬಗ್ಗೆ ನಮ್ಮಲ್ಲೇ ಇರುವ ಒಂದು ನೆಗ್ಲಿಜೆನ್ಸ್ ಇದೆಯಲ್ಲ, ಕೀಳರಿಮೆ ಇದೆಯಲ್ಲ, ಅದನ್ನ ನಾವು ಬಹುಶಃ ಆಮೇಲೆ ಅದಕ್ಕೆ ಇನ್ನೊಂದು ನಾನು ಸೇರಿಸೋದಾದ್ರೆ, ಈ ಪೂರ್ವಗ್ರಹಗಳು ಭಾಷೆಯನ್ನು ವ್ಯಾಕರಣದ ಮೂಲಕ ಕಲಿಬೇಕಾಗಿಲ್ಲ ಅನ್ನೋದು ಕೂಡ ಇವತ್ತು ಬಹಳಷ್ಟು ವ್ಯಾಪಕವಾಗಿ ಹರಡಿಕೊಂಡಿದೆ. ನೀವು ಭಾಷೆಯನ್ನ ಮಗು ವ್ಯಾಕರಣ ಇಟ್ಕೊಂಡು ಕಲಿಯೋದಿಲ್ಲ, ಭಾಷೆಯನ್ನು ನೀವು ಹಾಗೆ ಕಲಿಸಿ, ವ್ಯಾಕರಣವನ್ನು ಆಮೇಲೆ ಕಲಿಸಿಕೊಡಿ, ಅಥವಾ ಕಲಿಸದೇ ಇದ್ರೂ ಪರವಾಗಿಲ್ಲ ಅನ್ನೋ ಒಂದು 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 ಇದಿದೆ, ಪರಿಕಲ್ಪನೆ ಇದೆ. ಆದ್ರೆ ನಾನು ಹೇಳೋದು ಅದು ಕೂಡ ತಪ್ಪು. ನೀವು ಭಾಷೆಯನ್ನು ಹೇಗೆ ಕಲಿಸಬೇಕು ಅನ್ನೋದು ಇಂಗ್ಲಿಷ್ನವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅವರು ಗ್ರಾಮರನ್ನು ಯಾವತ್ತೂ ಕೈಬಿಟ್ಟಿಲ್ಲ, ಗ್ರಾಮರನ್ನು ಕೈಬಿಟ್ಟು ಭಾಷೆಯನ್ನು ಯಾವತ್ತೂ ಕಲಿಸಿಲ್ಲ. ನಮ್ಮಲ್ಲೂ ಕೂಡ ಸಂಸ್ಕೃತವನ್ನು ಕಲಿಸಬೇಕಾದ್ರೆ ಸಂಸ್ಕೃತದಲ್ಲಿ ವ್ಯಾಕರಣಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಹಿಂದಿನವರಿಗೆ ಗೊತ್ತಿತ್ತು. ವ್ಯಾಕರಣವನ್ನು ಇಟ್ಟುಕೊಂಡು ಭಾಷೆಯನ್ನು ಕಲಿಸ್ತಾ ಇದ್ರು. ಆದ್ರೆ ಇವತ್ತು ವ್ಯಾಕರಣ ಬೇಡ, ನೀವು ಭಾಷೆಯನ್ನು ಹೇಗೆ ಬೇಕಾದ್ರೂ ಮಾತಾಡ್ಕೊಂಡು ಕಲೀರಿ ಅಂತ ಹೇಳುವ ಒಂದು ಪರಿಕಲ್ಪನೆ ಬಂದಿರೋದ್ರಿಂದ ಇವತ್ತು ನಮ್ಮ ಹುಡುಗರಿಗೆ 10ನೇ ಕ್ಲಾಸ್ ಮುಗಿದ್ರೂ ಕೂಡ ಒಂದೇ ಒಂದು ವಾಕ್ಯವನ್ನು ಶುದ್ಧವಾಗಿ ವ್ಯಾಕರಣದ ತಪ್ಪಿಲ್ಲದೆ ಬರೆಯುವುದಕ್ಕೆ ಆಗ್ತಾ ಇಲ್ಲ. ಇದು ಶಿಕ್ಷಕರಾಗಿರುವಂತ ಚೊಕ್ಕಡಿಯವರು ಹೋಗ್ತಾರೆ, ಒಂದು ಪತ್ರಿಕೆ ಸಂಪಾದಕನಾಗಿರುವ ನಾನು ಕೂಡ ಇದು ಇವತ್ತು ರಿಯಲೈಸ್ ಆಗಿದೆ. ಯಾಕಂದ್ರೆ ಲೇಖಕರಿಗೂ ಕೂಡ ಇವತ್ತು ಏಕವಚನದಲ್ಲಿ ಶುರು ಮಾಡ್ತಾರೆ, ಬಹುವಚನದಲ್ಲಿ ಮುಗಿಸ್ತಾರೆ, ಭೂತಕಾಲದಲ್ಲಿ ಶುರು ಮಾಡ್ತಾರೆ, ಭವಿಷ್ಯತ್ ಕಾಲದಲ್ಲಿ ಮುಗಿಸ್ತಾರೆ. ಅಂದ್ರೆ ಒಂದು ವಾಕ್ಯದಲ್ಲಿ, ನೀವು ವಾಕ್ಯ ವೃಂದ ಬಿಟ್ಬಿಡಿ, ಒಂದು ವಾಕ್ಯದಲ್ಲಿ ಇವತ್ತು ವ್ಯಾಕರಣ ಹೇಗೆ ಎಲ್ಲಿರ್ಬೇಕು ಅನ್ನೋದು ಇವತ್ತು ನಮ್ಮವರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು, ಇದು ಕೂಡ ನಾವು ಗಮನಿಸಬೇಕಾದ ವಿಚಾರ ಅಲ್ಲ. ಅದು ನಿಮ್ಮ ಅಭಿಪ್ರಾಯ ತುಂಬಾ ಸರಿ. ವ್ಯಾಕರಣದ ಮೂಲಕವೇ ಭಾಷೆಯನ್ನು ಕಲಿಸ್ಬೇಕು. ವ್ಯಾಕರಣವನ್ನು ಬಿಟ್ಟು ತಳಹದಿ ಹೊರಟೋದ್ರೆ ಉಳಿಯುವುದಿಲ್ಲ, ಭಾಷೆ ಉಳಿಯುವುದಿಲ್ಲ. ಇದರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇದೆ, ಬಟ್ ಅದು ಬೇಡ, ಬೇರೆ ಕಡೆ ಹೋಗುತ್ತೆ. ಹೇಳಿ ಹೇಳಿ. ಇಲ್ಲ, ಅದೇ ಸಂಸ್ಕೃತದ ವಿಷಯನೇ ಬೇರೆ, ಬೇರೆ ಭಾಷೆಗಳ ವಿಷಯನೇ ಬೇರೆ. ಸೊ ಅದು ಸಂಸ್ಕೃತವನ್ನು ವ್ಯಾಕರಣದ ಮೂಲಕನೇ ಕಲಿಬೇಕು. ಬಟ್ ಇದು ಬೇರೆ ಭಾಷೆಗಳು ಯೂಸೇಜ್ ಮೂಲಕ ಕಲಿಬೇಕು. ಬಟ್ ಅದು ಬೇರೆ ವಿವಾದ ಆಗುತ್ತೆ. ಸೊ ಅದನ್ನ ಇವಾಗ ಮಾತಾಡೋದು. ನನ್ನ ಮುಂದಿನ ಇದು ಏನು ಅಂದ್ರೆ, ಇದಾದ್ಮೇಲೆ ಆಡಿಯನ್ಸ್ಗೆ ಪ್ರಶ್ನೆ ಇದು ಮಾಡೋಣ. ಈಗ ನಮ್ಮಲ್ಲಿ ಸಾಂಸ್ಕೃತಿಕ ಭಿನ್ನತೆ ಇದೆ ಅಂತ ನಾವು ಒಪ್ಕೋತೀವಿ. ಸೊ ವಸಾಹತುಶಾಹಿ ಆದಮೇಲೆ ಈ ಸಾಂಸ್ಕೃತಿಕ ಭಿನ್ನತೆಗೆ ಅಷ್ಟು ಮಹತ್ವವನ್ನು ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ, ಇವತ್ತು ನಮ್ಮ ಸಮಾಜ ವಿಜ್ಞಾನಗಳಲ್ಲಾಗ್ಲಿ ಅಥವಾ ಮಾನವಿಕ ಅಂದ್ರೆ ಭಾಷೆಗಳಲ್ಲಾಗ್ಲಿ ನಾವು ಆ ಸಾಂಸ್ಕೃತಿಕ ಭಿನ್ನತೆಯನ್ನ ಕಡೆಗಾಣಿಸಿ ಯೂನಿವರ್ಸಲ್ ಆಗಿರುವಂಥ ಯಾವುದೋ ಒಂದಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೇಳಿ ಅವರ ಥಿಯರಿಗಳು, ಯಾರು ಯುರೋಪಿನ ಅನುಭವದಿಂದ ಕಟ್ಟಿಕೊಂಡಂತಹ ಥಿಯರಿಗಳನ್ನು ಇವತ್ತು ನಾವು ಇಂಡಿಯಾದ ಮೇಲೇನೋ ಭಾರತೀಯ ಸಮಾಜದ ಮೇಲೇನೋ ಆರೋಪ ಮಾಡಿ
ಆ ಥರದ್ದು ಒಂದು ಇದನ್ನ ಕಲಿಕಾ ಕ್ರಮವನ್ನು ನಾವು ಹುಟ್ಟುಹಾಕೊಂಡಿದ್ದೀವಿ. ಸೊ ಈ ಸಾಂಸ್ಕೃತಿಕ ಭಿನ್ನತೆ ಹೇಗೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಬೇರೆ ಬೇರೆ ಜಾತಿಗಳಿಗೆ ಸೇರಿದವರು, ಬೇರೆ ಬೇರೆ ರಿಲಿಜನ್ಗಳಿಗೆ ಸೇರಿದವರು ಒಟ್ಟಿಗೆ ಬದುಕ್ತಾ ಇದ್ದೀವಿ, ಸುಮಾರು ವರ್ಷಗಳ ಕಾಲ ಬದುಕಿದ್ದೀವಿ. ಹೇಗೆ ಬದುಕಿದ್ದೀವಿ ಅಂತಂದರೆ ಯುರೋಪಿಯನ್ರು ಕೊಡುವ ಅದಕ್ಕೆ ಎಕ್ಸ್ಪ್ಲನೇಷನ್ ಏನು, ನಾವು ಇನ್ನೊಬ್ಬರನ್ನ ಟಾಲರೇಟ್ ಮಾಡಿಕೊಂಡು ಬದುಕಿದ್ದೀವಿ ಅಂತ. ಈ ಟಾಲರೇಷನ್ನಿಗೆ ಯಾವಾಗಲೂ ಲಿಮಿಟ್ಸ್ ಇರುತ್ತೆ. ನಮ್ಮ ಓದಿನ ಪ್ರಕಾರ, ನಮ್ಮ ಅನುಭವದ ಪ್ರಕಾರ, ನಮ್ಮ ರಿಸರ್ಚಿನ ಪ್ರಕಾರ ನಾವು ಕಂಡುಕೊಂಡಂಥ ವಿಷಯ ಏನು, ನಾವು ಒಂದು ಥರದ ಇಂಡಿಫರೆನ್ಸನ್ನು, ಇಂಡಿಯನ್ಸಿಗೆ ಒಂದು ಥರದ ಇಂಡಿಫರೆನ್ಸ್ ಇದೆ. ಅಂದರೆ ಇದನ್ನು ನಾನು ಪಾಸಿಟಿವ್ ಕ್ವಾಲಿಟಿಯಾಗಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಪಾಡಿಗೆ ನಿಮ್ಮ ಆಚಾರ ವಿಚಾರಗಳನ್ನು ಮಾಡಿ, ನಾವು ನಮ್ಮ ಪಾಡಿಗೆ ನಮ್ಮ ಆಚಾರ ವಿಚಾರಗಳನ್ನು ಮಾಡ್ತೀವಿ. ನಿಮ್ದಕ್ಕೆ ನಾವು ತಲೆ ಹಾಕಲ್ಲ, ನಮ್ದಕ್ಕೆ ನೀವು ತಲೆ ಹಾಕಬೇಡಿ ಅನ್ನುವ ರೀತಿಯಲ್ಲಿ ನಾವು ಬದುಕ್ತೀವಿ. ಇದು ಒಂದು ಭಿನ್ನವಾದ, ಯುರೋಪಿನಗಿಂತ ಭಿನ್ನವಾದ ಏನೋ ಯೋಚನೆ ಮಾಡುವ ಕ್ರಮ. ಇದು ಭಾರತೀಯ ಕ್ರಮ ಅಂತ ನಮಗನ್ಸಿದೆ. ಸೊ ಈ ಸಾಂಸ್ಕೃತಿಕ ಭಿನ್ನತೆಯನ್ನು ಪ್ರಧಾನವಾಗಿ ಇಟ್ಕೊಂಡು, ಈಗ ರೋಟ್ ಲರ್ನಿಂಗ್ ಬಗ್ಗೆ ಹೇಳಿದ್ವಿ. ರೋಟ್ ಲರ್ನಿಂಗು ಅನ್ನೋದನ್ನ ಒಂದು ಇವಿಲ್ ಪ್ರಾಕ್ಟೀಸ್ ಅಂತ ಅನ್ನೋದನ್ನ ಕೈ ಬಿಟ್ಟು, ಮೆಮೊರೈಸೇಷನ್, ರಿಪಿಟೇಷನ್ ಅನ್ನೋದು ಒಂದು ಕೆಟ್ಟ ಪ್ರಾಕ್ಟೀಸ್ ಅನ್ನೋದನ್ನ ಕೈ ಬಿಟ್ಟು, ಅದನ್ನು ಪಾಸಿಟಿವ್ ಆಗಿ ಹೇಗೆ ನಾವು ಭಾರತೀಯ ಕ್ರಮ ಅಂತ ತಗೊಳ್ಳೋದು, ಹಾಗೆ ಈ ಸಾಂಸ್ಕೃತಿಕ ಭಿನ್ನತೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಟೆಕ್ಸ್ಟ್ ಬುಕ್ ರಚನೆ ಮಾಡೋದು ಅಥವಾ ಪರಿಷ್ಕರಣೆ ಮಾಡುವುದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ಮತ್ತು ಇದೇ ಸಾಂಸ್ಕೃತಿಕ ಭಿನ್ನತೆಯನ್ನು ಇಟ್ಕೊಂಡು ಕ್ಲಾಸಿನಲ್ಲಿ ಪಾಠ ಮಾಡುವ ಕ್ರಮವನ್ನು ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನುವುದು ನನ್ನ ಕಡೆಯ ಪ್ರಶ್ನೆ. ಇದಕ್ಕೆ ನೀವು ಉತ್ತರ ಹೇಳ್ಬೋದು. ಇದಕ್ಕೆ ನೀವು ಒಂದು ಸ್ವಲ್ಪ 3-4 ನಿಮಿಷ ತಗೊಳ್ಬೋದು. ಆಮೇಲೆ ಆಡಿಯನ್ಸ್. ಮುಖ್ಯವಾಗಿ ಈ ಇಡೀ ದೇಶದಲ್ಲಿ ಒಂದೇ ರೀತಿಯ ಏಕರೂಪದ ಶಿಕ್ಷಣ ಬರಬೇಕು, ಈ ತರಹದ ಕೆಲವು ವಿಚಾರಗಳಿದೆಯಲ್ಲ, ಇದಕ್ಕೆ ನನ್ನ ವಿರೋಧ ಇದೆ. ಯಾಕೆಂದ್ರೆ ಏಕರೂಪದ ಶಿಕ್ಷಣವನ್ನ ಇಡೀ ದೇಶದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಯಾಕೆ, ಇಡೀ ರಾಜ್ಯದಲ್ಲಿ ಕೂಡ ನೀವು ಒಂದೇ ರೀತಿಯ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡೇ GS ಮುಡುಮಡಿತಾಯಿ ಅವರು ಏನ್ ಮಾಡಿದ್ರು, 6ನೇ ಕ್ಲಾಸಿಗೆ ಬಂದಾಗ 4 ವಿಭಾಗಗಳನ್ನ ಮಾಡಿದ್ರು. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತೆ ಗುಲ್ಬರ್ಗ ಅಂತ ಹೇಳಿ 4 ವಿಭಾಗಗಳನ್ನ ಮಾಡಿ, ಆ 4 ವಿಭಾಗಗಳಿಗೆ ಬೇರೆ ಬೇರೆ ಪಠ್ಯ ಪುಸ್ತಕಗಳನ್ನ ರಚನೆ ಮಾಡಿ, ಆಯಾ ವಿಭಾಗದ ಮಕ್ಕಳು ಅಷ್ಟು ಓದಿದ್ರೆ ಸಾಕು ಅನ್ನೋ ಒಂದು ವಿಚಾರವನ್ನು ಮಾಡಿದ್ರು. ಅದು ಸ್ಥಳೀಯತೆಗೆ ಹೆಚ್ಚು ಒತ್ತು ಕೊಡುವಂಥದ್ದು ಮತ್ತು ಈ ಏಕ ಪ್ರಕಾರದ ಬೆಳೆಯುವಂಥದ್ದು ಇದೆಯಲ್ಲ, ಇದನ್ನು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ. ಆದ್ರೆ ಬರ್ಗು ರಾಮಚಂದ್ರಪ್ಪ ಅವರು ಬಂದಾಗ ಏನ್ ಮಾಡಿದ್ರು, ಆ 4 ವಿಭಾಗಗಳನ್ನು ಒಟ್ಟು ಸೇರಿಸಿ ಎಲ್ಲರೂ ಎಲ್ಲವನ್ನೂ ಓದಬೇಕು ಅಂತ ಹೇಳಿ ಮಕ್ಕಳ ತಲೆಗೆ ಹಾಕ್ಬಿಟ್ರು. ಇದು ಒಂದು ದೊಡ್ಡ ಅಪಾಯ ಅಂತ ನನಗನ್ನಿಸ್ತದೆ. ಇಟ್ ಇಸ್ ಎನ್ ಲೈಟರ್ ಮೋಡ್. ಆದ್ರೆ ತುಂಬಾ ಸೀರಿಯಸ್ ಆಗಿ ಮಾತಾಡೋದಾದ್ರೆ, ಈ ಏಕರೂಪದ ವ್ಯವಸ್ಥೆ ಅಂತ ಹೇಳುವಂಥದ್ದು ಏನಿದೆ, ಅದು ಎಲ್ಲ ರೀತಿಯಲ್ಲೂ ಕೂಡ ಅದು ಒಡೆದು ಹೋಗ್ಬೇಕು. ಒಂದೊಂದು ಸಮುದಾಯಕ್ಕೆ ಒಂದೊಂದು ರೀತಿಯಲ್ಲಿ ಕಲಿಯುವಂತ ಸಾಮರ್ಥ್ಯ ಇರುತ್ತೆ. ಈಗ ಕೆಲವರಿಗೆ ಆ ಕೈಗಳ ಮೂಲಕ ಚಟುವಟಿಕೆಗಳನ್ನು ಮಾಡುವ ಮೂಲಕ ಕಲಿಯುವಂತ ಸಾಮರ್ಥ್ಯ ಇರ್ಬೋದು. ಹಳ್ಳಿಗಾಡಿನ ಹೆಚ್ಚಿನ ಮಕ್ಕಳಿಗೆ ಆ ರೀತಿ ಚಟುವಟಿಕೆಗಳನ್ನು ಮಾಡಿ ಕಲಿಯುವಂತ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ನೆನಪಿನಿಂದ ಬೈಹಾರ್ಟ್ ಮಾಡಿ ಕಲಿಯುವಂತ ಸಾಮರ್ಥ್ಯ ತುಸುಮಟ್ಟಿಗೆ ಕಡಿಮೆ ಇರ್ಬೋದು. ನಾನು ಸುಮ್ಮನೆ ಏನು ಅಧ್ಯಯನ ಇಲ್ಲ, ಸುಮ್ಮನೆ ಒಂದು ಕಂಪ್ಯಾರಿಸನ್ಗೆ ಹೇಳ್ತಾ ಇದ್ದೇನೆ. ಇನ್ನು ಕೆಲವು ಮಕ್ಕಳಿಗೆ ಓದಿದ್ದನ್ನ ಕಂಠಪಾಠ ಮಾಡಿ ಕಲಿಯುವ ಸಾಮರ್ಥ್ಯ ಜಾಸ್ತಿ ಇರ್ಬೋದು, ಕೈಗಳ ಮೂಲಕ ಕಲಿಯುವಂತ ಸಾಮರ್ಥ್ಯ ಕಡಿಮೆ ಇರ್ಬೋದು. ಸೊ ಹಾಗಾಗಿ ಯಾವ ಸಮುದಾಯಕ್ಕೆ ಅಥವಾ ಯಾವ ಪ್ರಾಂತ್ಯಕ್ಕೆ ಯಾವ ರೀತಿಯ ಸಾಮರ್ಥ್ಯ ಇದೆ ಅನ್ನೋದನ್ನ ಗುರುತಿಸಿಕೊಂಡು ಆಯಾ ರೀತಿಯ ಶಿಕ್ಷಣ ಪಠ್ಯಕ್ರಮವನ್ನು ಕೊಡುವಂಥದ್ದು ಒಂದು. ಎರಡನೇದು, ಭಾಷೆ ವಿಚಾರಕ್ಕೆ ಬಂದಾಗ, ಇವತ್ತು ಬಹುಶಃ ಭಾಷೆಯ ಚರ್ಚೆ ಆಗೇ ಇಲ್ಲ, ಇತಿಹಾಸದ ಚರ್ಚೆಯಲ್ಲೇ ನಾವು ಇಡೀ ಒಂದು ಚರ್ಚೆಯನ್ನು ತಗೊಂಡು ಹೋದೆವು. ಭಾಷೆಯ ಚರ್ಚೆ ಬಂದಾಗ ಇವತ್ತು ನಮ್ಮ ಎಲ್ಲ ಕನ್ನಡದ ಮಕ್ಕಳು ಕೂಡ ಕಲಿತಾ ಇರುವಂಥದ್ದು ಅತ್ಯಂತ ನೀರಸವಾದ ಕನ್ನಡ ಭಾಷೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಿಮಗೆ ಇಫ್ ಯು ಆರ್ ನಾಟ್ ಕನ್ವಿನ್ಸ್ಡ್, ನೀವು ದಯವಿಟ್ಟು ನಿಮ್ಮ ಮಕ್ಕಳ ಕನ್ನಡ ಪಠ್ಯ ಪುಸ್ತಕಗಳನ್ನು ಓದಿ. ಅಲ್ಲಿ ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ಕೂಡ ನಿಮಗೆ ಒಂದೇ ಪ್ಯಾರಾಗ್ರಾಫ್ ಅನ್ನು ಮತ್ತೆ ಓದ್ತಾ ಇದ್ದೀರೋ ಏನೋ ಅಂತ ಅನಿಸ್ತದೆ. ಯಾಕಂದ್ರೆ ಯಾವುದೇ ವೈವಿಧ್ಯ ಇಲ್ಲ ಅಲ್ಲಿ. ಇವತ್ತಿನ ಕನ್ನಡ, ನಡುಗನ್ನಡ, ಹಳೆಗನ್ನಡ, ಈ ರೀತಿಯ ವ್ಯತ್ಯಾಸಗಳು, ಆ ಟ್ರಾನ್ಸಿಷನ್ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ವಿವರಗಳಿಲ್ಲ. 4 ಹೊಸಗನ್ನಡದ ಪಾಠವನ್ನು ಹಾಕಿದ್ರು, 4 ಹಳೆಗನ್ನಡದ ಪಾಠವನ್ನು ಹಾಕಿದ್ರು, ಪಠ್ಯಪುಸ್ತಕ ಮುಗೀತು. ಒಂದು ಟ್ರಾನ್ಸಿಷನ್ ಹೇಗಾಯ್ತು ಅನ್ನೋದನ್ನ ಇವತ್ತು ತೋರಿಸ್ತಾ ಇಲ್ಲ. ಅಲ್ಲಿ ನಾವು ಭಾಷೆಗಳ ವೈವಿಧ್ಯ, ಧಾರವಾಡದ ಕನ್ನಡ ಹೇಗಿರ್ತದೆ, ಬಳ್ಳಾರಿಯ ಕನ್ನಡ ಹೇಗಿರುತ್ತೆ, ಮೈಸೂರಿನ ಕನ್ನಡ ಹೇಗಿರ್ಬೋದು, ಬೆಂಗಳೂರಿನ ಕನ್ನಡ ಹೇಗಿರ್ಬೋದು, ಇತ್ಯಾದಿ ವ್ಯತ್ಯಾಸಗಳನ್ನ, ವೈವಿಧ್ಯಗಳನ್ನ ನಾವು ಇವತ್ತು ತೋರಿಸ್ತಾ ಇಲ್ಲ. ಬೇರೆ ಬೇರೆ ಸಮುದಾಯಗಳಿಗೆ ಸಂಬಂಧಪಟ್ಟ, ಉದಾಹರಣೆಗೆ ಹವ್ಯಕ ಕನ್ನಡ ಬೇರೆ ರೀತಿ ಇರ್ಬೋದು, ಇನ್ನೊಂದು ಯಾವುದೋ ಒಂದು ಕನ್ನಡ ಬೇರೆ ರೀತಿ ಇರ್ಬೋದು. ಈ ರೀತಿಯ ವೈವಿಧ್ಯಗಳನ್ನು ನಾವು ನಮ್ಮ ಮಕ್ಕಳಿಗೆ ತೋರಿಸ್ತಾ ಇಲ್ಲ. ಸಂಸ್ಕೃತಿಗಳ ವೈವಿಧ್ಯವನ್ನು ತೋರಿಸ್ತಾ ಇಲ್ಲ, ಯಾವುದನ್ನೂ ತೋರಿಸ್ತಾ ಇಲ್ಲ. ಒಟ್ಟಾರೆಯಾಗಿ ನಾವು ಅಲ್ಲಿ ಸಿದ್ಧಾಂತಗಳನ್ನು ಬೋಧಿಸ್ತಾ ಇದ್ದೇವೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಇವತ್ತಿನ ಕನ್ನಡ ಪಠ್ಯ ಪುಸ್ತಕಗಳನ್ನು ಹೇಗೆ ಬರೀತಾರೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಒಬ್ಬ ಇರಬೇಕು, ಅಲ್ಪಸಂಖ್ಯಾತ ಒಬ್ಬ ಇರಬೇಕು, ದಲಿತ ಒಬ್ಬ ಇರಬೇಕು, ಹಿಂದುಳಿದವ ಒಬ್ಬ ಇರಬೇಕು, ಮಹಿಳೆ ಒಬ್ಬರು ಇರಬೇಕು, ಹೀಗೆ ಲಿಸ್ಟ್ ಹಾಕಿಕೊಂಡು ಅದಕ್ಕೆ ತಕ್ಕ ಹಾಗೆ ಯಾವುದೋ ಒಂದು ಬರಹವನ್ನು ತಂದು ಕೂರಿಸ್ತಾ ಇದ್ದಾರೆ. ಇದು ಪಠ್ಯಪುಸ್ತಕಗಳನ್ನು ಬರೆಯುವ ಕ್ರಮ ಅಲ್ಲ. ನಾವು ನಮ್ಮ ಮಕ್ಕಳಿಗೆ ವೈವಿಧ್ಯವನ್ನು ತೋರಿಸ್ಬೇಕಾದ್ರೆ, ಅವರ ಭಾರತೀಯ ಸಂಸ್ಕೃತಿ ಏನು ಅನ್ನೋದನ್ನು ನಾವು ತೋರಿಸ್ಬೇಕಾದ್ರೆ,
ಅದು ವಿನ್ಯಾಸ ಇರಬಹುದು ಅಥವಾ ಬರಹಗಳ ಶೈಲಿ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ವೈವಿಧ್ಯವನ್ನು ತರಬೇಕು. ನಾವು ಒಂದು ಅರ್ಥ ಮಾಡಿಕೊಳ್ಬೇಕು, ನಮ್ಮಲ್ಲಿ 70 ವರ್ಷಗಳಲ್ಲಿ ನಾವು ಒಂದು ಮಾತನ್ನ ಹೇಳ್ತಾ ಹೇಳ್ತಾ ಹಾಳಾದೆವು. ಅದೇನು ಅಂತ ಹೇಳಿದ್ರೆ ವೈವಿಧ್ಯದಲ್ಲಿ ಏಕತೆ. ಇದು ವೈವಿಧ್ಯದಲ್ಲಿ ಏಕತೆ ಅಲ್ಲ. ಇದನ್ನು ಮೊದಲ ಬಾರಿಗೆ ಹೇಳಿದವರು ನಾನಲ್ಲ, ಸೀತಾರಾಮ್ ಗೋಯಲ್ ಅವರು ಹೇಳಿದರು. ವೈವಿಧ್ಯದಲ್ಲಿ ಏಕತೆ ಅಲ್ಲ, ಇದು ಏಕತೆಯಲ್ಲಿ ವೈವಿಧ್ಯತೆ. ಇಡೀ ದೇಶಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವಂತದ್ದು ಒಂದೇ ಸಂಸ್ಕೃತಿ. ಆ ಒಂದು ಸಂಸ್ಕೃತಿ ಹಲವು ರೀತಿಗಳಲ್ಲಿ ಅದು ಅರಳಿಕೊಂಡು ನಿಂತಿರುವಂಥದ್ದು. ನೀವು ತಮಿಳುನಾಡಿಗೆ ಹೋದ್ರೆ ಅದನ್ನು ಪೊಂಗಲಾಗಿ ಆಚರಣೆ ಮಾಡಬಹುದು, ನಾವು ಅದನ್ನು ಮಕರ ಸಂಕ್ರಾಂತಿಯಾಗಿ ಆಚರಣೆ ಮಾಡಬಹುದು. ಉತ್ತರ ಭಾರತಕ್ಕೆ ಪಂಜಾಬಿಗೆ ಹೋದ್ರೆ ಅದನ್ನು ಬೈಸಾಖಿಯಾಗಿ ಆಚರಣೆ ಮಾಡಬಹುದು. ಒಂದೇ ಸಂಸ್ಕೃತಿ, ಆದರೆ ಅದನ್ನು ಆಚರಣೆ ಮಾಡುವ ವಿಧಾನಗಳು ಬೇರೆ. ಒಂದೇ ಸಂಸ್ಕೃತಿ, ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿಗಳು ಬೇರೆ. ಹೀಗೆ ಏಕತೆಯಲ್ಲಿ ವೈವಿಧ್ಯತೆ ಅಥವಾ ವೈವಿಧ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಮ್ಮ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ನಾವು ಭಿನ್ನ ರೀತಿಯಲ್ಲಿ ಬರೆಯೋದಕ್ಕೆ ಸಾಧ್ಯ ಇದೆ. ಸೊ ಸ್ವರೂಪ, ಭಾಷೆ, ವಿಷಯ ಕೂಡ ಬಹಳ ಮುಖ್ಯ. ನಾವು ಇಡೀ ಕರ್ನಾಟಕದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ವಿಚಾರವನ್ನು ಕೂಡ ಕೊಡಬೇಕಾಗಿಲ್ಲ. ಕರ್ನಾಟಕಕ್ಕೆ ಮೀಸಲಾಗಿರುವಂತಹ ಒಂದಷ್ಟು ವಿಚಾರಗಳಿರಬಹುದು. ಇವತ್ತು ನಾವು ಏನ್ ಮಾಡಿದ್ದೇವೆ, ವಿಜ್ಞಾನ, ಗಣಿತ ಇತ್ಯಾದಿಗಳೆಲ್ಲವನ್ನು ಕೂಡ NCERT ಟೆಕ್ಸ್ಟ್ ಬುಕ್ ಅನ್ನು ತಗೊಂಡು ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಇತಿಹಾಸದಲ್ಲಿ ಮಾತ್ರ ನಮ್ಮ ಕರ್ನಾಟಕದ ಒಂದಷ್ಟು ರಾಜವಂಶಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಇದು ಆಗಬಾರದು. ನಾನು ಹೇಳೋದು ವಿಜ್ಞಾನದಲ್ಲಿರುವಂತಹ ಕರ್ನಾಟಕದ ವೈವಿಧ್ಯ ಏನು, ಗಣಿತಕ್ಕೆ ಸಂಬಂಧಪಟ್ಟ ಕರ್ನಾಟಕದ ವೈವಿಧ್ಯ ಏನು, ಭಾಷೆಗೆ ಸಂಬಂಧಪಟ್ಟ ಕರ್ನಾಟಕದ ವೈವಿಧ್ಯ ಏನು, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆಯಾ ಪ್ರಾಂತ್ಯಕ್ಕೆ ಏನು ವೈವಿಧ್ಯ ಇದೆ ಅಂತಹ ವೈವಿಧ್ಯಗಳನ್ನು ತೋರಿಸುವ ಟೆಕ್ಸ್ಟ್ ಬುಕ್ಗಳನ್ನ ಪ್ರಾಂತ್ಯವಾರು ಬರೀಬೇಕು. ಈ ನ್ಯಾಷನಲ್ ವೈಸ್ ನಾವು ಒಂದೇ ಏಕರೂಪದ ವ್ಯವಸ್ಥೆಯನ್ನು ತರ್ತೇವೆ ಅನ್ನೋದು ಹೋಗಬೇಕು ಅನ್ನೋದು ನನ್ನ ತುಂಬಾ ನಿಚ್ಚಳವಾದ ಅಭಿಪ್ರಾಯ. ಸರ್ ನಿಮ್ದು ನೀವು ಕೇಳಿದ ಪ್ರಶ್ನೆಯಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ 2 ಅಂಶವನ್ನು ತಗೊಳ್ತೇನೆ. ಒಂದು, ಈಕ್ವಾಲಿಟಿ ಮತ್ತು ಈಕ್ವಿಟಿ, ಇದರ 2ರ ವ್ಯತ್ಯಾಸವನ್ನು ನಮಗೆ ಕ್ಲಿಯರ್ ಮಾಡ್ಕೊಳ್ಬೇಕು. ಈ ಭಿನ್ನತೆ ಮತ್ತು ಅಸಮಾನತೆ, ಇದರ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ನೇಚರು ಸಹಜವಾಗಿ ಅದು ಭಿನ್ನತೆಯನ್ನು ಒಪ್ತದೆ, ಆದರೆ ಅದು ಅಸಮಾನತೆ ಅಲ್ಲ. ಸಿಂಹ ಮತ್ತು ಜಿಂಕೆ ಒಂದೇ ಕೊಳದಲ್ಲಿ ನೀರು ಕುಡಿತವೆ. ಸಿಂಹ ಹೇಳೋದಿಲ್ಲ ನೀನು ಈ ಕೊಳದಲ್ಲಿ ನೀರು ಕುಡಿಬಾರ್ದು ಅಂತ ಹೇಳೋದಿಲ್ಲ. ಅವರ ನಡುವೆ ಭಿನ್ನತೆ ಇದೆ, ಅಸಮಾನತೆ ಇಲ್ಲ. ಈ ಬೇಸನ್ನು ಅರ್ಥ ಮಾಡಿಕೊಂಡು ನಾವಿಲ್ಲಿ ಹೇಳಬೇಕಾದ್ದು ಕಲಿಕಾ ವಸ್ತು ಮತ್ತು ಕಲಿಕಾ ಸಾಮರ್ಥ್ಯ ಅನ್ನೋ 2 ಕಾನ್ಸೆಪ್ಟ್ ಅನ್ನು ತಗೊಳ್ಬೇಕು. ಟೆಕ್ಸ್ಟ್ ಬುಕ್ಕನ್ನು ನೀವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುವುದಾದರೆ ನೀವು ಹೇಳಿದಂಥದ್ದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಒಂದಾನೊಂದು ಕಾಲದಲ್ಲಿ ಅದು ಇತ್ತು, ಮಾಡಿದ್ದೇವೆ ನಾವು, ಮುಂದೆಯೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆವಾಗ ಏನಾಗಬೇಕು ಹೇಳ್ತೇನೆ. ಉದಾಹರಣೆ ಅಷ್ಟೇ ಇದು, ಇದಕ್ಕೆ ಉದಾಹರಣೆಗೆ ಫಿಕ್ಸ್ ಆಗೋದು ಬೇಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಗೊರಬ್ಬೆ ಅಂತ ಮಾಡ್ತೇವೆ, ಮಳೆಗಾಲದಲ್ಲಿ ತಲೆಗೆ ಹಾಕೊಳ್ಳುವಂಥದ್ದು. ದಟ್ ಈಸ್ ಎ ಸ್ಕಿಲ್. ಗೊರಬ್ಬೆ ಮಾಡುವುದನ್ನು ನಾವು ಕಲಿಸ್ತೇವೆ ಟೆಕ್ಸ್ಟಲ್ಲಿ ಅಂತ ಅಂದ್ಕೊಳ್ಳಿ. ಉದಾಹರಣೆ, ಬೀದರ್ನಲ್ಲಿ ಬಿದರೆ ಕೆತ್ತನೆ ಅಂತ ಮಾಡ್ತಾರೆ. ಅಲ್ಲಿಯ ಮಕ್ಕಳಿಗೆ ಬಿದರಿ ಕೆತ್ತನೆಯನ್ನು ಕಲಿಸಲಿಕ್ಕೆ ನಿಮಗೆ ಸಾಧ್ಯ ಆಗುವುದಾದರೆ, ಇಲ್ಲಿಯ ಮಕ್ಕಳಿಗೆ ಗೊರಬ್ಬೆಯನ್ನು ಮಾಡುವುದನ್ನು ಕಲಿಸಲಿಕ್ಕೆ ಸಾಧ್ಯ ಆಗುವುದಾದರೆ, 2 ವಸ್ತುಗಳು ಬೇರೆ ಬೇರೆ, ಆದರೆ 2 ವಸ್ತುಗಳ ಮೂಲಕ ಸಾಮರ್ಥ್ಯ ಸಮಾನವಾಗಿ ವೃದ್ಧಿಯಾಯಿತು. ಈ ಎಜುಕೇಶನ್ ಕೆಪಾಸಿಟಿ ಸಮಾನವಾಗಿ ವೃದ್ಧಿಯಾಗಬೇಕು. ಆದರೆ ಆ ಕೆಪಾಸಿಟಿಯನ್ನು ಕಲಿಸುವ ಮೆಥಡ್ ಇದೆ ಅಲ್ಲ, ಆ ಮೆಥಡಿಗೆ ಬಳಕೆ ಮಾಡುವ ಟೂಲ್ಗಳು ಅದು ಸ್ಥಳೀಯವಾಗಿ ಇರಬೇಕು. ಈ ರೀತಿಯ ಟೆಕ್ಸ್ಟ್ ಬುಕ್ ಅನ್ನು ರಚನೆ ಮಾಡಬೇಕಾದ್ರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಟೆಕ್ಸ್ಟ್ ಬುಕ್ ಫ್ರೇಮ್ ಮಾಡುವಂಥ ಒಂದು ಸಿಸ್ಟಮ್ಮು ಬೇಕಾಗ್ತದೆ. ಸ್ಟೇಟ್ ವೈಡಲ್ಲಿಯೂ ಮಾಡ್ಬೋದು, ಆದರೆ ಆವಾಗ ಅಲ್ಲಿ ಶಿಕ್ಷಕರಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡೋದು, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅದನ್ನು ರೀಡಿಫೈನ್ ಮಾಡ್ಕೊಳ್ಳೋದು, ಇಂಥ ಅವಶ್ಯಕತೆಗಳೆಲ್ಲ ಬರ್ತವೆ. ಒಂದು ಅಂಶ. 2ನೇದು ಏನು ಅಂತ ಹೇಳಿದ್ರೆ, ಈ ಭಿನ್ನತೆ, ಬಹುತ್ವ ಅಥವಾ ಈ ಮಲ್ಟಿ ಸಿಸ್ಟಮ್ ಅನ್ನುವಂಥದ್ದು ಇದೆಯಾ, ಏನೇ ಎಲ್ಲ ಇದೆಯೋ ವರ್ಡ್ಸನ್ನು ನಾವು ಏನಾದರೂ ಮಾಡಿಕೊಳ್ಳುವ, ಅದರ ಇದು ಮಲ್ಟಿ ಸಿಸ್ಟಮ್ ಅನ್ನುವಂಥದ್ದು ಏನಿದೆಯೋ ಅದು ನೋಡಿ, ನಾವು ತೀರಾ ವಿಪರೀತ ಮಾಡಲಿಕ್ಕೆ ಹೋಗ್ಬಾರ್ದು. ಅದು ವಿಪರೀತ ಮಾಡಿದರೆ ಏನಾಗ್ತದೆ ಅಂತ ಹೇಳ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಭಿನ್ನವೇ. ನಾನು ಬೇರೆ, ನೀವು ಬೇರೆ, ರೋಹಿತ್ ಅವರು ಬೇರೆ. ನಮಗೆ 3 ಜನರಿಗಾಗಿ 3 ಟೆಕ್ಸ್ಟ್ ಬುಕ್ ಮಾಡ್ಲಿಕ್ಕಾಗಲ್ಲ. ನಾವು ತೀರಾ ಅತಿಯಾಗಿ ಇದು ಮಲ್ಟಿ ಅನ್ನೋದನ್ನು ತಗೊಂಡು ಹೋಗ್ಬಾರ್ದು. ಈ ಮಲ್ಟಿ ಅನ್ನೋದ್ರಲ್ಲಿಯೂ ಕೂಡ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅದನ್ನು ಅವರು ಪ್ರಸ್ತಾಪ ಮಾಡಿದ್ರು, ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ ಕಾಮನ್ ಅಂಡರ್ಸ್ಟ್ಯಾಂಡಿಂಗಿನ ಒಂದು ವೇವ್ ಲೆಂತ್ ಅನ್ನು ಇಟ್ಟುಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಟೆಕ್ಸ್ಟ್ ರೀಫ್ರೇಮ್ ಮಾಡಿತ್ತು ಅಂತ ಹೇಳಿ ಆದ್ರೆ ಆವಾಗ ಇದನ್ನು ಮಾಡಬಹುದು. ಆದ್ರೆ ಅದನ್ನು ಮಾಡಬೇಕು ಅಂತ ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಮತ್ತು ಇಕನಾಮಿಕ್ ಸಿಸ್ಟಮ್ ಅಲ್ಲಿಯೂ ಕೂಡ ಕೆಲವು ಬದಲಾವಣೆಗಳನ್ನು ತರಬೇಕು. ಯಾಕೆಂತಂದ್ರೆ ಶಿಕ್ಷಣ ಕೇವಲ ಕಲ್ಚರ್ನ ಕಾರಣಕ್ಕಾಗಿ ಕೊಡ್ಲಿಕ್ಕೆ ಆಗುದಿಲ್ಲ. ಶಿಕ್ಷಣ ಕೊಡುವಾಗ ಅಲ್ಲಿ ಇಕನಾಮಿಕ್ ಅಂಶವೂ ಇಂಪಾರ್ಟೆಂಟ್ ಆಗ್ತದೆ, ಸ್ಪಿರಿಚುವಲ್ ಅಂಶವೂ ಇಂಪಾರ್ಟೆಂಟ್ ಆಗ್ತದೆ. ಇದು 2ನ್ನು ಒಟ್ಟು ಸೇರಿಸಿ ನಾವು ಅದನ್ನು ಡಿಫೈನ್ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ಮಾಡಬೇಕು. ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸ್ಲೈಟ್ ಚೇಂಜಸ್ಸು,
ಇಕಾನಮಿಯಲ್ಲಿ ಸ್ಲೈಟ್ ಚೇಂಜಸ್ ಅನ್ನು ನೀವು ತಗೊಳ್ತಾ ಹೋದ್ರೆ ಅದನ್ನು ಮಾಡ್ಬೋದು. ಇದು ಎಲ್ಲಿಗೆ ಲಿಂಕ್ ಆಗ್ತದೆ ಅಂತ ಹೇಳಿದ್ರೆ, ನೀವು ಒಂದು ನ್ಯಾಷನಲ್ ವೈಡ್ಗೆ ತಗೊಂಡಾಗದಾಗ ಒಂದು ಇಂಟರ್ನ್ಯಾಷನಲ್ ಇಕಾನಮಿ ಆಲ್ರೆಡಿ ಬಿಲ್ಡಪ್ ಆಗೋದು, ಅದನ್ನು ಉಳಿಸ್ಕೊಳ್ಬೇಕಾಗ್ತದೆ. ಎರಡನೇದು ಆಲ್ಮೋಸ್ಟ್ ಸ್ವಲ್ಪ ಸೆಮಿ ಸೋಷಿಯಲಿಸ್ಟಿಕ್ ಅನ್ನುವಂಥದ್ದು ನೆಹರೂವಿಯನ್ ಕಾನ್ಸೆಪ್ಟ್ನದ್ದು, ಮಿಡ್ಲ್ ಲೇಯರ್ ಅಲ್ಲಿ ಅದನ್ನು ತಗೊಳ್ಬೇಕಾಗ್ತದೆ. ಆಮೇಲೆ ಲೋಕಲ್ ವೈಸ್ ಗಾಂಧಿಯನ್ ಇಕಾನಮಿ ಅನ್ನುವಂಥದ್ರ ಒಂದಷ್ಟು ಕಾನ್ಸೆಪ್ಟ್ಗಳು, ದೀನ್ ದಯಾಳ್ ಉಪಾಧ್ಯಾಯರ ಒಂದಷ್ಟು ಕಾನ್ಸೆಪ್ಟ್ಗಳು, ಇದನ್ನು ನೀವು ಲೋಕಲ್ ಲೆವೆಲ್ಗೆ ತಗೊಂಡು ಅಲ್ಲಿ ರೀಡಿಫೈನ್ ಮಾಡಿಕೊಂಡು ಒಂದು ಸಣ್ಣ ಇಕನಾಮಿಕ್ ಸ್ಟ್ರಕ್ಚರ್ ಅನ್ನು ರೂಪಿಸಬೇಕಾಗ್ತದೆ. ಇಕನಾಮಿಕ್ ಸ್ಟ್ರಕ್ಚರು ಮತ್ತು ಈ ಎಜುಕೇಶನ್ನು ಒಂದಕ್ಕೊಂದು ಲಿಂಕ್ ಪಡೆದಾಗ ಅದು ಸಕ್ಸಸ್ಫುಲ್ ಆಗ್ತದೆ. ಯಾವುದೇ ಶಿಕ್ಷಣವು ಕೂಡ ಸಕ್ಸಸ್ಫುಲ್ ಶಿಕ್ಷಣ ಅಂತಲ್ಲ, ಯಾವುದೇ ಸಿಸ್ಟಮ್ಮು ಸಕ್ಸಸ್ಫುಲ್ ಆಗಬೇಕು ಅಂತೇಳಿ ಆದರೆ ಅದಕ್ಕೆ ಇಕನಾಮಿಕ್ ಬ್ಯಾಕ್ಗ್ರೌಂಡ್ ಬೇಕು, ಬ್ಯಾಕಪ್ ಬೇಕು. ಈಗ ನಾವು ಇಂಗ್ಲಿಷಿಂದ ಯುರೋಪಿಂದ ಬಂದದ್ದು ಶ್ರೇಷ್ಠ ಅಂತೆಲ್ಲ ನಾವು ಭಾವಿಸ್ತೇವಲ್ಲ, ಇವತ್ತಿಗೂ ನಾವು ಇಲ್ಲಿ ಹೇಳುವಂಥದ್ದು, ನಾವು ಒಂದು ಭಾಷಣ ಮಾಡೋ ಯಾರಾದ್ರೂ ಒಬ್ಬ ಅಂತೂ ಅದನ್ನು ಹೇಳ್ತಾ ಇದ್ದಾನೆ, ನಮ್ಮ ಕಲ್ಚರನ್ನು ಅಮೆರಿಕದವನೇ ಇಷ್ಟಪಡ್ತಾನೆ. ಅಮೆರಿಕದವ ಯಾಕೆ ಇಷ್ಟಪಡಬೇಕು? ಅಮೆರಿಕದವನೇ ಇಷ್ಟಪಟ್ಟರೆ ಅದು ಗ್ರೇಟು ಅಂತ ನಮ್ಮ ತಲೆಯಲ್ಲಿ ಬಂದೋಗಿದೆ. ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ಎ ಇಕನಾಮಿಕ್ ಪವರ್. ಈ ಇಕನಾಮಿಕ್ ಪವರ್ ಅನ್ನು ಬಿಲ್ಡಪ್ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು, ಅಟ್ ದ ಸೇಮ್ ಟೈಮ್ ಸ್ಪಿರಿಚುವಲ್ ಪವರ್ ಅನ್ನು ಬಿಲ್ಡಪ್ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ಈ ಗುರುಕುಲ ಶಿಕ್ಷಣ ಯಾಕೆ ಹಿನ್ನಡೆಯನ್ನು ಪಡೆಯಿತು ಅಂತೇಳಿ ಆದ್ರೆ ಅಲ್ಲಿ ಅಂತರಂಗಕ್ಕೆ ಬೇಕಾದ ಸಮೃದ್ಧವಾದ ಜ್ಞಾನ ಇತ್ತು, ಆದ್ರೆ ಅದೊಂದು ಇಕನಾಮಿಕ್ ಸಿಸ್ಟಮ್ ಅನ್ನು ದೊಡ್ಡದಾಗಿ ಬಿಲ್ಡಪ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಆಧುನಿಕ ಶಿಕ್ಷಣ ಏಕೆ ಫೇಲ್ಯೂರ್ ಆಗ್ತಾ ಇದೆ ಅಂದ್ರೆ ಇದು ಪ್ಯೂರ್ಲಿ ಮೆಟೀರಿಯಲಿಸ್ಟಿಕ್ ಇಕಾನಮಿ, ಇಲ್ಲಿ ಅಂತರಂಗದಲ್ಲಿ ಎಂಥದ್ದು ಇಲ್ಲ, ಖಾಲಿ. ಇದು ಎರಡನ್ನು ಒಟ್ಟು ಸೇರಿಸುವ ಒಂದು ಶಿಕ್ಷಣ ಪದ್ಧತಿಯನ್ನು ರೂಪಿಸಿದ್ರೆ ಟೆಕ್ಸ್ಟ್ ಬುಕ್ ಅನ್ನು ಮಾಡಬಹುದು, ಅದನ್ನು ಇಫೆಕ್ಟಿವ್ ಆಗಿ ಕೊಡ್ಲೂಬಹುದು. ಪ್ರಶ್ನೆಗಳು ಕೇಳ್ಬೋದು, ಪ್ರಶ್ನೆಗಳಿದ್ರೆ ಸುಮಾರು. Only two questions. 2 to 3 questions. ತುಂಬಾ ಜನ ಎತ್ತಾ ಇದ್ದಾರೆ. Only two. ನನಗ ಅಲ್ಲಿ ನಂದು ಮಹೇಶ್ ನಾಯ್ಕ್ ಅಂತ ಹೆಸರು ಸರ್, ಹೋಯ್ತವಿಗೆ ಎಲ್ಲ ಪಠ್ಯಪುಸ್ತಕಗಳನ್ನು ಸಾಕ್ಷಿ ಆಧಾರಿತವಾಗಿ ಮಾಡ್ತಾ ಹೋದ್ವಿ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೆ ಅಂದರೆ, ನೀವು ಭಗವತ್ ಕೆಲವು ಸಾಕ್ಷಿಗಳನ್ನು ಒದಗಿಸಿ ಅಂತ ಹೇಳಿದ್ವಿ ಅಂತ ಒಂದು ಮಾತು ಹೇಳಿದ್ವಿ. ಎಷ್ಟೋ ವಿಚಾರಗಳನ್ನು ಬಿಡಬೇಕಾದೀತು ಅಂತ ಹೇಳುವಂಥ ಒಂದು ಸಾಧ್ಯತೆಯೇ ಇಲ್ವಾ, ಜಾನಪದ ಇಲ್ಲಿ ಇತ್ಯಾದಿಗಳು ಇಲ್ಲಿ ಅಂತೇಳಿ. ಈ ಪ್ರಶ್ನೆಯನ್ನು ಯಾವ ವ್ಯಾಪ್ತಿಯಲ್ಲಿ ತಗೊಳ್ಬೋದು ನೀವು ಅಂತೇಳಿ, ಈ ವಿಷಯವನ್ನು ಯಾವ ವ್ಯಾಪ್ತಿಯಲ್ಲಿ ತಗೊಳ್ಬೋದು ಅಂತೇಳಿ. ಗೊತ್ತಾಯ್ತು, ನಿಮ್ಮ ಪ್ರಶ್ನೆ ಗೊತ್ತಾಯ್ತು. ಎಲ್ಲದಕ್ಕೂ ಸಾಕ್ಷಿಯೇ ಬೇಕು ಅಂತ ಹೇಳುವುದು ನಾನು ಎಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಐತಿಹಾಸಿಕ ಸತ್ಯಗಳ ವಿಚಾರವನ್ನು ಹೇಳುವಾಗ ಸಾಕ್ಷಿ ಇಲ್ಲದ ವಿಚಾರಗಳನ್ನು ನೀವು ಕೊಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಅಂತಿಮವಾಗಿ ಎಲ್ಲ ಇತಿಹಾಸವೂ ಕೂಡ ಅವರವರ ಏನು ಮನೋಭೂಮಿಕೆಗೆ ತಕ್ಕ ಹಾಗೆ ಅವರು ಬರೆಯುವಂಥದ್ದು. ಅವರವರ ಕಲ್ಪನೆಯ ಅಂಶಗಳನ್ನು ಕೂಡ ಸೇರಿಸ್ತಾರೆ. ಆದರೆ ಪೂರ್ತಿಯಾಗಿ ಕಲ್ಪನೆಯ ಅಂಶವನ್ನೇ ಸೇರಿಸಿದ್ರೆ ಅದು ಸಾಹಿತ್ಯ ಆಗುತ್ತೆ, ಕಥಾ ಸಾಹಿತ್ಯ ಆಗುತ್ತೆ, ಇತಿಹಾಸ ಆಗೋದಿಲ್ಲ. ಹಾಗಾಗಿ ಐತಿಹಾಸಿಕ ಸತ್ಯಗಳ ವಿಚಾರವನ್ನು ಹೇಳುವಾಗ, ರಾಜವಂಶಗಳಿರಲಿ, ರಾಜರ ಕಥೆಗಳಿರಲಿ, ಇವುಗಳ ಬಗ್ಗೆ ಹೇಳುವಾಗ ಅಲ್ಲಿ ಎಲ್ಲೆಲ್ಲಿ ಸಾಕ್ಷಿ ಪುರಾವೆಗಳು ಬೇಕಾಗುತ್ತೋ ಅದನ್ನು ಅವರು ಕೊಡಬೇಕು ಅನ್ನೋದು. ಅದನ್ನು ನಾವು ಮೌಖಿಕ ಪರಂಪರೆಗೆ ನಾವು ತಗೊಂಡು ಬರ್ಲಿಕ್ಕೆ ಆಗುದಿಲ್ಲ. ರೋಡ್ ಲರ್ನಿಂಗಿಗೆ ಯಾವುದೇ ಸಮಸ್ಯೆಗೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಬರಲಿಕ್ಕೆ ತರಲಿಕ್ಕೆ ಕಷ್ಟ, ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ನೆಸರಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ? ಈಗ ಎಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡೇ ಕಲಿತುಕೊಳ್ಬೇಕು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸಂಪೂರ್ಣವಾಗಿ ಸರಿಯಲ್ಲ. ಉದಾಹರಣೆಗೆ ಚಿಕ್ಕ ಮಕ್ಕಳು ಮಗ್ಗಿಯನ್ನು ಕಲಿತಾರೆ. ಮಗ್ಗಿಯನ್ನು ಕಲಿಯುವಾಗ ಅವರಿಗೆ ಇದನ್ನು ಯಾತಕ್ಕೆ ಕಲಿತಾ ಇದ್ದೇನೆ ಅಂತ ಗೊತ್ತಿರೋದಿಲ್ಲ, ಮತ್ತು ಮಗ್ಗಿಯನ್ನು ಯಾಕೆ ಕಲಿಬೇಕು ಅಂತ ಹೇಳಿ ಪೇರೆಂಟ್ಸ್ ಅದನ್ನು ಅರ್ಥ ಮಾಡಿಸಿ ಕಲಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದು ಬಿಡಿ, ನಾವು ABCD ಕಲಿಸ್ತೇವೆ ಮಕ್ಕಳಿಗೆ, ಆ ಈ ಕಲಿಸ್ತೇವೆ. ಇದನ್ನು ಯಾಕೆ ಕಲಿಬೇಕು, ವರ್ಣಮಾಲೆ ಅಂದ್ರೇನು, ಭಾಷೆ ಅಂದ್ರೇನು, ಭಾಷೆ ಇತಿಹಾಸ ಅಂದ್ರೇನು ಅಂತ ನೀವು 3 ವರ್ಷದ ಮಗುವಿಗೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವು ವಿಚಾರಗಳನ್ನ ನೀವು ಇದನ್ನು ಕಲಿಯಬೇಕು ಅಂತ ಹೇಳಿ ಕಲಿಸಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳ್ಬೋದು. ಸೊ ರೋಟ್ ಲರ್ನಿಂಗ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಅದರ ಏನು ಮಹತ್ವವನ್ನ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇರೋದಿಲ್ಲ. ಪಠ್ಯಪುಸ್ತಕದ ರಚನೆಯಲ್ಲಿ ಪ್ರಭುತ್ವದ ಪಾತ್ರದ ಬಗ್ಗೆ ಪ್ರಸ್ತಾಪ ಆಯಿತು. ಕೆಲವು ವರ್ಷಗಳ ಹಿಂದೆ NCERTಯವರು ಒಂದು ಟೆಕ್ಸ್ಟನ್ನು ತರ್ತಾ ಇದ್ದರು. ಆದರೆ ಉತ್ತರ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ NCERTಯ ಟೆಕ್ಸ್ಟಿನ ಜೊತೆಗೇ ಇತರ ಹಲವಾರು ಪಬ್ಲಿಷರ್ಸ್ ಅಲ್ಲಲ್ಲಿಯ ಸ್ಥಳೀಯ ಉತ್ತಮ ಅಧ್ಯಾಪಕರ ಸಹಾಯದಿಂದ ಮಾಡ್ತಾ ಇದ್ದಂತಹ ಟೆಕ್ಸ್ಟ್ ಬುಕ್ಗಳು ಕೂಡ ಇದ್ವು. ಈ ವ್ಯವಸ್ಥೆಯ ಒಳಿತು ಮತ್ತು ಕೆಡುಕು, ಅದರ ಬಗ್ಗೆ ನಿಮ್ಮ ಇಬ್ಬರ ಅಭಿಪ್ರಾಯ ಏನಾದರೂ ಇದ್ದರೆ ಹೇಳಬೇಕು. ನೀವು ಹೇಳ್ತೀರಾ? ಹೇಳಿ. ಈಗ ನಾವು ಇದುವರೆಗೆ ಕೇವಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣದ ಬಗ್ಗೆ ಮಾತ್ರ ಮಾತಾಡಿದೆವು. ಮುಂದಿನ ಹಂತಕ್ಕೆ ಹೋದಾಗ PUC ಮತ್ತು ಅದರ ಮುಂದಿನ ಹಂತಗಳಿಗೆ ಹೋದಾಗ ಹೆಚ್ಚಾಗಿ
ಬೇರೆ ಬೇರೆ ಲೇಖಕರು ಬರೆದಿರುವಂತಹ ಪಠ್ಯಪುಸ್ತಕಗಳಿರ್ತವೆ ಮತ್ತು ವಿದ್ಯಾರ್ಥಿಗಳಿಗೆ ಅವುಗಳಲ್ಲಿ ಯಾವುದು ಉತ್ತಮ ಇದೆ ಮತ್ತು ಯಾವ ಪಠ್ಯಪುಸ್ತಕದಿಂದ ಯಾವ ವಿಚಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಬೌದ್ಧಿಕ ಸಾಮರ್ಥ್ಯ ಅವರಿಗೆ ಬೆಳೆದಿರ್ತದೆ. ಸೊ ಅಂತ ಸಂದರ್ಭದಲ್ಲಿ ಹಲವು ಪಠ್ಯಗಳನ್ನು ಕೊಡುವಂಥದ್ದು ಉಚಿತ. ಆದರೆ ಪ್ರಾಥಮಿಕ ಮಟ್ಟದಲ್ಲಿ ಮತ್ತು ಪ್ರೌಢಶಾಲೆಯ ಮಟ್ಟದಲ್ಲಿ ಬಹುಶಃ 2-3 ಲೇಖಕರ ಪಠ್ಯಪುಸ್ತಕಗಳನ್ನು ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದನ್ನು ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನ ಸಿಗುವುದಕ್ಕಿಂತ ಹೆಚ್ಚು ಗೊಂದಲ ಆಗುವ ಒಂದು ಅವಕಾಶ ಇರಬಹುದೋ ಏನೋ. ಆದರೆ ಇರುವ ವಿಚಾರವನ್ನೇ ಬೇರೆ ಬೇರೆ ಸೋರ್ಸ್ಗಳ ಮೂಲಕ ಕೊಡುವಂತ ಕೆಲಸವನ್ನು ಮಾಡಬಹುದು. ಈಗ ಉದಾಹರಣೆಗೆ ಸಮಾಜ ವಿಜ್ಞಾನದ ಪಠ್ಯವನ್ನು ನಾವು ಕೊಡುವಾಗ ಎಲ್ಲವನ್ನೂ ಕೂಡ 300-400 ಪುಟಗಳ ಪಠ್ಯಪುಸ್ತಕದಲ್ಲಿ ಕೊಡದೆ ಅಲ್ಲಿ ಕೆಲವು ಮುಖ್ಯ ಅಂಶಗಳನ್ನು ಮಾತ್ರ ಕೊಟ್ಟು ಅದಕ್ಕೆ ಪೂರಕವಾಗಿರುವಂತ ಒಂದಷ್ಟು ಅಂಶಗಳು, ಉದಾಹರಣೆಗೆ ನೀವಲ್ಲಿ ಚಾಲುಕ್ಯ ರಾಜವಂಶದ ಬಗ್ಗೆ ಮಾತಾಡ್ತೀರಿ. ಚಾಲುಕ್ಯರು ಬಹಳ ಒಳ್ಳೆಯ ಶಿಲ್ಪಶಾಸ್ತ್ರ ಅಥವಾ ಶಿಲ್ಪವನ್ನು ಅವರು ಬೆಳೆಸಿದ್ರು, ಬಹಳ ಒಳ್ಳೆಯ ದೇವಾಲಯಗಳನ್ನು ಕಟ್ಟಿದ್ರು ಅಂತ ನಾವಲ್ಲಿ ಹೇಳಿ ಚಾಲುಕ್ಯ ಶಿಲ್ಪಕ್ಕೆ ಸಂಬಂಧಪಟ್ಟ ಒಂದು ಪೂರಕ ಪಠ್ಯವನ್ನು ಇಡುವಂಥದ್ದು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕಾಣಿಸುವಂತ ಒಂದು ವಾಸ್ತುವನ್ನ ಮಕ್ಕಳೇ ಒಂದು ನೋಡಿ ಅದನ್ನು ಬರೆಯುವಂತ ವ್ಯವಸ್ಥೆಯನ್ನು ಮಾಡುವಂಥದ್ದು, ಚಟುವಟಿಕೆಯ ಮೂಲಕ ಅವರಿಗೆ ಇತಿಹಾಸ ಕಲಿಸುವಂಥದ್ದು. ಈ ರೀತಿ ಬೇರೆ ಬೇರೆ ರೀತಿಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಬಹುಶಃ ವಿದ್ಯಾರ್ಥಿಗಳಿಗೂ ಕೂಡ ಅದು ಹೆಚ್ಚು ಆಪ್ತವಾಗ್ತದೆ ಅಂತ ನನಗನಿಸ್ತದೆ. ಉದಾಹರಣೆಗೆ ಒಡೆಯರ ಬಗ್ಗೆ ನಾವು ಹೇಳಬೇಕಾದ್ರೆ, ಒಡೆಯರು ಸಾಹಿತ್ಯ ಮತ್ತು ಕಲೆಗೆ ಜಾಸ್ತಿ ಪ್ರೋತ್ಸಾಹವನ್ನು ಕೊಟ್ಟರು ಅಂತ ಹೇಳಿ ನಿಲ್ಲಿಸಿ ಆಗಿನ ಕಾಲದಲ್ಲಿ ಬಂದ ಮೈಸೂರು ಚಿತ್ರಕಲೆ ಇರಬಹುದು ಅಥವಾ ಕರ್ನಾಟಕ ಸಂಗೀತ ಇರಬಹುದು ಇತ್ಯಾದಿ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಪುಸ್ತಕ, ಅದನ್ನು ತಜ್ಞರ ಹತ್ರಲ್ಲೇ ಬರೆಸೋಣ. ಈಗ ಪಠ್ಯಪುಸ್ತಕ ರಚನಾಕಾರರು ಎಲ್ಲರೂ ಕೂಡ ಎಲ್ಲ ವಿಚಾರಗಳ ತಜ್ಞರಲ್ಲ. ಇದನ್ನ ನಾವು ಮನಸ್ಸಿನಲ್ಲಿ ಇದ್ರೆ ನಾವು ಅದನ್ನು ತೆಗೆದು ಬಿಡಬೇಕು. ಪಠ್ಯಪುಸ್ತಕ ರಚನಾಕಾರರು ಪಠ್ಯಪುಸ್ತಕವನ್ನು ಹೇಗೆ ಬರೀಬೇಕು ಅನ್ನೋದು ಗೊತ್ತಿರುತ್ತೆ ಬಿಟ್ರೆ ಅವರು ಎಲ್ಲ ವಿಚಾರಗಳ ತಜ್ಞರಲ್ಲ, ಆಗಿರ್ಬೇಕಾದ ಅವಶ್ಯಕತೆನೂ ಇಲ್ಲ. ಸೊ ಮೈಸೂರು ಒಡೆಯರ ಬಗ್ಗೆ ನಾವು ಕಲೆ ಸಾಹಿತ್ಯಕ್ಕೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟರು ಅಂತ ಹೇಳಿ ಅದಕ್ಕೆ ಪೂರಕವಾಗಿರುವಂತಹ ಒಂದು ಪುಸ್ತಕವನ್ನು, ಒಂದು ಪೂರಕ ಪಠ್ಯವನ್ನು ಮಾಡಬಹುದು. ಈ ರೀತಿ ಮಾಡಿದಾಗ ಬಹುಶಃ ನಾವು ಹಲವು ಪುಸ್ತಕಗಳ ಮೂಲಕ ಜ್ಞಾನವನ್ನ ಸಂಗ್ರಹ ಮಾಡುವ ಒಂದು ವಿಧಾನವನ್ನು ಕೂಡ ಮಕ್ಕಳಿಗೆ ಕಲಿಸಿದ ಹಾಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಸಮಯ ಸಮಾಪ್ತಿ ಆಗಿರೋದ್ರಿಂದ ಇಲ್ಲಿಗೆ ಈ ಸೆಷನ್ ಮುಗಿದಿರುತ್ತೆ. ಆಮೇಲೆ ಮತ್ತೆ ಮುಂದುವರಿಸಬಹುದು ಡಿಸ್ಕಷನ್. ಭಾರತೀಯ ಜ್ಞಾನವನ್ನು ಪಠ್ಯದಲ್ಲಿ ಅಳವಡಿಸಿ ಭಾರತೀಯ ಕ್ರಮದಲ್ಲೇ ಶಿಕ್ಷಣ ನೀಡಬೇಕು. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಗೋಷ್ಠಿಯಲ್ಲಿ ಭಾಗವಹಿಸಿದ ಗಣ್ಯರಿಗೆ ಸ್ಮರಣಿಕೆ ನೀಡಬೇಕಾಗಿ ಎಸ್ ರವಿ, ಮಿಥಿಕ್ಸ್ ಸೊಸೈಟಿ ಅವರ ಹತ್ರ ಕೇಳ್ಕೊಳ್ತಿದ್ದೇನೆ. ಸರಿಯಾಗಿ 11:15 ಇದೇ ಸಭಾಂಗಣದಲ್ಲಿ ಕನ್ನಡಿಗರ ಕಣ್ಣಲ್ಲಿ ಸಾಂಸ್ಕೃತಿಕ ಭಾರತ ಎಂಬ ಗೋಷ್ಠಿ ನಡೆಯಲಿದ್ದು, ಗ್ರೌಂಡ್ ಫ್ಲೋರಲ್ಲಿರುವ ಸಭಾಂಗಣ 2ರಲ್ಲಿ ಸಿವಿಲೈಸೇಷನ್ ನರೇಟಿವ್ಸ್ ಎಂಬ ಗೋಷ್ಠಿಯು ನಡೆಯಲಿಕ್ಕಿದೆ.